ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಎಲ್ರಿಗೂ ನಮಸ್ಕಾರ. ಕನ್ನಡ ಅಂದ್ರೆ ಬರೀ ಭಾಷೆ ಅಲ್ಲ, ಕನ್ನಡ ಅಂದ್ರೆ ಬರೀ ಅಕ್ಷರ ಅಲ್ಲ, ಕನ್ನಡ ಅಂದ್ರೆ ನಮ್ಮ ಬದುಕು, ನಮ್ಮ ಜೀವನ. 1600 ವರ್ಷಗಳ ಹಿಂದೆ ರೂಪುಗೊಂಡ ಕನ್ನಡ ಇಂದು ನಮ್ಮ ಒಡನಾಡಿ. 20ಕ್ಕೂ ಹೆಚ್ಚು ಉಪಭಾಷೆಗಳನ್ನ ಹೊಂದಿದ ಅಭಿಜಾತ ಭಾಷೆ ನಮ್ಮದು. ಹಾಸನ ಜಿಲ್ಲೆಯ ಹಲ್ಮಿಡಿ ಶಾಸನ, ಅದಕ್ಕಿಂತ ಹಿಂದಿನ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಶಾಸನಗಳು ರಚನೆಯಾಗೋದಕ್ಕಿಂತ ಮುಂಚೆ ಕನ್ನಡ ಜನರ ಆಡು ಭಾಷೆಯಾಗಿತ್ತು. ಇಂತಹ ಕನ್ನಡ ಯಾರಿಗಿಷ್ಟ ಇಲ್ಲ? ಹಾಗಾದ್ರೆ ಕನ್ನಡ ಮಾತಾಡೋದು ಅಷ್ಟೊಂದು ಕಷ್ಟನಾ? ಇದಕ್ಕಾಗಿ ಕನ್ನಡ ಮೀಡಿಯಂ 24x7 ಆಯೋಜಿಸ್ತಾ ಇದೆ ಕನ್ನಡ ಮಾತನಾಡುವ ಸ್ಪರ್ಧೆ. ಅದೇ ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ. ಕಾರ್ಯಕ್ರಮದ ಸಹಯೋಗ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸಮನ್ವಯ ಟ್ರಸ್ಟ್. ಕನ್ನಡ ಕಹಳೆ ಕಾರ್ಯಕ್ರಮದ ಕೊನೆಯ ಕ್ಷಣದಲ್ಲಿ ನಾವಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಒಟ್ಟು 9 ಸಂಚಿಕೆಗಳಲ್ಲಿ ಎಲ್ಲರೂ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದೀರಿ. ಏನಾಗತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದೀರಿ. ಈಗ ತೀರ್ಪನ್ನ ಕೇಳೋ ಸಮಯ. ಇದು ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ, ಕನ್ನಡ ಕಣ್ಮಣಿಗಳ ನೆಲೆ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಶ್ರೀಗಂಧದ ಪರಿಮಳ ಪಸರಿಸುತ್ತಿದೆ. ಕನ್ನಡ ನಾಡು ಶ್ರೀಗಂಧದ ನಾಡು. ಶ್ರೀಗಂಧದ ನಾಡಿನ ಹೆಗ್ಗುರುತು ಮೈಸೂರು ಸ್ಯಾಂಡಲ್. ನಮ್ಮ ಭಾರತದ ಪರಿಮಳದ ರಾಯಭಾರಿ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಕೇವಲ ಸೋಪ್ ಮಾತ್ರ ಅಲ್ಲ, ನಮ್ಮೆಲ್ಲರ ಬದುಕಿನ ಅಂಗ. ಮೈಸೂರು ಸ್ಯಾಂಡಲ್ ಸೋಪ್ ಮಾತ್ರ ಅಲ್ಲ, ಪರ್ಫ್ಯೂಮ್, ಹ್ಯಾಂಡ್ ವಾಶ್, ಬ್ಯೂಟಿ ಪ್ರಾಡಕ್ಟ್ಸ್, ಫೇಸ್ ವಾಶ್ ಜೊತೆಗೆ ಅಗರಬತ್ತಿಗಳನ್ನ ತಯಾರು ಮಾಡುತ್ತೆ. ಮೈಸೂರು ಸ್ಯಾಂಡಲ್ನ ಎಲ್ಲಾ ಉತ್ಪನ್ನಗಳು 100ಕ್ಕೆ 100ರಷ್ಟು ನೈಸರ್ಗಿಕ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಲ್ಪಡುತ್ತದೆ. ಮೈಸೂರು ಸ್ಯಾಂಡಲ್ ತ್ವಚೆಗೆ ಕೋಮಲತೆ ನೀಡುತ್ತೆ ಹಾಗೂ ಸ್ಕಿನ್ ಇರಿಟೇಷನ್ ದೂರವಾಗಿಸುತ್ತೆ. ಇದು ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ, ಕನ್ನಡ ಕಣ್ಮಣಿಗಳ ನೆಲೆ. ಕನ್ನಡ ಕಹಳೆ ಇದು ಸ್ಥಳೀಯ ವಾಹಿನಿಗಳ ಇತಿಹಾಸದಲ್ಲಿ ಅತ್ಯಂತ ದೀರ್ಘವಾದ ರಿಯಾಲಿಟಿ ಶೋ. ಸುತ್ತಮುತ್ತಲಿನ 10 ಜಾಗಗಳಿಗೆ ಹೋಗಿ 100 ಜನರ ಆಡಿಷನ್ ನಡೆಸಿ ಅಂತಿಮವಾಗಿ 10 ಸ್ಪರ್ಧಿಗಳನ್ನ ಆಯ್ಕೆ ಮಾಡಲಾಯಿತು. ಈ ಸ್ಪರ್ಧಿಗಳಿಗೆ ಕನ್ನಡ ನಾಡು ನುಡಿ ನೆಲ ಜಲ, ಕನ್ನಡದ ಇತಿಹಾಸ, ಬೇರೆ ಭಾಷೆಗಳೊಂದಿಗೆ ಕನ್ನಡದ ಬಾಂಧವ್ಯ, ಶಾಸ್ತ್ರೀಯ ಸ್ಥಾನಮಾನ, ಅಂತರ್ಜಾಲದ ಸುಳಿ ವಿಷಯಗಳ ಬಗ್ಗೆ ಸ್ಪರ್ಧಿಗಳ ಮಾತು ಕೇಳಲಾಯಿತು. ಜೊತೆಗೆ ತಮ್ಮದೊಂದು ಅನುಭವ ಹಂಚಿಕೊಳ್ಳುವ ಅನುಭವ ಕಥನ, ಕಥೆಯೊಂದನ್ನ ವಿಸ್ತರಿಸುವ ಕಥೆ ಕಾರಣ, ನಾಡಿನ ಪ್ರಮುಖ ಕವಿಗಳ ಕವಿತೆಗಳನ್ನ ವಾಚಿಸುವ ಕವನ ವಾಚನ ಹಾಗೂ ಕನ್ನಡ ಸಾಹಿತ್ಯ ಸಮಕಾಲೀನ ಸಂದರ್ಭಕ್ಕೆ ಸ್ಪಂದಿಸ್ತಾ ಇದೆಯೇ ಎಂಬ ವಿಷಯದ ಬಗ್ಗೆ ಚರ್ಚಾ ಸ್ಪರ್ಧೆಯೂ ಕೂಡ ನಡೆಯಿತು. ಪ್ರತಿ ಸುತ್ತುಗಳಿಗೆ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು, ತಜ್ಞರು ಅತಿಥಿಗಳಾಗಿ ಆಗಮಿಸಿ ತಮ್ಮ ಅಮೂಲ್ಯ ಸಲಹೆಗಳನ್ನ ಕೊಟ್ಟಿದ್ದಾರೆ. ಎಲ್ಲಾ ಸುತ್ತುಗಳು ಮುಗ್ದು ಈಗ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈಗ ತೀರ್ಪುಗಾರರನ್ನ ಸ್ವಾಗತಿಸುವಂತಹ ಸಮಯ. 9 ಸಂಚಿಕೆಗಳಲ್ಲೂ ಸ್ಪರ್ಧಿಗಳ ಮಾತುಗಳನ್ನ ಆಲಿಸಿ ಅವರಿಗೆ ಸೂಕ್ತ ಸಲಹೆಗಳನ್ನ ನೀಡಿದ್ದಾರೆ. ಒಳ್ಳೆಯ ಭಾಷಣಕ್ಕೆ ಶಭಾಸ್ ಅಂತ ಹೇಳಿದ್ದಾರೆ. ಕೊರತೆ ಇದ್ದ ಕಡೆ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಲ್ಲದೆ ಈ ಕಾರ್ಯಕ್ರಮ ಆಗ್ತಿರ್ಲಿಲ್ಲ. ಅವರ ಕೊಡುಗೆ ಬಹುದೊಡ್ಡದು. ತೀರ್ಪುಗಾರರನ್ನ ಈಗ ಸ್ವಾಗತಿಸೋಣ. Here's my favorite soap, the one and only soap that gives confidence in this competitive world. Mysore Sandal Soap. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆಯ ತೀರ್ಪುಗಾರರಲ್ಲೊಬ್ಬರಾಗಿರುವಂತಹ ನಟ, ನಾಟಕಕಾರ, ರಂಗ ನಿರ್ದೇಶಕ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ರಂಗಭೂಮಿಯಲ್ಲಿ ಕಳೆದ 3 ದಶಕಕ್ಕೂ ಹೆಚ್ಚು ಕಾಲದಿಂದ ತೊಡಗಿಸಿಕೊಂಡಿದ್ದಾರೆ. ಹೊಂಗಿರಣ ತಂಡವನ್ನ ಕಟ್ಟಿ ಬೆಳೆಸಿದ್ದಾರೆ. ಸಿಜಿಕೆ ಪ್ರಶಸ್ತಿ, ಸೆಂಟರ್ ಸ್ಟೇಜ್ ಕಪ್ಪಣ್ಣ ಸಾಂಸ್ಕೃತಿಕ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇವರು ನಿರ್ದೇಶಿಸಿದ ನಾಟಕಗಳು ರಾಜ್ಯ ಹಾಗೂ ಹೊರ ರಾಜ್ಯದಲ್ಲಿ 100 ಪ್ರದರ್ಶನ ಕಂಡಿವೆ. ಕನ್ನಡ ಮೇಷ್ಟ್ರು ನಮ್ಮ ವಾಹಿನಿಯ ಕನ್ನಡ ಕಹಳೆ ಕಾರ್ಯಕ್ರಮದಲ್ಲಂತೂ ಇವರು ತೀರ್ಪುಗಾರ ಜವಾಬ್ದಾರಿಗಿಂತ ಹೆಚ್ಚಾಗಿ ಮೆಂಟರ್ ಜವಾಬ್ದಾರಿಯನ್ನೇ ನಿರ್ವಹಿಸಿದ್ರು. ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ.
ಸರ್ ನಮಸ್ತೆ. ಸರ್ 9 ಸಂಚಿಕೆಗಳಲ್ಲೂ ಕೂಡ ಭಾಗಿಯಾಗಿದ್ರಿ, ಸ್ಪರ್ಧಿಗಳ ಮಾತನ್ನ ಕೇಳಿದ್ರಿ, ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳ ಜೊತೆ ನೀವು ನಡೆಸಿದಂತಹ ಚರ್ಚೆ ಬಹಳ ಮುಖ್ಯವಾಗಿತ್ತು. ಈಗ ಕನ್ನಡ ಕಹಳೆ ರಿಯಾಲಿಟಿ ಶೋ ಕಾರ್ಯಕ್ರಮ ಕೊನೆಯ ಹಂತದಲ್ಲಿದ್ದೀವಿ. ಒಟ್ಟಾರೆ ಈ ಕಾರ್ಯಕ್ರಮ ನಿಮ್ಗೆ ಹೇಗನಿಸ್ತು? ಹಾಗೆ ನಿಮ್ಮ ಮೆಚ್ಚಿನ ಸಂಚಿಕೆ ಯಾವುದು? ಕನ್ನಡ ಕಹಳೆ ಕಾರ್ಯಕ್ರಮ ತುಂಬಾ ಒಳ್ಳೆಯ ಕಾರ್ಯಕ್ರಮ. ಯಾಕೆ ಅಂತ ಹೇಳಿದ್ರೆ 2011 ನಂತರ ಜನಗಣತಿ ಆಗಿಲ್ಲ. ಆ ಹಿಂದಿನ ಜನಗಣತಿಯ ಪ್ರಕಾರ ಅದರ 10 ವರ್ಷದ ಹಿಂದೆ 10 ವರ್ಷದ ನಂತರ ನೋಡಿದ್ರೆ ಭಾರತೀಯ ಭಾಷೆಗಳಲ್ಲಿ ಬೆಳವಣಿಗೆಯ ದೃಷ್ಟಿಯಿಂದ ಕನ್ನಡ ಬಹಳ ಹಿಂದೆ ಇದೆ ಅನ್ನುವ ರಿಪೋರ್ಟ್ ಇದೆ. ಹಂಗಾಗಿ ನಾವು ಕನ್ನಡಿಗರು ಕನ್ನಡವನ್ನ ಮಾತಾಡುವುದು, ಕನ್ನಡವನ್ನ ಬೆಳೆಸುವುದು ಜೊತೆಗೆ ಯುವಕರಲ್ಲಿ ಯುವತಿಯರಲ್ಲಿ ನಾವು ಕನ್ನಡದ ಬಗ್ಗೆ ಅಭಿಮಾನವನ್ನ ಪ್ರೀತಿಯನ್ನ ಬೆಳೆಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ 9 ಸಂಚಿಕೆಯನ್ನ ನೋಡಿದ ಮೇಲೆ ನಮ್ಮ ಕನ್ನಡ ಕಹಳೆ ಕಾರ್ಯಕ್ರಮ ಇಂಥದ್ದೊಂದು ಕೆಲಸವನ್ನ ತುಂಬಾ ಪರಿಣಾಮಕಾರಿಯಾಗಿ ಮಾಡಿದೆ ಅಂತ ನನ್ಗನ್ಸುತ್ತೆ. ಹಾಗಾಗಿ ಇದು ನನಗೆ ಬಹಳ ವಿಶೇಷ. ಜೊತೆಗೆ ನೀವು ಕೇಳಿದ ಹಾಗೆ ನನಗೆ ಇಷ್ಟವಾದ ಸಂಚಿಕೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಬಂದ ವಿಚಾರದ ಬಗ್ಗೆ ನಡೆದಂತ ಸಂಚಿಕೆ ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ಯಾಕೆ ಅಂತ ಹೇಳಿದ್ರೆ ಬಹಳ ಜನಕ್ಕೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಅಂತ ಯಾಕೆ ಬಂತು, ಅದೊಂದು ಅಭಿಜಾತ ಭಾಷೆ ಆಗಿದ್ದಕ್ಕೆ ಅದು ಯಾಕೆ ಅದನ್ನು ಕೊಟ್ಟರು, ಈ ತರದ ಮಾಹಿತಿ ತುಂಬಾ ಜನಕ್ಕೆ ಇರಲಿಲ್ಲ. ಇದು ನಾವು ಸಬ್ಜೆಕ್ಟ್ ಅನ್ನ ಕೊಟ್ಟಿದ್ರಿಂದ ಯುವಕರು ಯುವತಿಯರು ಅದನ್ನ ಓದ್ಕೊಂಡ್ಬಂದು ಮಾತಾಡಿದ್ರು. ಜೊತೆಗೆ ಅವ್ರು ಮಾತಾಡಿದ್ದನ್ನ ಕೇಳಿ ನಮ್ಮ ನೋಡುಗರಿದ್ದಾರಲ್ಲ ಅವರಿಗೂ ಅದರ ಬಗ್ಗೆ ಅರಿವು ಬಂತು, ಮಾಹಿತಿ ಸಿಕ್ಕಿದೆ. ಹೌದು. ಹಾಗಾಗಿ ನನಗೆ ಕನ್ನಡ ಶಾಸ್ತ್ರೀಯ ಸ್ಥಾನಮಾನದ ಸಂಚಿಕೆ ಇದೆಯಲ್ಲ ತುಂಬಾ ಇಷ್ಟವಾದ ಸಂಚಿಕೆ. ಥ್ಯಾಂಕ್ ಯು ಸರ್. ನಿಮ್ಮ ತೀರ್ಪಿಗಾಗಿ ನಮ್ಮ ಸ್ಪರ್ಧಿಗಳು ಕೂಡ ಕಾಯ್ತಾ ಇದ್ದಾರೆ. ನಿಮ್ಮ ತೀರ್ಪುಗಾರರ ಆಸನ ನಿಮಗಾಗಿ ಕಾಯ್ತಾ ಇದೆ. ಥ್ಯಾಂಕ್ ಯು ಸರ್. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆಯ ಮತ್ತೊಬ್ಬ ತೀರ್ಪುಗಾರರು ಖ್ಯಾತ ನಿರೂಪಕ ಸಮನ್ವಯ ಕಾಶಿ. ಇವರು ಕರ್ನಾಟಕದ 100 ಸ್ಥಳಗಳಲ್ಲಿ ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ನಿರೂಪಕರಲ್ಲೊಬ್ರು. ಮುಖ್ಯಮಂತ್ರಿಯವರ ಕಾರ್ಯಕ್ರಮವಾಗಿರಬಹುದು, ಪ್ರಶಸ್ತಿ ಕಾರ್ಯಕ್ರಮವಾಗಿರಬಹುದು, ಉತ್ಸವಗಳಾಗಿರಬಹುದು, ಸಮನ್ವಯ ಕಾಶಿಯಲ್ಲಿ ಇರಲೇಬೇಕು. ಇವರ ನಿರೂಪಣೆ ಕರ್ನಾಟಕ ಸರ್ಕಾರ ಹಲವು ಸಂಸ್ಥೆಗಳು ಅವಕಾಶ ಕೊಟ್ಟಿವೆ. ಇನ್ನು ಸಮನ್ವಯ ಟ್ರಸ್ಟ್ ಮೂಲಕ ಹಲವು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳನ್ನ ದತ್ತು ಪಡೆಯೋದು, ಕೌಶಲ್ಯಾಭಿವೃದ್ಧಿ ತರಬೇತಿ, ನಾಯಕತ್ವ ತರಬೇತಿ, ನಮ್ಮ ವಾತಾವರಣವನ್ನ ತಂಪಾಗಿ ಇಡಲು ಸಸಿ ನೆಟ್ಟು ಬೆಳೆಸುವವರಿಗೆ ಪರಿಸರ ಪ್ರಶಸ್ತಿ ನೀಡೋದು ಸೇರಿದಂತೆ ಹಲವು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಸಮನ್ವಯ ಕಾಶಿಯವರಿಗೆ ಸ್ವಾಗತ. ನಮಸ್ತೆ. ಒಟ್ಟಾರೆ ಕನ್ನಡ ಕಹಳೆ ಕಾರ್ಯಕ್ರಮ ಹೇಗನ್ನಿಸ್ತು? ಹಾಗೆ ನಿಮ್ಮ ಫೇವ್ರೆಟ್ ಸಂಚಿಕೆ ಯಾವುದು? ಕನ್ನಡ ಕಹಳೆ ಕಾರ್ಯಕ್ರಮ 9 ಸುತ್ತು ನಡೆದಿದೆ. ಬಹಳ ಅದ್ಭುತವಾಗಿ ಕನ್ನಡ ನಾಡು ನುಡಿ, ಸಂಸ್ಕೃತಿ, ಇತಿಹಾಸ, ಅಂತರ್ಜಲ ಈ ಎಲ್ಲಾ ವಿಷಯಗಳನ್ನ ಒಳಗೊಂಡಂತೆ ಕರ್ನಾಟಕದಲ್ಲಿ ಬಹಳ ವಿರಳವಾಗಿ ಮಾಡಬಹುದಾದಂತ ಕಾರ್ಯಕ್ರಮವನ್ನ ಕನ್ನಡ ಮೀಡಿಯಂ ನ್ಯೂಸ್ ಚಾನೆಲ್ ಮಾಡಿದೆ. ಅವರಿಗೊಂದು ವಿಶೇಷವಾದ ಅಭಿನಂದನೆಗಳನ್ನ ನಾವೆಲ್ಲರೂ ಕೂಡ ಇವತ್ತು ಸಲ್ಲಿಸಲೇಬೇಕು. ಹೊಸ ನವ್ಯ ಕಾಲಕ್ಕೆ ಬರುವಂತಹ, ನವೋದಯ ಕಾಲಕ್ಕೆ ಬರಬಹುದಾದಂತಹ ಯುವಕರಲ್ಲಿ ಕನ್ನಡದ ಉತ್ಸಾಹವನ್ನ ತುಂಬುವಂತ ಒಂದು ವಿಶೇಷ ಕಾರ್ಯಕ್ರಮವನ್ನ ಕನ್ನಡ ಮೀಡಿಯಂ ನ್ಯೂಸ್ ಚಾನೆಲ್ ಮಾಡಿದೆ. ನನಗೆ ಇದರಲ್ಲಿ ಬಹಳ ಇಷ್ಟವಾದ ಎಪಿಸೋಡ್ ಯಾವ್ದಪ್ಪ ಅಂತ ಹೇಳಿದ್ರೆ ಕನ್ನಡದ ಇತಿಹಾಸವನ್ನು ಹೇಳುವಂಥದ್ದು. ಅರಿವೇ ಗುರುನುಡಿ ಜ್ಯೋತಿರ್ಲಿಂಗ, ದಯವೇ ಧರ್ಮದ ಮೂಲ ತರಂಗ, ವಿಶ್ವ ಭಾರತಿಗೆ ಕನ್ನಡದ ಆರತಿಯನ್ನು ಎತ್ತುವಂತಹ ಕಾರ್ಯಕ್ರಮ ಕನ್ನಡ ಮೀಡಿಯಂ ನ್ಯೂಸ್ ಚಾನೆಲ್ ಮಾಡಿದೆ. ಇದು ನಿಜಕ್ಕೂ ತುಂಬಾ ಅದ್ಭುತವಾದ, ಬಹಳ ಅಚ್ಚುಕಟ್ಟಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಇತಿಹಾಸವನ್ನ ಹೇಳುವಾಗ ಎಲ್ಲಾ ಸ್ಪರ್ಧಾಳುಗಳು ಕೂಡ ಬಹಳ ವಿಶೇಷವಾದ ಆಯಾಮವನ್ನು ಇಟ್ಕೊಂಡು ಇತಿಹಾಸದಲ್ಲಿ ಬರುವಂತಹ ರಾಜರು, ಕನ್ನಡದ ಮೊದಲ ಅಕ್ಷರಗಳು ಎಲ್ಲಿ ಮೂಡಿದವು, ಕನ್ನಡದ ಸಾಹಿತಿಗಳು ಯಾರ್ಯಾರಿದ್ರು, ಕನ್ನಡಕ್ಕೆ ನೀಡಿದಂತಹ ದೊಡ್ಡ ದೊಡ್ಡ ಮಹಾಪುರುಷರ ಕೊಡುಗೆಗಳೇನು, ಕನ್ನಡದ ವ್ಯಕ್ತಿಗಳು ಇಡೀ ವಿಶ್ವಕ್ಕೆ ಯಾವ ರೀತಿಯಾಗಿ ಕೊಡುಗೆಯನ್ನ ಕೊಟ್ಟರು ಅನ್ನುವಂತಹ ಎಲ್ಲಾ ವಿಷಯಗಳನ್ನು ವಿಸ್ತಾರವಾಗಿ ಮಾತಾಡಿದ್ದಾರೆ. ಇದೊಂದು ಬಹಳ ವಿಶೇಷವಾದ ಡಿಸ್ಕಷನ್ ಆಗಿದೆ ಕನ್ನಡ ಮೀಡಿಯಂ ನ್ಯೂಸ್ ಚಾನೆಲ್ ನ ಈ ಕಾರ್ಯಕ್ರಮ. ಎಲ್ಲಾ ಸ್ಪರ್ಧಾಳುಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆ ಸಮನ್ವಯ ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಹೇಳ್ಬೋದಾ? ಸಮನ್ವಯ ಸಂಸ್ಥೆ ಶುರುವಾಗಿ ಈಗ 20 ವರ್ಷ ಅದಕ್ಕೆ ಸಂದಿದೆ. 2 ಬಹಳ ಮುಖ್ಯವಾದ ವಿಷಯಗಳನ್ನ ಇಟ್ಕೊಂಡು ಸಮನ್ವಯ ಸಂಸ್ಥೆ ಕೆಲಸ ಮಾಡ್ತಿದೆ. ಒಂದು ಸ್ವಯಂ ಸೇವೆ ಮತ್ತು ರಾಷ್ಟ್ರೀಯತೆ. ಈ 2 ಪ್ರಜ್ಞೆನ ಯುವಕರಲ್ಲಿ ಮೂಡಿಸುವಂತ ವಿಶೇಷವಾದ ಪ್ರಯತ್ನವನ್ನ ಮಾಡಿಕೊಂಡು ಬಂದಿರುವಂತ ಸಂಸ್ಥೆ. ಇಲ್ಲಿ ವಾಲಂಟಿಯರ್ಸೇ ಮುಖ್ಯವಾಗಿ ಕೆಲಸವನ್ನ ಮಾಡ್ತಾರೆ. ಶಿವಮೊಗ್ಗ ಮತ್ತು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಸಾವಿರಾರು ಜನ ವಾಲಂಟಿಯರ್ಸ್ ಇವತ್ತು ಕೂಡ ಸಮುದಾಯದ ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಸಮಾಜಕ್ಕೆ ಕೆಲಸವನ್ನ ಮಾಡಬಲ್ಲಂತಹ ಯುವಕರನ್ನ ತಯಾರಿಸುವಂತ ಒಂದು ಸಣ್ಣ ಪ್ರಯತ್ನ ಸಮನ್ವಯ ಮಾಡ್ತಾ ಇದೆ. ವಿಶೇಷವಾಗಿ ಒಂದು
ಕರ್ನಾಟಕದಲ್ಲೇ ಮೊದಲ ಬಾರಿಗೆ UPSC ಮತ್ತು KPSC ಓದುವಂತ ವಿದ್ಯಾರ್ಥಿಗಳಿಗೆ ಉಚಿತವಾದ ಒಂದು ಗ್ರಂಥಾಲಯ, ಅದು ಶ್ರೀಯುತ KA ದಯಾನಂದ್ ಅವರು ಶಿವಮೊಗ್ಗ DC ಆಗಿದ್ರು, IAS ಅಧಿಕಾರಿಗಳು. ಅವರ ಹೆಸರಿನಲ್ಲಿ ನಾವು ಈ ವಿಶೇಷವಾದ ಗ್ರಂಥಾಲಯವನ್ನ ಪ್ರಾರಂಭಿಸಿದ್ದೇವೆ 2 ವರ್ಷದಿಂದ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಆ ಗ್ರಂಥಾಲಯದ ಮೂಲಕ ಈಗಾಗಲೇ ಅಧಿಕಾರಿಗಳಾಗಿ ಸ್ಥಾನಮಾನವನ್ನು ಹೊಂದಿದ್ದಾರೆ. ಇದು ಸಮನ್ವಯದ ಬಗ್ಗೆ ಒಂದಿಷ್ಟು ಮಾಹಿತಿ. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಿಮ್ಮ ತೀರ್ಪಿಗಾಗಿ ನಮ್ಮ ಸ್ಪರ್ಧಿಗಳು ಕೂಡ ಕಾಯ್ತಾ ಇದ್ದಾರೆ. ನಿಮ್ಮ ಆಸನವನ್ನ ಸ್ವೀಕರಿಸಬೇಕಾಗಿತ್ತು. ಧನ್ಯವಾದಗಳು. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆಯ ಮತ್ತೋರ್ವ ತೀರ್ಪುಗಾರರು ಪೂರ್ಣಿಮಾ SS. ಪೂರ್ಣಿಮಾ ಅವರು ಶಿಕ್ಷಕರು, ಆದ್ರೆ ಕಲೆ ಸಂಸ್ಕೃತಿಯ ಬಗ್ಗೆ ಅಪಾರವಾದ ಆಸಕ್ತಿ ಇದೆ. ಮಕ್ಕಳ ಪ್ರತಿಭೆಯನ್ನ ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ನೀಡುವ, ಬೆಳೆಸುವಂತಹ ಅಪರೂಪದ ಗುಣ ಇವರಲ್ಲಿದೆ. ಸ್ವತಃ ಲೇಖಕರು ಕೂಡ ಹೌದು, ರಂಗಭೂಮಿಯಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ. ಪೂರ್ಣಿಮಾ ಅವರಿಗೆ ಸ್ವಾಗತ. ನಮಸ್ತೆ. ಕನ್ನಡ ಕಹಳೆ ಕಾರ್ಯಕ್ರಮದ 9 ಸಂಚಿಕೆಗಳಲ್ಲೂ ಕೂಡ ನಿಮ್ಗೆ ಇಷ್ಟವಾದಂತಹ ಸಂಚಿಕೆ ಯಾವುದು? ಹಾಗೆ ಕಾರ್ಯಕ್ರಮ ಹೇಗನ್ನಿಸ್ತು? ಕನ್ನಡ ಕಹಳೆ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ಅದ್ರ ಬಗ್ಗೆ 9 ಸಂಚಿಕೆಗಳಾಗ್ತವೆ. 9 ವಿಷಯಗಳ ಬಗ್ಗೆ ಮಕ್ಕಳು ಮಾತಾಡ್ಬೇಕು ಅಂದಾಗ ನಾವು ವಿಷಯಗಳೆಲ್ಲ ಏನಿರ್ಬೋದು ಅಂತೆಲ್ಲ ಆಲೋಚನೆ ಮಾಡಿದ್ವಿ. ಆಮೇಲೆ ನಮ್ಗೆ ಗೊತ್ತಾಯ್ತು ಮಕ್ಕಳು ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ಪ್ರಸ್ತುತವನ್ನ ಪಡಿಸಿದ್ರು. ನಮಗೂ ಕೂಡ ಶಾಸ್ತ್ರೀಯ ಕನ್ನಡ ವಿಷಯ ಸುತ್ತಲ್ಲಿ ಸತೀಶ್ ಸರ್ ಅವರಿಂದ ತುಂಬಾ ವಿಷಯವನ್ನ ನಾವು ತಿಳ್ಕೊಂಡ್ವಿ. ಅಷ್ಟೆಲ್ಲ ವಿಷಯ ನನಗೂ ಕೂಡ ಗೊತ್ತಿರ್ಲಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ನಮಗಷ್ಟೇ ಅಲ್ಲ, ಹೊರಗಿನ ಎಲ್ಲ ಜನರಿಗೂ ಕೂಡ ಈ ಕನ್ನಡದ ಬಗ್ಗೆ ಹೆಚ್ಚು ಮಾಹಿತಿ ಸಿಕ್ತು ಅಂತ ನನಗನ್ಸುತ್ತೆ. ತುಂಬಾ ಜನರಿಂದ ಅದೇ ಒಪಿನಿಯನ್ ಕೂಡ ಬಂತು. ಹಾಗಾಗಿ ಕನ್ನಡ ಕಹಳೆ ಕಾರ್ಯಕ್ರಮ ಮಾಡಿದಕ್ಕೂ ಸಾರ್ಥಕ ಅನ್ನುವಂತ ಭಾವ ನನ್ನಲ್ಲೂ ಮೂಡಿತು. ಓಕೆ, ಹಾಗೆ ನಿಮಗೆ ಫೇವ್ರೇಟ್ ಆದಂತಹ ಸಂಚಿಕೆ ಯಾವುದು, ಹಾಗೆ ಯಾಕೆ? 9 ಸಂಚಿಕೆಗಳಲ್ಲಿ ಅನುಭವ ಕಥನ ತುಂಬಾ ಖುಷಿ ಅನಿಸ್ತು. ಯಾಕೆಂದ್ರೆ ಬೇರೆ ಎಲ್ಲ ಸಂಚಿಕೆಗಳಲ್ಲಿ ಮಕ್ಕಳು ಆ ವಿಷಯಕ್ಕೆ ರೆಡಿಯಾಗಿ ಬಂದಿದ್ರು. ಆದ್ರೆ ಅನುಭವ ಕಥನ ಅಂದಾಗ ತನ್ನ ಸ್ವಂತ ವಿಷಯವನ್ನ ಅವರು 3 ನಿಮಿಷಗಳ ಅವಧಿಯಲ್ಲಿ ಹೇಳ್ಬೇಕಾಗಿತ್ತು. ಆ ಎಪಿಸೋಡ್ ಅಲ್ಲಿ ಮಕ್ಕಳು ನಿರ್ಭಯವಾಗಿ ಅವರ ಅನುಭವ ಕಥನವನ್ನ ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿರೋದ್ರಿಂದ ನನಗೆ ಆ ಎಪಿಸೋಡ್ ತುಂಬಾ ಖುಷಿ ಕೊಡ್ತು. ಓಕೆ, ಥ್ಯಾಂಕ್ ಯು. ಹಾಗೆ ನಿಮ್ಮ ತೀರ್ಪುಗಾರರ ಸೀಟ್ ನಿಮಗಾಗಿ ಕಾಯ್ತಾ ಇದೆ. ಧನ್ಯವಾದಗಳು. ಈ ಕೊನೆಯ ಸಂಚಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಬರ್ತಾ ಇರೋದು ಯಾರು ಗೊತ್ತಾ? ಕನ್ನಡ ರಂಗಭೂಮಿ ಹಾಗೂ ಸಿನಿಮಾ ಕ್ಷೇತ್ರದ ಅತ್ಯಂತ ಸೃಜನಶೀಲ ಕಲಾವಿದೆ ಅಕ್ಷತಾ ಪಾಂಡವಪುರ. ಪಲ್ಲಟ ಸಿನಿಮಾದ ನಟನೆಗಾಗಿ ರಾಜ್ಯ ಸರ್ಕಾರದಿಂದ ಶ್ರೇಷ್ಠ ಪೋಷಕ ನಟಿ ಪ್ರಶಸ್ತಿಗೆ ಪಾತ್ರರಾದವರು. ಅವರು ಅಭಿನಯಿಸಿದ ಪಿಂಕಿಯಲ್ಲಿ ಹಾಗೂ ಕೋಳಿ ಹೆಸರು ಸಿನಿಮಾಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಿನಿಮಾ ಉತ್ಸವಗಳಲ್ಲಿ ಪ್ರದರ್ಶನ ಕಂಡು ಎಲ್ಲರ ಮೆಚ್ಚುಗೆ ಪಡೆದಿವೆ. ಬಹು ಮುಖ್ಯವಾಗಿ ಕನ್ನಡ ರಂಗಭೂಮಿಗೆ ತಮ್ಮ ನಾಟಕಗಳ ಮೂಲಕ ಹೊಸತನವನ್ನ ಕೊಟ್ಟವರು. ಅವರು ಅಭಿನಯಿಸಿದ ಏಕವ್ಯಕ್ತಿ ನಾಟಕಗಳಾದ ಒಬ್ಬಳು, ಲೀಕ್ಔಟ್, ಅಡುಗೆ ಮಾತು ನೂರಾರು ಪ್ರದರ್ಶನಗಳನ್ನ ಕಂಡಿವೆ. ವೇದಿಕೆ ಅಗತ್ಯವಿಲ್ಲದೆ ಜನರ ನಡುವೆಯೇ ಓಡಾಡ್ತಾ ಅವರನ್ನು ಕೂಡ ಪಾತ್ರಧಾರಿಗಳನ್ನಾಗಿ ಮಾಡ್ತಾ ವಿಭಿನ್ನ ಶೈಲಿಯ ನಾಟಕಗಳನ್ನ ಕನ್ನಡ ರಂಗಭೂಮಿಗೆ ಕೊಟ್ಟಿದ್ದಾರೆ. ಅವರನ್ನ ಇದೀಗ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ. ನಿಮ್ಮ ನಾಟಕಗಳ ಪ್ರದರ್ಶನ ನಿರಂತರವಾಗಿ ನಡೀತಾನೆ ಇದೆ, ಆದ್ರೂ ಕೂಡ ಬಿಡುವು ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನೀವು ಕನ್ನಡ ಕಹಳೆ ಕಾರ್ಯಕ್ರಮದ ಸಂಚಿಕೆಗಳನ್ನ ನೋಡಿದೀರಾ? ಒಟ್ಟಾರೆ ಕಾರ್ಯಕ್ರಮದ ಬಗ್ಗೆ ಹೇಗನ್ನಿಸ್ತು? ಕನ್ನಡ ನಾವು ಕನ್ನಡ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಇತ್ತ ಕನ್ನಡಕ್ಕಾಗಿ ರಿಯಾಲಿಟಿ ಶೋ ಒಂದು ಮಾಡೋದಿಲ್ವಲ್ಲ ಯಾಕೆ ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಶಿವಮೊಗ್ಗದಲ್ಲಿ ಈ ತರದೊಂದು ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ನಾವು ಬಿಡುವು ಮಾಡ್ಕೊ ಬರ್ಲಿಲ್ಲ ಅಂದ್ರೆ ನಾವು ಮಾಡೋ ಕೆಲ್ಸಕ್ಕೆ ಅರ್ಥನೇ ಇರಲ್ಲ. ಹೌದು, ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರ್ತಿದೆ. ಆ ಖುಷಿಯಿಂದನೇ ನಾನು ಇವತ್ತು ಬಂದಿದ್ದೀನಿ. ಹಾಗೆ ರಂಗಭೂಮಿಯ ಕೆಲಸಗಳು ಹೇಗ್ ನಡೀತಾ ಇದೆ? ನಿರಂತರ ಸಾಕ್ತಾನೆ ಇರುತ್ತೆ. ರಂಗಭೂಮಿನೇ ನಿರಂತರ. ಓಕೆ. ಪಲ್ಲಟ, ಪಿಂಕಿಯಲ್ಲಿ, ಕೋಳಿ ಹೆಸರು ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಿಮ್ಮ ಪಾತ್ರವನ್ನ ಜನ ಮೆಚ್ಕೊಂಡಿದ್ದಾರೆ. ಹಾಗೆ ನೀವು ಪಾತ್ರಗಳ ಆಯ್ಕೆಯಲ್ಲಿ ತುಂಬಾ ಚೂಸಿ ಅಲ್ವಾ? ಚೂಸಿ ಅವಕಾಶ ತುಂಬಾ ಬಂದ್ರೆ ತುಂಬಾ ಚೂಸಿ ಅನ್ಬೋದು. ಬರೋ ಒಂದಷ್ಟು ಅವಕಾಶಗಳಲ್ಲಿ ಚೂಸ್ ಮಾಡ್ತೀನಿ. ಯಾವ್ದ್ ಬೇಕು ಮತ್ತೆ ನಾನ್ ಯಾಕೆ ಮಾಡ್ಬೇಕು ಇದನ್ನ. ನಾನು ಒಬ್ಳು ನಟಿಯಾಗಿ ನಾವು ಈ ಕತೆ ಓದ್ ತಕ್ಷಣ ಒಂದು ಪಾತ್ರ ಮಾಡ್ತೀವಿ, ನಾನು ಇದನ್ನ ಮಾಡ್ಬೇಕು ಅಂತ ಒಂದು ಆಸೆ ಬರುತ್ತೆ. ಯಾರಾದ್ರೂ ಸ್ಕ್ರಿಪ್ಟ್ ಕಳಿಸ್ ತಕ್ಷಣ ಅಥವಾ ಅಪ್ರೋಚ್ ಮಾಡಿದ ತಕ್ಷಣ ನನ್ ನಿಜವಾಗ್ಲೂ ಆಸೆ ಹುಟ್ಟಿದ ತಕ್ಷಣ ನಾನು ಮಾಡ್ತೀನಿ.
ಬಾಕಿದೆಲ್ಲ ಆಮೇಲಿನ ಮಾತು. ನಂಗೆ ಅನ್ನಿಸ್ಬೇಕು, ಹೌದು ನಾನು ಈ ಸಿನಿಮಾ ಮಾಡ್ಬೇಕು ಅಂತ. ಹಾಗೆ ನಿಮ್ಮ ಮುಂದಿನ ಸಿನಿಮಾ? ಮುಂದಿನ ಸಿನಿಮಾ ಕೌಮುದಿ ಆಲ್ರೆಡಿ ಚಿತ್ರೀಕರಣ ಎಲ್ಲ ಮುಗಿದು ಇನ್ನೇನೋ ಬಿಡುಗಡೆ ಹಂತದಲ್ಲಿದೆ. ಮತ್ತೊಂದು ಮೋಡ ಮಳೆ ಮತ್ತು ಶೈಲ ಅಂತ. ಓಕೆ, ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಸಿನಿಮಾಗಳಿಗೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆಗಮಿಸಿದೀರಾ, ಅತಿಥಿಗಳ ಆಸನ ಕೂಡ ಕಾಯ್ತಾ ಇದೆ, ದಯಮಾಡಿ ಆಸನಗಾಗಬೇಕಾಗಿ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಕಾಂತಿಯುಕ್ತವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಕನ್ನಡ ಮೀಡಿಯಂ ಚಾನೆಲ್ ನಡೆಸ್ತಾ ಇರತಕ್ಕಂಥ ಕನ್ನಡ ಕಹಳೆ 9 ಎಪಿಸೋಡ್ಗಳು ನಡೆದು ಇವತ್ತು ನಾವು ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಇವತ್ತು ತೀರ್ಪು ಕೊಡುವ ದಿನ. ಈ ದಿನ ನಮ್ಮ ಜೊತೆಗೆ ನಮ್ಮ ಕನ್ನಡದ ರಂಗಭೂಮಿಯ ಮತ್ತು ಚಲನಚಿತ್ರದ ಒಳ್ಳೆಯ ನಟಿಯಾದಂತಹ ಅಕ್ಷತಾ ಪಾಂಡವಪುರ ಅವರು ನಮ್ಮ ಜೊತೆಗೆ ಅತಿಥಿಯಾಗಿ ಬಂದಿದ್ದಾರೆ. ಮೇಡಮ್, ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಅಕ್ಷತಾ ಪಾಂಡವಪುರ ಅವರು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾನೆ ಸಿನಿಮಾದಲ್ಲೂ ಕೂಡ ಬಹಳ ಒಳ್ಳೊಳ್ಳೆಯ ಪಾತ್ರಗಳನ್ನ ಮಾಡಿದ್ದಾರೆ. ಕೋಳಿ ಹೆಸರು, ಪಿಂಕಿಯಲ್ಲಿ ಮುಂತಾದ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ಮಾತಾಡೋದಾದ್ರೆ, ಮೇಡಮ್, ನನಗೆ ರಂಗಭೂಮಿಯಲ್ಲಿ ನೀವು ಏನು ಇದುವರೆಗೆ ನಡೀತಾ ಇದ್ದಂತಹ ಒಂದು ಪ್ರೋಸೆಸ್ ಏನಿತ್ತು ನಮ್ಮ ಕನ್ನಡ ರಂಗಭೂಮಿಯಲ್ಲಿ, ಕೆಲವರು ಮಾತ್ರ ಬೇರೆ ಬೇರೆ ತರ ಪ್ರಯೋಗಗಳನ್ನು ಮಾಡಿದ್ರು. ನೀವು ಈಗ ಪ್ರೇಕ್ಷಕರ ಜೊತೆಗೆ ಒಡನಾಟ ಸಂವಾದ ಮಾಡ್ತಾ ನಾಟಕಗಳನ್ನು ಮಾಡ್ತಾ ಇದ್ರಿ. ಅದು ನಿಮಗೆ ಹೇಗೆ, ಅದು ಯಾಕೆ ಅದನ್ನ ಬಗ್ಗೆ ಆತರ ಮಾಡ್ಬೇಕು ಅಂತ ಅನಿಸ್ತು ಅಂತ? ಯಾಕೆ ಅಂದ್ರೆ, ಒಂದು ನಾನು NST ಇರ್ತಾ ಜಾಸ್ತಿ ಯೋಚನೆ ಮಾಡ್ತಿದ್ದೆ. NST ಸ್ವಲ್ಪ ರಿಚ್ ಪ್ರೊಡಕ್ಷನ್ ಕಟ್ಟೋದ್ರಲ್ಲಿ, ಯೋಚನೆ ಮಾಡೋದ್ರಲ್ಲೆಲ್ಲ. ನಾನೀಗ ವಾಪಸ್ ಊರಿಗೆ ಹೋಗ್ಬೇಕು ಅಂದ್ಕೊಂಡೆ ನಾನು ಡೆಲ್ಲಿಗೆ ಹೋಗಿರೋದು. ಮುಗಿಸ್ಕೊಂಡು ಏನು ಮಾಡ್ತಾರ, ನಾನು ಊರಿಗೆ ಬರೋಳು ಅಂತಾನೆ ಇದ್ದದ್ದು. ನಾನು ಊರಿಗೆ ಹೋದ್ಮೇಲೆ ಈ ಲೈಟ್ ಸಿಗುತ್ತಾ ನನಗೆ, ಈ ಲೈಟಿಗೆ ನಾನು ಖರೀದಿ ಮಾಡೋಕ್ಕಾಗುತ್ತಾ, ಈ ಥರ ಪ್ಲ್ಯಾಟ್ಫಾರ್ಮ್ ಸಿಗುತ್ತಾ ನನಗೆ, ಇವೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಹಾಗಿದ್ರೆ ನಾನು ಊರಿಗೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ತೊಗೊಂಡೋಗ್ಬೇಕಾ, ಈ ಥರ ಡಿಸೈನ್ ಮಾಡು, ಈ ದೊಡ್ಡ ಡೈರೆಕ್ಟ್ರು ನಾನು ಕರ್ಸೋಕ್ಕಾಗುತ್ತಾ, ಈ ಥರದೆಲ್ಲ ಯೋಚನೆ ಮಾಡಬೇಕಾದ್ರೆ ನನಗೆ ರಂಗಭೂಮಿ ಎಕ್ಸ್ಪ್ರೆಷನ್, ಆ ಎಕ್ಸ್ಪ್ರೆಷನ್ನ ಹೇಳೋಕ್ಕೆ ಒಬ್ಳು ನಟಿಯಾಗಿ ನಮ್ಮ ಒಂದು ಕೌಶಲ್ಯ ಏನು ಹೇಳ್ತೀರಾ ಅದನ್ನೇ ಬಳಸ್ಕೊಂಡು ಮಾಡಬೇಕು ಅನ್ನೋದು ಬಂದಾಗ ಕತೆಗಳನ್ನ ಇಟ್ಕೊಂಡು ನರೇಟ್ ಮಾಡೋಣ ಅನ್ನಿಸ್ತು. ಯಾರ್ದಾದ್ರೂ ಈಗ ಆಲ್ರೆಡಿ ಬರೆದಿರೋಂಥ ಬರಹಗಾರರು, ಕತೆಗಾರರು, ನಾಟಕಗಾರರನ್ನ ಕತೆನ ನಾನು ಮಾಡಬೇಕು ಅನ್ನೋ ಟೈಮಲ್ಲಿ ಅವ್ರ ಅಭಿಮಾನಿಗಳಿರ್ತಾರೆ, ಅವ್ರ ಫಾಲೋವರ್ಸ್ ಇರ್ತಾರೆ. ಅವರು ಇಲ್ಲ ಇವ್ರ ಬಗ್ಗೆ ನೀವ್ ಯಾರು ಹೇಳಕ್ಕೆ, ನಿಮ್ಗೇನು ಗೊತ್ತು ಇವ್ರ ಬಗ್ಗೆ ಅಂತ ಪ್ರಶ್ನೆ ಮಾಡ್ತಾರೆ. ಜನಗಳ ಜೊತೆ ಮಾತಾಡಿಸ್ತಾ ಹೋಗೋದಲ್ವಾ. ಅದಕ್ಕೆ ಈ ರಿಸ್ಕೇ ಬೇಡ, ಈ ಫಾರ್ಮೇ ನಾನು ಹೊಸದಾಗಿ ಏನೋ ಮಾಡ್ತಾ ಇದ್ದೀನಿ ಹಳ್ಳಿಗಳಲ್ಲಿ ಹೋಗಿ, ಅದಕ್ಕೆ ನಾನೇ ಬರೆದ ಕತೆಗಳನ್ನೇ ಮೊದಲು ಮಾಡೋಣ. ಏನೇ ರಿಸ್ಕ್ ಇದ್ರು ನಾನು ಅದಕ್ಕೆ ಫೇಸ್ ಮಾಡ್ತೀನಿ. ಇವಾಗ ನೀವೇ ಬರ್ದಿರೋ ಕತೆನ ನಾನು ತಗೊಂಡೋಗಿದ್ದೆ ಅಂತಂದ್ರೆ ಯಾರೋ ನಿಮ್ಮ ಸ್ಟೂಡೆಂಟ್ಸ್ ಯಾರಾದ್ರು ಇಲ್ಲ ಸರ್ ಹಿಂಗೆ ಯೋಚನೆ ಮಾಡಿರಲ್ಲ, ನೀವ್ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ಬೋದು. ಅಥವಾ ಜನರು ನೀವು ಬರ್ದಿರೋ ಸಾಲ್ಗಳನ್ನ ಯಾವುದೋ ಬೇರೆ ಥರದ ಅವ್ರ ಎಕ್ಸ್ಪ್ರೆಷನಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಅದನ್ನು ತಪ್ಪು ಅನ್ಬೋದು. ಇವೆಲ್ಲ ಬೇಡ ಅಂತ ನಾನು ಈ ಥರ ಪ್ರಯೋಗ ಶುರು ಮಾಡಿದ್ದು. ಅಷ್ಟೂ ಅಲ್ಲದೆ ಸರ್, ಈಗ ರಂಗಭೂಮಿ ಅಂದ್ರೆ ಏನಾಗಿದೆ ಗೊತ್ತಾ, ಬೆಂಗಳೂರು ರಂಗಭೂಮಿ ಆಗಿದೆ, ಈ ಕಡೆ ಕರ್ನಾಟಕ ರಂಗಭೂಮಿ ಆಗಿದೆ. ಈ ಥರ ಡಿವೈಡ್ ಆಗಿಬಿಟ್ಟಿದೆ. ರಂಗಭೂಮಿಯನ್ನು ಆ ಪ್ರಾಂತ್ಯ ರಂಗಭೂಮಿ ಆಗಿಬಿಟ್ಟಿದೆ. ನಾನು ನೋಡಿರೋ ಪ್ರಕಾರ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿರುತ್ತೆ. ಅವ್ರಿಗೆ ಏನಂದರೆ, ನಾವು ಬೆಂಗಳೂರಲ್ಲಿ ಹೋಗಿ ಶೋ ಮಾಡಿದ್ರೆ ಒಂದು ಖುಷಿ. ಈಗ ಯಾರಾದ್ರೂ ಪರಿಚಯ ಮಾಡ್ಕೋಬೇಕಾದ್ರೆ ಇಂಥವ್ರು ಬೆಂಗಳೂರಲ್ಲಿ ನಾಟಕ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ತಾರಲ್ಲ, ಅದೇ ಖುಷಿ ಅವರಿಗೆ. ಅದಲ್ಲ, ಅದಾಗಬೇಕಾಗಿಲ್ಲ. ಅಂದರೆ ಬೆಂಗಳೂರವ್ರು ಅಲ್ಲಿ ಬರ್ತೀವಿ ಅಂತ ಹೇಳೋ, ಬರ್ತಾ ಇದ್ದಾರೆ ಬೆಂಗಳೂರವ್ರು ಬರ್ತಾ ಇದ್ದಾರೆ, ಬನ್ನಿ ಅಂತ ಕರ್ಕೊಳ್ತಾರೆ, ಅವ್ರನ್ನ ಕರ್ಕೊಳ್ಳಲ್ಲ. ಹಾಗೆ ನೀವುಗಳು ಅಷ್ಟೇ, ಶಿವಮೊಗ್ಗದಲ್ಲೂ ಯಾವಾಗಿಂದ ಆ್ಯಕ್ಟಿವ್ ಆಗಿದ್ದೀರಾ, ಕೆಲಸ ಮಾಡ್ತಿದ್ದೀರಾ. ತುಂಬ ಜನ, ಎಷ್ಟು ಜನ ನಿಮ್ಮ ಪ್ರೊಡಕ್ಷನಿಂದ ಆಚೆ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ. ಸೊ ಆದರೂ ಒಂದು ಬೆಂಗಳೂರಲ್ಲಿ ಮಾಡಬೇಕು, ಬೆಂಗಳೂರವ್ರು ನಮ್ಮನ್ನು ಕರೆಯಲ್ಲ ಅನ್ನೋ ಒಂದಿರುತ್ತೆ. ಆದರೆ ನನಗೆ ಬೆಂಗಳೂರಲ್ಲಿ ನನ್ನ ಫೋಕಸ್ಸೇ ಆಗಲಿಲ್ಲ. ನಾನು ಬೆಂಗಳೂರಿಂದ ಆಚೆ ಹೋಗಿ ಹಳ್ಳಿಗಳಲ್ಲಿ ರಂಗಭೂಮಿ ಅಂದರೆ, ಉತ್ತರ ಕರ್ನಾಟಕದವ್ರಿಗಂತೂ ಈಗ ನಾನು ಬಂದೆ ಅಂದ ತಕ್ಷಣ ಡ್ಯಾನ್ಸ್ ಮಾಡ್ತಾಳೆ ಅಂತ ಕಾಯ್ಕೊಂಡೆ ಕೂತಿದ್ರು. ಸ್ವಲ್ಪ ಪಾಪ್ಯುಲರ್ ಥಿಯೇಟರ್ ಜಾಸ್ತಿ ಅಲ್ಲ. ಈ ಥರ ಮಾಡಾದ್ಮೇಲೆ ಅವ್ರುಗಳು ಕನೆಕ್ಟ್ ಆಗಿ ಅವರು ಹೊತ್ತಾದ್ಮೇಲಂತೂ ಅವ್ರಿಗೆ ಹಿಂಗೂ ಇರುತ್ತೆ ರಂಗಭೂಮಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನೀವು ಬಿಗ್ ಬಾಸ್ಗೆ ಹೋಗಿದ್ರಿ, ಅಲ್ಲೋಗಿದ್ರಿ, ಇಲ್ಲೋಗಿದ್ರಿ, ನೀವೆಲ್ಲ ಬಂದು ಇಲ್ಲಿ ಬಿಸಿಲಲ್ಲಿ ಹಿಂಗೆ ಒಣಕೊಂಡು ನಾಟಕ ಮಾಡೋಂಥದ್ದು ಏನು, ಈ ಥರದ್ದೆಲ್ಲ ಪ್ರಶ್ನೆ ಕೇಳ್ತಿದ್ರು. ನಾವು ಒಂದನ್ನು ಫ್ಯಾಂಟಸಿ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ ಜನಕ್ಕೆ. ಇದೇ ರಂಗಭೂಮಿ, ಸ್ಟಾರ್ಗಳು ಹಿಂಗೆ ಇರ್ತಾರೆ, ಸೆಲೆಬ್ರಿಟಿಗಳಂದರೆ ಹಿಂಗೆ ಇರ್ತಾರೆ, ನೀವು ಸೆಲೆಬ್ರಿಟಿ ಆಗಬೇಕಾದ್ರೆ ಮಾಡಬೇಕು ಅಂದೆಲ್ಲ ನಾವು ಕೊಟ್ಬಿಟ್ಟಿದ್ದೀವಿ. ಅದು ತಪ್ಪು. ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಅಂದ್ರೆ ಈಗ ನೀವು ಹೊಸ ಫಾರ್ಮ್ ಅನ್ನ ಕಂಡುಹಿಡ್ಕೊಂಡಿದ್ದೀರಿ,
ತುಂಬ ಒಳ್ಳೆಯ ಪ್ರಯತ್ನ ಮಾಡಿದಿರಿ. ನೂರಾರು ಪ್ರದರ್ಶನಗಳಾಗ್ತಾ ಇದ್ದಾವೆ. ಅದು ಕನ್ನಡ ರಂಗಭೂಮಿಗೂ ಮತ್ತು ನಿಮ್ಮನ್ನು ಇಷ್ಟಪಡುವಂಥವರಿಗೂ ಬಹಳ ಸಂತೋಷದ ವಿಚಾರ. ನನಗೆ ಪರ್ಸನಲ್ ಆಗಿ ಏನು ಅನಿಸಿದೆ ಅಂತ ಹೇಳಿ, ನೀವು ನಟನೆ ಮಾಡೋದ್ರ ಜೊತೆಗೆ ಒಂದು ನಿಮ್ಮ ಊರಿನಲ್ಲಿ ಒಂದಿಷ್ಟು ಡೈರೆಕ್ಷನ್ ಮಾಡಿದಿರಿ ಅಂತಲೂ ನಾನು ಕೇಳಿದ್ದೀನಿ. ಇಲ್ಲ ಸರ್. ಊರಲ್ಲಿ ಮಾಡಿಲ್ವಾ? ನನಗೆ ಅನ್ಸೋದೇನೆಂದರೆ, ನೀವು ನಿರ್ದೇಶಕರಾಗಿ ಬಂದರೆ ನಾಟಕ ಹೇಗಿರ್ಬೋದು, ಆ ಥರದ್ದು ಏನಾದ್ರು ಪ್ರಯತ್ನ ಮಾಡ್ತಿದ್ದೀರಾ ಅಂತ. ಸರ್, ಒಂದು ಈಗ ಆ ನಾಟಕ ಮಾಡಿದ ತಕ್ಷಣ, ಆಕ್ಟ್ ಮಾಡಿದ ತಕ್ಷಣ ಅದ್ರ ನೆಕ್ಸ್ಟ್ ಏನಂದ್ರೆ ಪ್ರಮೋಷನ್ ಡೈರೆಕ್ಟರ್ ಅನ್ನೋ ಥರನೇ ಇರುತ್ತೆ. ಅದಲ್ಲ, ನಾನು ನನ್ನ ಸ್ಪೆಷಲೈಸೇಷನ್ ಆ್ಯಕ್ಟಿಂಗ್. ನನ್ನ ಆ್ಯಕ್ಟಿಂಗ್ NSDಲೂ ಆ್ಯಕ್ಟಿಂಗ್. ನಾನು ಆಮೇಲೆ ಅದಾದ್ಮೇಲೆ ಬರೀ ನಾನು ಅಲ್ಲಿ ಆ್ಯಕ್ಟಿಂಗ್ ಕಲಿತೆ ಅಂದ ತಕ್ಷಣ ನಾವು ಕಲಿದ ತಕ್ಷಣ ನಾವು ಆ್ಯಕ್ಟರ್ಗಳಾಗಕ್ಕೆ ಸಾಧ್ಯ ಇಲ್ಲ ಸರ್. ಅದಂತೂ ಹೌದು. ನಮಗೆ ನಾನು ಒಬ್ಳು ಆ್ಯಕ್ಟ್ರಾಗಿ ಆ್ಯಕ್ಟಿಂಗ್ನೇ ಇವತ್ತಿಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನನ್ನ ಪ್ರಾಕ್ಟೀಸ್ ಆಫ್ ಅಭಿನಯ ಬೇರೆನೇ ಇರುತ್ತೆ. ಅದು ಸಿನಿಮಾ ಕ್ಷೇತ್ರದಲ್ಲಾಗ್ಬೋದು, ರಂಗಭೂಮಿನಲ್ಲಾಗ್ಬೋದು, ಎಲ್ಲಾದರೂ ಆಗ್ಬೋದು. ಆ ಪ್ರಾಕ್ಟೀಸಲ್ಲಿ ನಾನು ಇರುವಾಗ ಈಗ ಡೈರೆಕ್ಷನ್ ಅಂತ ನಾನು ಹೋಗಬೇಕು ಅಂತ ಅಂದರೆ ಅದಕ್ಕೆ ಬೇರೆನೇ ತಯಾರಿ ಇರುತ್ತೆ. ಇವಾಗ ನಾನು ಒಬ್ಳು ನಟಿಯಾಗಿ ಇನ್ನೂ ಕಲಿಬೇಕು, ಇನ್ನೂ ಏನೋ ಬೇಕು ಅಂತ ಎಂಜಾಯ್ ಮಾಡ್ತಾ ಇದ್ದೀನಿ ಅಭಿನಯನ, ಟ್ರಾವೆಲ್ ಮಾಡ್ತಾ. ಇವೆಲ್ಲ ಮಾಡುವಾಗ ನನಗೆ ನಿರ್ದೇಶನ ಮಾಡಿದ್ರೆ ನಾನು ರಂಗಭೂಮಿಲಿ ಇರ್ತೀನಿ ಅನ್ನೋ ಥಾಟ್ಸ್ ಇಲ್ಲ. ಆಮೇಲೆ ಎಲ್ಲರೂ ಹಾಗೆ ಅನ್ಕೊಂಡ್ಬಿಡ್ತಾರೆ, ನೀ ಇನ್ನೂ ಆ್ಯಕ್ಟ್ ಮಾಡ್ತಿದ್ದೆ. ಮತ್ತು ಇನ್ನೂ ಒಂದು ಸರ್, ಈ ರಂಗಭೂಮಿ ಅನ್ನೋದು ಏನಾಗ್ಬಿಟ್ಟಿದೆ ಅಂದರೆ ಡೈರೆಕ್ಟ್ರು ಮಾಧ್ಯಮ ಆಗ್ಬಿಟ್ಟಿದೆ, ನಿರ್ದೇಶಕರ ಮಾಧ್ಯಮ ಅಲ್ಲ. ಈ ನಟರ ಮಾಧ್ಯಮ ಅಂತ ಹೇಳೋದು ನಿರ್ದೇಶಕನ ಜೊತೆ ಕೆಲಸ, ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ಯಾ ಅಂತ ಕೇಳ್ತಾರೆ. ಈ ಅಲ್ಲ ಸರ್, ರಂಗಭೂಮಿ ಸಿನಿಮಾ ಪ್ರಭಾವ ಅಲ್ಲ. ಸಿನಿಮಾದಲ್ಲೂ ಅಟ್ಲೀಸ್ಟ್ ಏನಂದ್ರೆ ಒಂದು ಹಂತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಅಂತೆಲ್ಲ ನೋಡ್ತಿದ್ರು. ಈಗ ನಾಟಕಗಳಲ್ಲಿ ಇದು ಯಾವತ್ತೂ ನಿರ್ದೇಶಕರ ಮಾಧ್ಯಮ ಅಂತಾನೆ. ಅದಕ್ಕೆ ಎಲ್ಲ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೋಗ್ತಾರೆ. ಡೈರೆಕ್ಷನ್ ಒಂದು ಸಲ ಮಾಡಿ ಬರ್ಬೋದು, ಮಾಡ್ತಾರೆ, ಅದಕ್ಕಾಗಿ ಅದ್ರ ತಯಾರಿ ಇರುತ್ತೆ, ಅದೆಲ್ಲ ಇದೆ. ಆದರೆ ನನಗೆ ನಿರ್ದೇಶನದ ಆಸೆ ಇದೆ, ಸಿನಿಮಾ ನಿರ್ದೇಶನದ ಆಸೆ ಇದೆ. ರಂಗಭೂಮಿ ನಿರ್ದೇಶನ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ತಂಡ ಕರೆದಾಗ ನಾವು ಹೋಗ್ಬೇಕು, ಆ ಥರ ಕರಿಬೇಕು. ಕರೆದಾದ್ಮೇಲೆ ನಾವು ಅದಕ್ಕಾಗಿ 2-3 ತಿಂಗಳು ತಯಾರಿ ಮಾಡೋದು. ನಾನು ಇನ್ವೆಸ್ಟ್ ಮಾಡ್ತೀನಿ ನನ್ನ ಟೈಮ್ನ, ಅಷ್ಟು ತಿಂಗಳು ನಾನು ಅದಕ್ಕಾಗಿ ಇನ್ವೆಸ್ಟ್ ಮಾಡ್ತಿರ್ತೀನಿ. ಆ ಇನ್ವೆಸ್ಟ್ ಮಾಡೋ ನನ್ನ ಟೈಮ್ ನನಗೆ ಅದರಿಂದ ಏನಾದರೂ ಕೊಡುತ್ತಾ ಅನ್ನೋದು ನಮ್ಮ ಎಂಡ್ ಆಫ್ ದ ಡೇ ಬದುಕಲ್ವಾ. ಅದು ನನ್ನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ರೀತಿಯಾಗಿರುತ್ತೆ. ನಾನು ಅಭಿನಯದಲ್ಲಿ ಖುಷಿಯಾಗಿದ್ದೀನಿ, ಇನ್ನೂ ಸಾಕಷ್ಟಿದೆ. ನೋಡಿ, ನೀವೇ ನಿರ್ದೇಶನ ಮಾಡಿ, ನಮ್ಮೂರಿಗೂ ಬಂದು ನನಗೂ ನಿರ್ದೇಶನ ಮಾಡಿ. ಆಮೇಲೆ ಈಗ ಸಿನಿಮಾದ ವಿಚಾರ ಬಂದಾಗ ನೀವು ಒಂದು ಸ್ಟೇಟ್ಮೆಂಟ್ ಮಾಡಿದ್ದು ನನಗೆ ಭಾಳ ಇಷ್ಟವಾದ ಸ್ಟೇಟ್ಮೆಂಟ್. ಅದು ಕಮರ್ಷಿಯಲ್ ಸಿನಿಮಾ ನಾನು ಮಾಡೋದೇ ಇಲ್ಲ ಅಂತ ನೀವು ಹೇಳಿದ್ದು ನೆನಪು. ಕಮರ್ಷಿಯಲ್ ಅಲ್ಲ ಅಂದ್ರೆ ಹೀರೋಗಳಿಗೆ. ಅದೇ ಆ ಅರ್ಥದಲ್ಲಿ ಕಮರ್ಷಿಯಲ್ ಮತ್ತು ಹೀರೋಯಿಸಮ್ ಇರುವಂಥ ಸಿನಿಮಾ ಮಾಡೋದಿಲ್ಲ ಅನ್ನೋ ಥರಕ್ಕೆ. ಅದು ನಿಜವಾಗಿಯೂ ನಿಮ್ಮ 2-3 ಸಿನಿಮಾ ನೋಡಿದಂಥವ್ರಿಗೆ ಅದು ನಿಜನೂ ಅದು ಹಾಗೇ ಇರಬೇಕು ಅಂತಲೂ ಅನಿಸಿದೆ. ಯಾಕೆ ಆ ಥರದ್ದು ನಿಮಗೆ ಅನ್ನಿಸ್ತು? ಮತ್ತು ಈಗ ಮುಂದಿನ ಸಿನಿಮಾಗಳನ್ನು ಮಾಡೋದಾದರೆ ಯಾವ ಥರದ ಸಿನಿಮಾಗಳನ್ನು, ನಿಮ್ಮ ಕೋಳಿ ಹೆಸರಲ್ಲಿ ಬೇರೆ ಥರದ್ದಿದೆ, ಪಿಂಕಿಯಲ್ಲಿ ಬೇರೆ ಥರ ಶೇಡಲ್ಲಿದ್ದೀರಿ, ಈಗ ಇನ್ನು ನೆಕ್ಸ್ಟ್ ಏನಾದರೂ ಮಾಡೋದಾದರೆ ಯಾವ ಥರದ ಸಿನಿಮಾಗಳನ್ನು ಇಷ್ಟಪಡ್ತೀರಿ? ಈಗ ಒಂದು ನಾನೇನು ಅವಾಗ ಹೇಳ್ಬಿಟ್ಟೆ, ಇನ್ನು ನಂದು ಪಲ್ಲಟ ಸಿನಿಮಾ ಬರೋ ಸಮಯದಲ್ಲಿ ನಾನು ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 2015-16 ಅದು ನಾವು ಹೇಳೋದು ದೊಡ್ಡ ವಿಷಯ ಅಲ್ಲ. ಆ ಟೈಮಲ್ಲಿ ಹೇಳ್ತೀವಿ, ಅದಕ್ಕಾಗೆ ಸ್ಟಿಕ್ ಆನ್ ಆಗೋದಿರುತ್ತಲ್ಲ, ಅದು ತುಂಬ ದೊಡ್ಡ ವಿಷಯ. ನಾನು ಹಂಗೆ ಹೇಳ್ಬಿಟ್ಟೆ ಅಂತ ಸ್ಟಿಕ್ ಆನ್ ಆಗಿಲ್ಲ. ಆ್ಯಕ್ಚುಲಿ ಅವತ್ತು ಅಷ್ಟು ವರ್ಷದಿಂದ ಇಷ್ಟು ವರ್ಷದವರೆಗೂ ಕೂಡ ನಾನು ಒಬ್ಳು ನಟಿ, ನಾನು ಹೀರೋಯಿನ್ ಅಲ್ಲ. ಹೀರೋಯಿನ್ ಅಂದ ತಕ್ಷಣ ಯಾರಾದರೂ ಹೀರೋ ಜೊತೆ ಇದು ಮಾಡಬೇಕು. ನಾನು ಕಥಾನಾಯಕಿ, ನಾಯಕ, ನಟಿ, ಇವೆಲ್ಲ ನನಗಿನ್ನೂ ಇಂಥ ಹೆಸರುಗಳಲ್ಲೇ ನನಗಿನ್ನೂ ಅಸಮಾಧಾನ ಇದೆ. ನಾವು ಕಥಾನಾಯಕಿ, ನಮಗೆ ಹೀರೋನ ಸ್ಕ್ರಿಪ್ಟ್, ನಮಗೆ ಹೀರೋನ ಡೈರೆಕ್ಟರ್. ನಾನು ನಿರ್ದೇಶಕರ ನಟಿ, ಸಿನಿಮಾ ವಿಷಯ ಬಂದಾಗ ಕಥೆಯ ನಟಿ. ಹಾಗಾಗಿ ಈ ಮರ ಸುತ್ತೋದು ಇವೆಲ್ಲ ಸ್ಟೀರಿಯೋ ಟೈಪಲ್ಲಿ ಇರುತ್ತಲ್ಲ, ಅದು ಗುರ್ತಿಸ್ಕೊಳ್ಳೋದು ಖಂಡಿತ ಕಷ್ಟ. ಆಮೇಲೆ ನಾನು ಗುರ್ತಿಸ್ಕೋಬೇಕು, ನನಗೆ ಚಪ್ಪಾಳೆ ಬೇಕು, ನಾನು ಚೆನ್ನಾಗಿ ಸೆಲ್ಫಿ ತೆಗೆಸ್ಕೋಬೇಕು, ನನ್ನ ನೇಮು ಫೇಮು ಪಾಪ್ಯುಲಾರಿಟಿ ಬೇಕು ಅನ್ನೋ ಇಂಟೆನ್ಷನಲ್ಲಿ ನಾನು ಈ ಫೀಲ್ಡಿಗೆ ಬಂದಿಲ್ಲ. ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿದ್ದೀನಿ. ಅದು ಯಾವಾಗ ನನ್ನ ತಲೆಗೆ ಬರುತ್ತೋ ಆಗ ಮೋಸ್ಟ್ಲಿ ನನ್ನ ವಿಷಯಗಳನ್ನು ಆ ಕಡೆ ಈ ಕಡೆ ಹೋಗುತ್ತೇನೋ. ಈ ನಿರ್ದೇಶನದ ಬಗ್ಗೆ ಹೇಳಿದ್ರಿ, ನಿರ್ದೇಶನ ಮಾಡಬೇಕು ಅಂತ ನನಗಿಷ್ಟ ಇದೆ ಅಂತ. ತುಂಬ ಸಂತೋಷದ ವಿಚಾರ ಅದು. ನೀವು ಇನ್ನೊಂದು ಸ್ವಲ್ಪ ಅನುಭವ ತಗೊಂಡು ನಿರ್ದೇಶನ ಮಾಡೋದಾದರೆ ಯಾವ ಥರದ, ಅಂದರೆ ಕನ್ನಡದ ಕತೆ ಕಾದಂಬರಿನೋ ಅಥವಾ ನೀವೇ ಸ್ವಂತಕ್ಕೆ ಯೋಚನೆ ಮಾಡುವಂಥ ಸ್ಕ್ರಿಪ್ಟೋ, ಯಾವ ಥರ ನಿರ್ದೇಶನ? ಟು ಬಿ ಫ್ರಾಂಕ್ ಸಿನಿಮಾದಲ್ಲೇ ಇರೋದು ನನಗೆ. ಆದರೆ ನಾನು ಫಿಮೇಲ್ ಓರಿಯೆಂಟೆಡೇ ಇರುತ್ತೆ.
ಅದರಲ್ಲೂ ನನ್ನ ಇಷ್ಟು 2-3 ವರ್ಷದಿಂದ ಈ ಲೀಕ್ ಔಟ್ ಟ್ರಾವೆಲಲ್ಲಿ ನಾನು ಕಂಡಂತಹ ಒಂದಷ್ಟು ಕಣ್ಣುಗಳು ನನ್ನ ಕಣ್ಣಲ್ಲಿ ಇನ್ನೂ ಹಾಗೆ ಕೂಗ್ತಿದೆ. ಆ ಕಣ್ಣಿನ ಕತೆಗಳನ್ನ ಹೇಳಬೇಕು. ಅದನ್ನು ಕೂಡ ನಾನು ಸಿನಿಮಾದಲ್ಲಿ ಡಿವೈಸ್ ಮಾಡೋ ಯೋಚನೆಯಲ್ಲಿ ಇದ್ದೀನಿ. ಸಿನಿಮಾದಲ್ಲಿ ಡಿವೈಸ್ ಮಾಡೋದು ಹೇಗೆ, ಏನು ಎಕ್ಸ್ಪೆರಿಮೆಂಟೇ ಮಾಡ್ತೀನಿ. ಕಮರ್ಷಿಯಲ್ ಥಾಟ್ಸಿಂದ ಯೋಚನೆ ಮಾಡ್ತೀನಿ, ನಾನು ಸಿನಿಮಾ ಮಾಡ್ತೀನಿ ಅಷ್ಟೇ. ಅದು ಕಮರ್ಷಿಯಲಿ ಹಿಟ್ ಆಗುತ್ತೋ ಅಥವಾ ಕಲಾತ್ಮಕವಾಗಿ ಎಲ್ಲರ ಮನಸ್ಸು ಗೆಲ್ಲುತ್ತೋ ಅದು ಗೊತ್ತಿಲ್ಲ. ನಾನು ಸಿನಿಮಾ ಮಾಡಬೇಕು ನಮ್ಮದೇ ಆದ ಒಂದು ಫಾರ್ಮಲ್ಲಿ. ಆ ಸಿನಿಮಾ ಮಾಡೋ ಆಸೆ ಇದೆ. ಅದಕ್ಕಾಗಿ ತುಂಬ ವರ್ಷದಿಂದ ತಯಾರಿ ನಡೀತಿದೆ. ಅದು ಯಾವಾಗ ಶುರು ಆಗುತ್ತೆ ಗೊತ್ತಿಲ್ಲ. ಖಂಡಿತ ನಾವು ನಿರೀಕ್ಷೆಯಲ್ಲಿ ಇರ್ತೀವಿ, ಯಾಕಂದ್ರೆ ನಿಮ್ಮಿಂದ ಒಳ್ಳೆ ಸಿನಿಮಾ ಬರ್ತಿದೆ ಅಂತ ನಾವೆಲ್ಲ ಭಾವಿಸ್ತೇವೆ. ಇನ್ನೊಂದು ಪ್ರಶ್ನೆ ನಂದು ಕಡೆಯದು ಅಂತ ಅನ್ಕೊಳ್ತೀನಿ. ನಿಮ್ಮ ಊರು, ನೀವು ಬೆಳೆದ ಪರಿಸರ ಇದೆಯಲ್ಲ, ಅಪ್ಪಟ ಕನ್ನಡ ಭಾಷೆಯ ಒಳ್ಳೆ ಸೊಗಡಿರುವಂಥ ನಾಡದು, ಬಹಳ ಸಂತೋಷ ಕೊಡುವಂಥ ಆ ಭಾಷೆಯನ್ನು ಕೇಳಬೇಕು ಅಂತ ಅನಿಸುತ್ತೆ. ನಾವು ಕಟ್ಟೆಪುರಾಣ ನಾಟಕ ಮಾಡುವಾಗ ಭಾಳ ಸೀರಿಯಸ್ ಆಗಿ ಆ ಭಾಷೆಯನ್ನು ಕಲ್ತಿದ್ವಿ. ಅದು ಮತ್ತೆ ಈಗಿನ ಏನು ಈಗ ಬಂದು ಹೋಗಿ ಅಂತ ಎಲ್ಲ ಸೇರಿಸ್ತಲ್ಲ ಬೆಂಗಳೂರು ಕನ್ನಡ, ಇದಕ್ಕಿರುವ ವ್ಯತ್ಯಾಸ ಮತ್ತೆ ಆ ಥರ ಮಾತಾಡೋದ್ರಿಂದ ತಪ್ಪಿಲ್ಲ ಅಂತಾರೆ, ಕನ್ನಡ ರೀಚ್ ಆದ್ರೆ ಸಾಕು ಅಂತ. ಆದರೆ ಕನ್ನಡವನ್ನು ಹೆಂಗೆ ಮುಂದಿನ ಜನ್ರೇಷನಿಗೆ ನಾವು ದಾಟಿಸ್ಬೇಕು, ಅದು ಇದು ಅನ್ನೋ ಥರದ್ದಲ್ಲ, ಹೇಗೆ ಮಾಡ್ಬೋದು ಅಂತ ನಿಮಗೆ ಅನ್ಸುತ್ತೆ? ನನಗೆ ಕನ್ನಡದಲ್ಲಿ ಶುದ್ಧತೆ ಹುಡುಕ್ತಾರಲ್ಲ, ಅದು ತುಂಬ ತಪ್ಪು. ಶುದ್ಧ ಕನ್ನಡ ಅನ್ನೋದೇ ಇರಲ್ಲ. ಯಾವಾಗಲೂ ಹೇಳ್ತೀವಿ ನಾವು ಮಂಡ್ಯದವರು ಶುದ್ಧ ಕನ್ನಡ ಎಲ್ಲ ಹೌದು, ಓದಿಲ್ಲ ಅನ್ಬೇಕು. ಓದಿಲ್ಲ ಎಲ್ಗೋದಿಲ್ಲ ಅಂತೀರಿ. ಅದು ನೀವು ಓದಿಯೋ ಏನ್ ಅನ್ಕತ್ತೀರಿ? ಆದ್ರೆ ನಾವು ಕನ್ನಡ ಮಾತಾಡ್ತೀವಿ. ನಾವ್ ಯಾಕೆ ಕನ್ನಡ ಮಾತಾಡ್ತೀವಿ ಅಂದ್ರೆ ನಮ್ಗೆ ಇನ್ಫ್ಲೂಯೆನ್ಸ್ ಇಲ್ಲ ಜಾಸ್ತಿ. ಈಗ ಬೇರೆ ಬೇರೆ ರಾಜ್ಯಗಳು ಹತ್ರನೂ ಇಲ್ಲ ನಮ್ಗೆ, ಬೇರೆ ಪ್ರಾಂತ್ಯದವ್ರ ಇನ್ಫ್ಲೂಯೆನ್ಸ್ ಇಲ್ಲ. ಅದಷ್ಟೇ ಅಲ್ಲ, ನಮ್ದು ಭಾಷೆ ಅಷ್ಟೇ ಅಲ್ಲ, ಭಾಷೆ, ಆಹಾರ ಮತ್ತೆ ನಮ್ಮ ಬಟ್ಟೆ, ಈ ಮೂರೂ ಕೂಡ ನಾವು ಬದಲು ಮಾಡ್ಕೊಂಡಿಲ್ಲ ಮಂಡ್ಯದಲ್ಲಿ. ಇವತ್ತು ನಾನು ಸ್ವಲ್ಪ ಬದಲಾಗಿರ್ಬೋದು, ಆದ್ರೆ ನನ್ನ ಭಾಷೆ ಬದಲಾಗಿಲ್ಲ ಆಯ್ತಾ, ನನ್ನ ಆಹಾರದ ಶೈಲಿ ಬದಲಾಗಿಲ್ಲ. ನಾವ್ ಯಾವತ್ತೂ ಮುದ್ದೆ, ನೀವೇನೇ ಪಿಜ್ಜಾ ಬರ್ಗರ್ ಬೆಂಗಳೂರು ಹತ್ರ ಇದೆ ನಮ್ಗೆ, ಹಂಗೆ ನೋಡಿದ್ರೆ ಬದಲಾವಣೆ ನಾವು ಬೇಗ ಆಗ್ಬೇಕು. ತುಂಬಾ ಹತ್ರ ಇರೋದು ಬೆಂಗಳೂರು, ಈ ಕಡೆ ಮೈಸೂರು, ಎಲ್ಲ ಹತ್ರ ಇದೆ, ನಾವು ಬದಲಾಗಬೇಕು. ಆದ್ರೂ ನಾವು ಬದಲಾಗಿಲ್ಲ. ನಮ್ಮ ಜನ ಭಾಷೆಲಾಗ್ಬೋದು, ಬಟ್ಟೆಲಾಗ್ಬೋದು, ಊಟದಲ್ಲಾಗ್ಬೋದು, ಅವ್ರ ಜೀವನ ಶೈಲಿಲಾಗ್ಬೋದು ಬದಲಾಗಿಲ್ಲ. ಸೊ ನಂಗೊಂಥರ ಖುಷಿ ಆಗುತ್ತೆ. ಈ ಸಲ ಸಾಹಿತ್ಯ ಸಮ್ಮೇಳನ ಆಗಿದ್ದಾಗ್ಲೂ ಅಷ್ಟೇ, ಎಲ್ಲರೂ ಎಷ್ಟು ಸಂಭ್ರಮದಿಂದ ಬರ್ತಿದ್ರು ಅಂದ್ರೆ, ಎಲ್ಲ ಕಡೆ ಎಲ್ಲ ಜನ ಯಾವ ಕಡೆ ಈ ಕಡೆ ತಿರುಗಿದ್ರು. ಭಾಷೆ ಎಂತ ಭಾಷೆ, ನಮ್ಮ ಬರೀ ಕನ್ನಡ ಭಾಷೆನೆ. ನೀವು ಆ ಮಂಡ್ಯ ಭಾಷೆನ ಶುದ್ಧ ಅಲ್ಲ ಅಂತ ಹೇಳ್ತೀರಾ? ಅಲ್ಲ ಅಂದ್ರೆ ನಿಮ್ಗಲ್ಲ, ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಶುದ್ಧ ಅಲ್ಲ ಅಂದ್ರೆ ಶುದ್ಧ ಅಲ್ಲ. ನನಗೇನಂದ್ರೆ ಈಗ ಯುವಕರು ಮಾತಾಡೋದು ನಿಮ್ಮ ಭಾಷೆಯಲ್ಲಿ ಮಾತಾಡಿ. ನೀವು ಏನೇ ಹುಟ್ಟು ಬೆಳೀತಾ ಕಲ್ತು ಹಾಡ್ದಂತ ಭಾಷೆ ಏನಿದೆ, ಆಡು ಭಾಷೆನ ಮಾತಾಡಿ. ಕಲ್ತಾದ್ಮೇಲೆ ಗ್ರಾಂಥಿಕವಾಗಿ ಮಾತಾಡ್ತೀರಾ, ಗ್ರಾಂಥಿಕವಾದ್ರೂ ನೀಟಾಗಿ ಮಾತಾಡಿ, ಸ್ಪಷ್ಟವಾಗಿ ಮಾತಾಡಿ. ಉಚ್ಚಾರಣೆ ಸ್ಪಷ್ಟ ಆಗ್ಬೇಕು ಅಂತಿಲ್ಲ, ಅದು ನಿಮ್ಮ ಇಷ್ಟ. ಆದ್ರೆ ಅದು ಬಂದು ನೀವ್ ಹೇಳ್ದಂಗೆ ಇದು ಹೋಗಿ ಇವೆಲ್ಲ ಇದಾವಲ್ಲ, ಅದು ಏನು ಅನ್ನೋದು ಅರ್ಥ ಆಗಲ್ಲ. ಆಮೇಲೆ ನೀವು ಮಾತಾಡೋದನ್ನ ನೇರವಾಗಿ ಮಾತಾಡಿ. ನೇರವಾಗಿ ಅಂತಂದ್ರೆ ಭಾಷೆ, ಅಯ್ಯೋ ಇದೇನ್ ತಪ್ಪಾಗ್ಬಿಡುತ್ತಪ್ಪ, ಇವ್ರು ಯಾರೋ, ನಾನೀಗ ಬೆಂಗಳೂರಲ್ಲಿ ಬಂದ್ಬಿಟ್ಟಿದ್ದೀನಿ, ಇವ್ರು ಯಾರೋ ಶಿವಮೊಗ್ಗದಿದ್ದಾರೆ, ವೈಟ್ ಫೀಲ್ಡರ್ ಇದ್ದಾರೆ, ಏನ್ ಅನ್ಕೊಂತಾರೋ ಅಂತ ಮುಜುಗರ ಇಲ್ಲದೆ ಏನ್ ಬೇಕು ಸರ್ ಅಂತ ನೇರವಾಗಿ ಕೇಳಿ. ಭಾಷೆ ಅಷ್ಟೇ ಅಲ್ಲ, ಸ್ಲ್ಯಾಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಭಾಷೆಗೆ. ನಾವು ನಮ್ಮ ಭಾಷೆ ಅಂತ ಹೇಳ್ಕೊಳಕ್ ಏನ್ ಆಗ್ಬೇಕು ನಮ್ಗೆ? ನಾವು ತುಂಬಾ ಹೆಮ್ಮೆಯಿಂದ ನಮ್ಮ ಭಾಷೆ, ನಾವು ಕನ್ನಡಿಗರು, ನಮ್ಮ ಕನ್ನಡದಲ್ಲಿ ತುಂಬಾ ವೆರೈಟೀಸ್ ಇದೆ, ನಾವ್ ಹಿಂಗೆ ಬದುಕ್ತೀವಿ, ನಾವ್ ಹಿಂಗೆ ಮಾತಾಡ್ತೀವಿ ಅಂತ ಬೋಲ್ಡ್ನೆಸ್ ಅಲ್ಲಿ ಇದ್ದು ಬಿಟ್ರೆ ಎಲ್ಲಾ ಯುವಕರು ಯಾರಿಗೂ ಹೆದರದೆ. ಖಂಡಿತ ಆ ಬೋಲ್ಡ್ನೆಸ್ ನಿಮ್ಮ ಜಿಲ್ಲೆಗೆ ಬಂದಿದೆ. ನೀವು ಸಾಹಿತ್ಯ ಪರಿಷತ್ ಸಮ್ಮೇಳನದ ವಿಚಾರ ಹೇಳಿದಾಗ ಆಹಾರ ಸಂಸ್ಕೃತಿಯನ್ನು ಕೂಡ ನಾವು ಕಾಪಾಡ್ಕೊಳ್ತೀವಿ ಅಂತ ಚಾಲೆಂಜ್ ಮಾಡಿದಂಥ ಇಷ್ಟು ವರ್ಷದ ಇತಿಹಾಸದಲ್ಲಿ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಆಹಾರ ಸಂಸ್ಕೃತಿಯು ಬಹಳ ಮುಖ್ಯ ಅಂತ ತೋರಿಸ್ಕೊಟ್ಟಂತ ಜಿಲ್ಲೆ ನಿಮ್ದು ಅಂತ ನಾವು ಬಹಳ ಸಂತೋಷದಿಂದ ಹೇಳ್ತೀವಿ. ಹೌದು, ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಿದ್ರು ಲುಂಗಿಗಳು ಬಹಳ ಕಾಣಿಸ್ತಿತ್ತು. ಅಕ್ಷತಾ ಮೇಡಮ್ ಅವರೇ, ನಿಮಗೊಂದು ಪ್ರಶ್ನೆ. ಇತಿಹಾಸ ನೋಡಿದ್ರೆ ರಂಗಭೂಮಿ ಅನ್ನೋಂಥದ್ದು ಒಂದು ದೊಡ್ಡ ಮಾಧ್ಯಮ, ಸಮಾಜವನ್ನು ತಿದ್ದುವಂಥ ಅಥವಾ ಪರಿವರ್ತನೆ ಮಾಡುವಂಥ ಒಂದು ಮಾಧ್ಯಮ ಅಂತ ನಾವೆಲ್ಲರೂ ಕೂಡ ಕಂಡುಕೊಂಡಿದ್ದೇವೆ. ಇವತ್ತಿನ ರಂಗಭೂಮಿ ಯಾವ ಹಂತಕ್ಕೆ ಬಂದು ನಿಂತಿದೆ ಅನ್ನೋದು ಒಂದನೇ ಪ್ರಶ್ನೆ. ಎರಡನೇದು, ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ರಂಗಭೂಮಿ ಸೋತಿದೆಯಾ ಅನ್ನೋಂಥದ್ದು ಎರಡನೇ ಪ್ರಶ್ನೆ. ಸರ್, ಒಂದು ಇವತ್ತಿನ ರಂಗಭೂಮಿ ಅವತ್ತಿನ ರಂಗಭೂಮಿ, ಹೌದು, ಅವತ್ತಿನ ರಂಗಭೂಮಿಯಲ್ಲೇ ಇವತ್ತು ನನ್ನ ಗುರುಗಳನ್ನ ಅಥವಾ ನನ್ನ ಸೀನಿಯರ್ಸ್ನ ಇನ್ಯಾರನ್ನೋ ಮಾತಾಡ್ಸ್ಬೇಕು. ಆಗ ಹಂಗಿತ್ತು, BV ಕಾರಂತ ಟೈಮಲ್ಲಿ ಮ್ಯೂಸಿಕ್ ಹಿಂಗೆ ಮಾಡ್ತಿರೋ ಸೌಂಡ್, ಹೌದು ಆ ಟೈಮಲ್ಲಿ ಇತ್ತು, ಅದು ನಮಗೂ ಗೊತ್ತಿದೆ, ನಾವು ನೋಡಿದ್ದೀವಿ.
ಎಲ್ಲರೂ ಕೇಳಿದೀವಿ ಅದನ್ನ. ಅದೊಂಥರ ಪಾಠದಲ್ಲೂ ಇದೆ ನಮ್ಗೆ. ಎಲ್ಲವೂ ಆಯ್ತು, ಆದ್ರೆ ಅವತ್ತು ಇದ್ದದ್ದು ಅಕ್ಕಿ ರೇಟ್ ಇವತ್ತಿದ್ಯಾ? ಅವತ್ತಿದ್ದಷ್ಟು ಕಾರು ರೋಡ್ ಮೇಲೆ ಓಡಾಡ್ತಿದ್ದಷ್ಟು ಇವತ್ತು ಓಡಾಡ್ತಿದ್ಯಾ? ಎಷ್ಟೆಷ್ಟು ಜನದ ಮನೇಲಿ ಟಿವಿ ಇತ್ತು, ಈಗ ಯಾರ ಮನೇಲಿ ಟಿವಿ ಇಲ್ಲ, ಯಾರ ಮನೇಲಿ 2 ವೀಲರ್ ಇಲ್ಲ, 4 ವೀಲರ್ ಯಾರ ಮನೇಲಿ ಇಲ್ಲ ಅಂತ ಕೇಳೋ ಪರಿಸ್ಥಿತಿಲಿ ಇದೀವಿ. ಹಿಂಗೆ ಪೆಟ್ರೋಲ್ ಬೆಲೆ ಎಷ್ಟಾಗಿದೆ, ಈ ತರ ಎಲ್ಲವೂ ಆಗ್ಬೇಕಾದ್ರೆ ರಂಗಭೂಮಿನೂ ಜನರ ತಲುಪುವ ರೀತಿನಲ್ಲಿ ಯಾಕೆ ಬದಲಾಗಬಾರ್ದು? ನನ್ನ ಅನುಭವದ ಪ್ರಕಾರ ಈಗ ಸ್ಪೆಷಲಿ ಬೆಂಗಳೂರು ಮತ್ತೆ ಈ ಕಡೆ ಬೇರೆ ಬೇರೆ ಕಡೆ ಸಿನಿಮಾಗಳಿಗಿಂತ ಹೆಚ್ಚು ನಾಟಕಕ್ಕೆ ಜನ ಬರ್ತಾ ಇದ್ದಾರೆ. ಹೌದು, ನಾಟಕಕ್ಕೆ ಜನ ಬರ್ತಿದ್ದಾರೆ. ಯಾವ ಕ್ಷೇತ್ರದಲ್ಲಾದ್ರೂ ನೋಡಿ, ಯಾವ ಫಾರ್ಮ್ ಅಲ್ಲಾದ್ರೂ ನೋಡಿ, ಈಗ ಹವ್ಯಾಸಿ, ವೃತ್ತಿ ರಂಗಭೂಮಿ ಈ ತರದೆಲ್ಲ ಇದೆ. ನಾನು ಫಸ್ಟ್ ಆಫ್ ಆಲ್ ಹವ್ಯಾಸಿ ಮತ್ತೆ ವೃತ್ತಿ ರಂಗಭೂಮಿಯ ವಿಶ್ಲೇಷಣೆನೆ ನಾನು ಒಪ್ಕೊಳಕ್ ರೆಡಿ ಇಲ್ಲ ಆಯ್ತಾ. ಈ ಎಲ್ಲವಲ್ಲೂ ನೋಡಿ ಜನ ಇದ್ದೇ ಇರ್ತಾರೆ, ಖುಷಿ ಪಡ್ತಾರೆ, ಕುಣಿತಾರೆ. ಈಗ ನನ್ನಂತೋಳು ಉತ್ತರ ಕರ್ನಾಟಕ ಹೋಗಿ ಲೀಕ್ ಔಟ್ ಅನ್ನೋ ನಾಟಕನ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರನ್ನೂ ಮಾತಾಡ್ಸಿ ಅವ್ರ ಭಾವನೆಗಳನ್ನ ನನ್ನ ನಟಿಯರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಳು ಅವರೆಲ್ಲ ಇವಾಗೆಲ್ಲ ಸಿಟಿ ಹಾಕೊಂಡು ಅಲ್ಲೆಲ್ಲ ಹೆಣ್ಮಕ್ಳದ್ದು ಡ್ಯಾನ್ಸ್ ಇರುತ್ತೆ, ಅವೆಲ್ಲ ಇರುತ್ತೆ, ಮಾತುಗಳು ಡಬಲ್ ಮೀನಿಂಗ್ ಮಾತಲ್ಲಿ ಇರುತ್ತೆ. ಅಂತದ್ರಲ್ಲಿ ಅವ್ರು ಒಪ್ಕೊಳ್ತಾರೆ, ಸರೆಂಡರ್ ಆಗ್ತಾರೆ. ಅವ್ರು ಒಪ್ಕೊಳ್ತಾರೆ ಅಂದ್ರೆ ನಮ್ಗೆ ರಂಗಭೂಮಿ ಸಾಧ್ಯತೆ ಸಿಗೋದು. ನಾನು ಆತರ ಜನಗಳನ್ನ ಒಡನಾಡಕ್ಕೆ ಸಿನಿಮಾ ಮಾಡ್ಕೊಂಡು ಹೋಗೋ ಸಾಧ್ಯ ಇರ್ತಿರ್ಲಿಲ್ಲ. ಅಲ್ಲ, ನಿಮ್ ತರದ ಪ್ರಯೋಗಗಳು ಇನ್ನೂ ಹೆಚ್ಚಾಗ್ಬೇಕು ಅಂತ ನಾನು ಅಂದ್ಕೊಳ್ತಾ ಇರೋದು. ಅಂದ್ರೆ ಸಮಾಜಮುಖಿಯಾದಂಥ ನಾಟಕಗಳು ಹೆಚ್ಚು ಬರಬೇಕು ಅನ್ನೋಂಥದ್ದು. ಅಂದ್ರೆ ಸಮಾಜವನ್ನ ತಿದ್ದುವ ಪರಿವರ್ತನೆ ಏನು, ನೀವು ಲೀಕ್ಔಟ್ ಅಲ್ಲಿ ಹೇಳುವಂತ ಎಲ್ಲಾ ವಿಷಯಗಳು ಕೂಡ ಸಮಾಜದ ಮಾರ್ಪಾಡಿಗೆ ಸ್ವಲ್ಪ ಕೆಲಸ ಮಾಡುವಂತ ವಿಷಯಗಳೇ ಇದೆ. ಅದೇ ತರದ ವಿಷಯಗಳನ್ನ ನಾಟಕಗಳು ಬಂದ್ರೆ ಮೋಸ್ಟ್ ಪ್ರಾಬಲಿ ಕನ್ನಡಕ್ಕೆ ಮತ್ತೊಂದು ಗೇರ್ ಅಪ್ ಸಿಕ್ಕಂಗಾಗತ್ತೆ ಅಂತ ಅನ್ಕೊಳ್ತಿದ್ದೀನಿ. ಹೌದೌದು. ಅಲ್ಲ, ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಮಾಜಕ್ಕೆ ಸಮಾಜಮುಖಿ ಅನ್ನೋದೇ ವಿಶ್ಲೇಷಣೆನೇ ಬೇರೆ ಬೇರೆ ಏನೇನೋ ಆಗ್ಬಿಡುತ್ತೆ. ನಾನು ನಮ್ಮೂರಲ್ಲಿ ಇವಾಗ ಸರ್ ಹೇಳ್ದಂಗೆ ನೀವು ಆಹಾರ ಸಂಸ್ಕೃತಿನೂ ಬಿಟ್ಕೊಡ್ಲಿಲ್ಲ. ನಮ್ಮ ಆಹಾರದ ಒಂದು ಅಸ್ಮಿತೆನೂ ನಾವಲ್ಲಿ ಮಂಡ್ಯದ ಸಮ್ಮೇಳನದಲ್ಲಿ ಅಂತ ಇವ್ರು ಅದನ್ನ ಬೇರೆ ತರ ಹೇಳೋದು. ಅದು ಇನ್ನೊಬ್ರಿಗೆ ಬೇರೆ ತರ ಅನ್ಸುತ್ತೆ. ಓ, ಏನಾಗಿದ್ರೆ ಮಾಂಸ ಮೊಟ್ಟೆ ತಿಂದ್ರೇನೆ ಇವ್ರದ್ದು ಅಸ್ಮಿತೆನಾ, ಇಂಥ ಸಮ್ಮೇಳನದಲ್ಲಿ ಪುಸ್ತಕಕ್ಕೆ ಅದು ಮೈಲ್ಗೆ ಆಗಲ್ವಾ ಅನ್ನೋದು ಇರ್ತಾರೆ. ಇವಾಗ ಅದನ್ನೇ ನಾವು ಹುಡುಕ್ಬೇಕಾಗಿರೋದು. ಯಾರ ಥಾಟ್ಸ್ ಎಲ್ಲಿದೆ, ಜನಗಳೇನು ಯೋಚನೆ ಮಾಡ್ತಿದ್ದಾರೆ, ಈ ಜನಗಳ ಯೋಚನೆನ ಮುಚ್ತಾ ಇರೋದು ಯಾರು? ಮಾಧ್ಯಮದವರ ಅಥವಾ ರಾಜಕಾರಣಿಗಳ ಅಥವಾ ಉಳ್ಳವರ? ಯಾರು? ಈಗ ಅಂತ ಚಿಂತನೆಗಳೇ ಬದಲಾಗ್ತಾ ಇದೆ, ಉಲ್ಟಾ ಆಗ್ತಾ ಇದೆ. ಸೊ ಹಂಗಾಗಿ ನಮ್ಗೇನಂದ್ರೆ ಆ ಕ್ಷಣಕ್ಕೆ ಮಿಡಿಯುವ ಹೃದಯಗಳನ್ನ ಹುಡುಕ್ತಾ ಹೋಗ್ತಿದ್ದೀನಿ ಇನ್ಸಿಡೆಂಟ್ಗೆ. ಅದು ಇವನು ತಿನ್ನೋದು ನಾನ್ ತಿನ್ನೋಲ್ಲಪ್ಪ ಅಂತ ಹಿಂಗ್ ಮುಖ ಮಾಡಿದೆ. ನಾನು ತುಂಬಾ ಸಿಂಪಲ್ ಹೇಳ್ತೀನಿ. ಒಂದು ಕಥಾನಾಯಕಿ ಶಾರದಮ್ಮ ಅಂತ ನನಗೆ ಮಾಂಸ ಬೇಕು ಅಂದ ತಕ್ಷಣ ಅಲ್ಲಿ ವೆಜಿಟೇರಿಯನ್ಸ್ ಅಂದ್ರೆ ಅಂತ ಹೇಳ್ಬೋದು. ಆದ್ರೆ ವಿಶ್ಲೇಷಣೆ ಕೊಡ್ತಾ ಕೊಡ್ತಾ ಕಥಾನಾಯಕಿ ಇನ್ಯಾರು ಒಂದು ನಾನ್ ವೆಜ್ ತಿನ್ನೋರ್ನ ಬಂದು ಕೂರ್ಸ್ದಾಗ ಅವ್ರ ಎಕ್ಸ್ಪ್ಲನೇಷನ್ಗೆ ಸುಮ್ಮನಾಗ್ಬಿಡ್ತಾರೆ, ಒಪ್ಕೊಂಡ್ಬಿಡ್ತಾರೆ. ಹೌದಲ್ಲ, ಅವ್ರ ನಾಲ್ಗೆ ರುಚಿ, ಅವ್ರ ಪದ್ಧತಿ ಅಲ್ವಾ ಅಂತ ಹಂಗ ಒಪ್ಕೊಳ್ತಾರೆ. ಆದ್ರೆ ನಾನು ಎಲ್ಲೂ ವಿಡಿಯೋ ಮಾಡ್ಸಲ್ಲ, ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡ್ಸೋದಿಲ್ಲ. ಯಾಕಂದ್ರೆ ನಾನು ಒಬ್ಳೆ ಮಾತಾಡೋ, ಜನ ಮಾತಾಡ್ತಾರೆ, ಜನ ಎಕ್ಸ್ಪ್ರೆಸ್ ಮಾಡ್ತಾರೆ. ಈ ಟ್ರೋಲ್ ಯುಗದಲ್ಲಿ ಅವ್ರ ಮಾತ್ ನಾಳೆ ಟ್ರೋಲ್ ಆಗಿ ನಾಟಕ ನಿಂತೋಗೋ ಸಾಧ್ಯತೆಗಳಿರುತ್ತೆ. ಈ ತರ ಮಾಡ್ತಾರೆ ಸರ್, ಹುಡುಗರುಗಳು ಮಾಡ್ತಾರೆ. ಈಗ ಏನಂದ್ರೆ ಎಲ್ಲಾರ್ಗು ಈಗ ರಂಗಭೂಮಿ ನಂಗೆ ಹೊಟ್ಟೆ ತುಂಬಬೇಕು ಸರ್. ಈಗ ಸತೀಶ್ ಸರ್ ಏನೋ ಸ್ಕೂಲಲ್ಲೂ ಸಂಬಳ ತಗೊಂತಾರೆ, ಮಾಡ್ತಾರೆ. ಹೊಟ್ಟೆ ತುಂಬಿಟ್ರೆ ಎಲ್ಲರೂ ಕೆಲಸ ಮಾಡೇ ಮಾಡ್ತಾರೆ. ಹೊಟ್ಟೆ ತುಂಬಿಸೋ ಕೆಲಸ ಮಾಡ್ಬೇಕು. ಹಾಗಂತ ಹೊಟ್ಟೆ ತುಂಬಾ ಕೆಲಸ ಮಾಡ್ಬೇಕು. ಹಾಗಂತ ಏನ್ ಹೇಳ್ತೀನಿ ನಾನು ಅಂದ್ರೆ, ಅದು ಬರೀ ನಾನು ಇದರಿಂದ ಬರೀ ತಿಂತೀನಿ ಅನ್ನೋದೇ ಆಗ್ಬಾರ್ದು. ಒಂದು ಋಣ ಇರುತ್ತೆ ಆಕ್ಚುಲಿ. ಆ ಋಣದಿಂದ ಕೆಲಸ ಮಾಡ್ಬೇಕು. ಆ ನಿಟ್ಟಿನಲ್ಲಿ ತುಂಬಾ ಜನ ಕೆಲಸ ಮಾಡ್ತಾ ಇದಾರೆ. ಬೆಳಕಿಗೆ ಬಂದಿಲ್ಲ ಅಷ್ಟೇ, ಎಲ್ಲವೂ ಆಯೋಜನೆಗಳ ಮೊರೆ ಹೋಗ್ಬಿಟ್ಟಿದ್ದಾರೆ. ಆಯೋಜನೆಗಳ ಮೊರೆ ಹೋಗಿ ನಾನು ಆಯೋಜನೆ ಯಾರು ತಗೊಂಡಿರ್ತಾರೆ ಅವ್ರದೇ ಮಾಡಿಸ್ಬೇಕಾಗುತ್ತೆ ಈ ಸಲಿನೂ ನಾನು ಅನ್ನೋದಿರುತ್ತೆ. ಈ ತರ ಎಕ್ಸ್ಪೆರಿಮೆಂಟ್ ಮಾಡೋರ್ನ ಪರಿಗಣಿಸೋದೇ ಇಲ್ಲ. ಆಮೇಲೆ ಈ ಎಕ್ಸ್ಪೆರಿಮೆಂಟ್ ಎಲ್ಲ ರಂಗಭೂಮಿಲಿ ನಡೆಯೋದೇ ಇಲ್ಲ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಅವರು ಮೊದಲು ಇದನ್ನೆಲ್ಲ ನೋಡ್ಬೇಕಾಗಿದೆ. ಫಸ್ಟ್ ಅವರು ಅಪ್ಡೇಟ್ ಆಗ್ಬೇಕು. ಈ ತರ ಆಗ್ಬೇಕು. ರಂಗಭೂಮಿ ಅಂದ್ರೆ ಅದೊಂಥರ ಅಮೀಬಾ ತರ, ಅದು ಹಿಂಗ್ ಹಿಡಿಯಕ್ ಆಗದೇ ಇಲ್ಲ. ನಾವು ಅದನ್ನ ಒಪ್ಕೊಳ್ಳೇಬೇಕು ಎಲ್ಲರೂ. ಆಮೇಲೆ ಇಂಥ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಆಯೋಜಕರಾಗಿರುವಂತದ್ದು ಮೈಸೂರು ಸ್ಯಾಂಡಲ್. ನಮ್ಮವರೇ ನಮ್ಮ ಭಾಷೆಗೆ ಸಪೋರ್ಟ್ ಮಾಡದೆ ಇನ್ಯಾರು ಇರ್ತಾರೆ ಹೇಳಿ? ಮೈಸೂರು ಸ್ಯಾಂಡಲ್ ಯಾವ ಕಾಲದಿಂದ ಬರ್ತಿದೆ, ಆ ಟೈಮಿಂದನೂ ನಾನು ಮೈಸೂರು ಸ್ಯಾಂಡಲ್ ಅಂದ್ರೆ ತುಂಬಾ ಪ್ರೀತಿಯ ಒಂದು
ಸಾಬೂನು. ಈಗ ಸಾಬೂನು ಅಷ್ಟೇ ಅಲ್ಲ, ತುಂಬ ತುಂಬ ಬೇರೆ ಬೇರೆ ವೆರೈಟೀಸ್ ಎಲ್ಲ ಬರ್ತಾ ಇದೆ ಅದಕ್ಕೆ. ನಮ್ಮೂರ ಪಕ್ಕ ಇದೆ ಮೈಸೂರು ಸ್ಯಾಂಡಲು ಅಂತಲೂ ನಾನು ಸಪೋರ್ಟ್ ಮಾಡಿ ಡೆಲ್ಲಿಲಿ ಓದ್ಬೇಕಾದ್ರೂ ಮೈಸೂರು ಸ್ಯಾಂಡಲ್ ಸೋಪ್ನ ನಾನು ಯೂಸ್ ಮಾಡ್ತಿದ್ದೆ. ನನ್ನ ಫ್ರೆಂಡ್ಸ್ಗೆಲ್ಲ ಕೊಡ್ತಾ ಇದ್ದೆ ಮೈಸೂರು ಸ್ಯಾಂಡಲ್ ಸೋಪ್. ಮೂಸು ಅಂತಿಂಗೆಲ್ಲ ಆ ಥರದ್ದೆಲ್ಲ ಖುಷಿ ನನಗೆ ಮೈಸೂರು ಸ್ಯಾಂಡಲ್ ಅಂದರೆ. ಮೈಸೂರು ಸ್ಯಾಂಡಲ್ ಆಗೋಕ್ಕೆ ನಿಮ್ಗೆ ಇಲ್ಲಿಂದ ಶಿವಮೊಗ್ಗದ ಸ್ಯಾಂಡಲ್ ಬರಬೇಕು, ಗಂಧ. ಹಾಗಾಗಿ ನೀವು ದಯವಿಟ್ಟು ಗಂಧದ ಬೀಡೋರು ಗಂಧನ ಉಳಿಸಿ ದಯವಿಟ್ಟು, ಯಾಕಂದ್ರೆ ನೀವು ಉಳಿಸಿದ್ರೆ ನಮ್ಮ ಕಡೆ ಬರುತ್ತೆ ಮೈಸೂರಿಗೆ. ನಾವು ಮೈಸೂರು ಸ್ಯಾಂಡಲ್ನ ಬಳಸ್ಬೇಕು, ನಮ್ಮ ಪ್ರಾಡಕ್ಟ್ಸ್ನ ನಾವು ಉಳಿಸ್ಬೇಕು. 1 ನಿಮಿಷ, ಇವಾಗ ನೀವೆಲ್ಲ ತೀರ್ಪು ಕೊಡ್ತಿದ್ದೀರಾ, ನನ್ನನ್ನು ಇವತ್ತೇ ಕರ್ಸ್ಬಿಟ್ಟಿದ್ದಾರೆ. ನಾನು ಮಿಸ್ ಮಾಡ್ಕೊಂಡೆ ಬರೋದನ್ನ ಬೇರೆ ಬೇರೆ ಸಂಚಿಕೆಗಳಲ್ಲಿ ನೋಡ್ಬೋದಿತ್ತು. ಆದರೆ ನಾನು ಇದನ್ನು ಟೆಲಿಕಾಸ್ಟಲ್ಲಿ ನೋಡಿದ್ದೀನಿ, ನನಗೆ ಖುಷಿಯಾಗಿದೆ. ಬಟ್ ತೀರ್ಪು ಅಂತ ಬಂದಾಗ ನಾನು ಸ್ವಲ್ಪ ಹಿಂದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಆದರೆ ಖಂಡಿತ ಒಂದು ತೀರ್ಪು ಅನ್ನೋದು ಇರಲೇಬೇಕು. 1, 2, 3 ಜನ, ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ನೀವು ತೀರ್ಪು ಕೊಡಿ ಸರ್, ನಂಗೆ ನೋಡೋಕ್ಕಾಗಲ್ಲ ನನಗೆ, ಯಾಕೆಂದರೆ ಅವರೆಲ್ಲ ಮಾತಾಡಿರೋದು ಏನೇನಿದೆ, ಅವರ ಮುಖಭಾವ ಅವೆಲ್ಲ ಏನಿದೆ ನನ್ನ ಕಣ್ಣಲ್ಲಿ, ಅದು ನನ್ನ ಕಣ್ಣಲ್ಲಿ ಹಾಗೇ ಇರಲಿ. ಇನ್ಯಾರ ಎಕ್ಸ್ಪ್ರೆಷನ್ನು ಸಣ್ಣದಾಗೋದು ದೊಡ್ಡದಾಗೋದು ನಂಗೆ ನೋಡೋಕ್ಕೆ ಇಷ್ಟ ಇಲ್ಲ. ನೀವು ಅಂದರೆ ನಾನು ಇಲ್ಲಿಂದ ಈ ಒಂದು ತೀರ್ಪು ಕೊಡೋ ಸಮಯದಲ್ಲಿ ನಾನು ಹೋಗ್ತೀನಿ. ಅಂದಾಗೆ ಇನ್ನೊಂದು, ನೀವು ಯಾರು ಗೆಲ್ತಾರೆ, ಕಾಂಪಿಟೇಷನ್ ಅಂದಮೇಲೆ ಸೋಲು ಗೆಲುವು ಎಲ್ಲ ಇರುತ್ತೆ, ಆದರೆ ಸೋತಿರಲ್ಲ ಅವ್ರು. ಯಾವಾಗ ನಾನು ಕನ್ನಡ ಕಹಳೆ ಅನ್ನೋ ಕಾರ್ಯಕ್ರಮಕ್ಕೆ ಬಂದರು, ನಾನು ಇಲ್ಲಿ ಭಾಗವಹಿಸ್ತೀನಿ ಅಂತ ಆಗಲೇ ಅವ್ರು ಗೆದ್ರು. ಕನ್ನಡನ ಯಾವಾಗ ಆರಿಸ್ಕೊಂಡ್ರು ಮಕ್ಕಳು, ಆಗಲೇ ಅವ್ರು ಗೆದ್ರು ನನ್ನ ಪ್ರಕಾರ, ಆಯಿತಾ? ಹಾಗಾಗಿ ಯಾರಿಗೆ ನೀವು ತೀರ್ಪಿನಲ್ಲಿ ಬಹುಮಾನ ಸಿಗಲ್ಲ, ಅವ್ರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಬಹುಮಾನ ಅಂತ ಇರುತ್ತೆ ಸರ್. ಅಕ್ಷತಾ ಅವರೇ, ನಿಮ್ಮ ಮಾತುಗಳನ್ನು ಕೇಳಿ ಭಾಳ ಸಂತೋಷ ಆಯಿತು. ನಾವೆಲ್ಲ ರಂಗಭೂಮಿಯವರು ನಿಮ್ಮನ್ನು ದೂರದಿಂದನೂ ನೋಡ್ತಾ ಇದ್ದೀವಿ, ಹತ್ತಿರದಿಂದನೂ ನೋಡ್ತಾ ಇದ್ದೀವಿ. ಭಾಳ ಖುಷಿಯಾಗೋ ವಿಚಾರ ಏನಂತಂದರೆ, ಮುಂದಿನ ದಿನಮಾನಗಳಲ್ಲಿ ಕನ್ನಡ ರಂಗಭೂಮಿ ಬೇರೆ ಬೇರೆ ವಿಧಾನಗಳನ್ನು ಹುಡುಕೊಂಡು ಹೋಗುವಂಥ ಸಂದರ್ಭದಲ್ಲಿ ನೀವು ನಿಜಕ್ಕೂ ಅದಕ್ಕೊಂದು ಮಾರ್ಗವನ್ನು ತೋರಿಸಿದ್ರಿ. ಯಾಕೆಂತ ಹೇಳಿದ್ರೆ, ನಾವು ಹೊಸದೇನೋ ಮಾಡ್ತೀನಿ ಅಂದಾಗ ಪ್ರೇಕ್ಷಕರು ಬರದೇ ಹೋದರೆ ಅಥವಾ ಅದಕ್ಕೆ ರಿಯಾಕ್ಷನ್ ಚೆನ್ನಾಗಿಲ್ಲ ಅಂದರೆ, ಒಳ್ಳೆಯ ಅಪ್ರಿಷಿಯೇಷನ್ ಬರಲಿಲ್ಲ ಅಂತಂದರೆ ಆ ಥರದ್ದು ಫಾರ್ಮನ್ನು ಯಾರೂ ಮುಟ್ಟಕ್ಕೆ ಹೋಗಲ್ಲ. ಆದರೆ ನೀವು ಮಾಡಿರೋ ಪ್ರಯೋಗಗಳಿದಾವಲ್ಲ, ಜನರಿಂದ ತುಂಬಿದ್ದಾವೆ, ಎಲ್ಲ ಕಡೆ ಒಳ್ಳೆ ಒಪಿನಿಯನ್ ಇದೆ, ಪ್ರೇಕ್ಷಕರು ಕೂಡ ಒಳ್ಳೆ ಒಪಿನಿಯನನ್ನು ಕೊಟ್ಟಿದ್ದಾರೆ, ಮಾಧ್ಯಮಗಳು ಕೂಡ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಒಳ್ಳೆಯ ಇನ್ನೊಂದು ಫಾರ್ಮನ್ನು ಹುಡುಕುವಂಥ ಕೆಲಸ ಬೇರೆ ಬೇರೆ ನಿಮ್ಮನ್ನು ನೋಡಿ ಬೇರೆ ಬೇರೆ ಥರ ಮಾಡುವ ಚಾನ್ಸ್ ಇದೆ. ಹಾಗಾಗಿ ನಾನು ರಂಗಭೂಮಿಯವನಾಗಿ ಕನ್ನಡ ರಂಗಭೂಮಿಗೆ ಒಂದು ಬೇರೆ ಥರದ ಫಾರ್ಮನ್ನು ಕೊಟ್ಟು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತು ನಮ್ಮ ಕನ್ನಡ ಮೀಡಿಯಂ ಚಾನೆಲ್ನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ನಿಮಗೆ ತೀರ್ಪುಗಾರರ ಪರವಾಗಿ ತುಂಬ ಪ್ರೀತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸತೀಶ್ ಸರ್. Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap. ಕನ್ನಡ ಕಹಳೆ, ಇದು ಕನ್ನಡ ಕಣ್ಮಣಿಗಳ ನೆಲೆ. ಈಗ ಎಲ್ಲ ಸ್ಪರ್ಧಿಗಳು ಹಾಗೂ ವೀಕ್ಷಕರು ಕಾಯ್ತಾ ಇರುವಂತಹ ಕ್ಷಣ, ಅದೇ ವಿಜೇತರು ಯಾರು ಅಂತ ಹೇಳಿ ಘೋಷಿಸುವಂತಹ ಕ್ಷಣ. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ, ಕನ್ನಡ ಕಣ್ಮಣಿಗಳ ನೆಲೆ ಒಂದು ವಿಶೇಷ ಕಾರ್ಯಕ್ರಮ. ಸುವರ್ಣ ಕರ್ನಾಟಕ ವರ್ಷಾಚರಣೆ ಕಾರಣದಿಂದ ಈ ರಿಯಾಲಿಟಿ ಶೋ ಆಯೋಜನೆ ಮಾಡಿದ್ವಿ. ನಮ್ಮ ವಾಹಿನಿಯಲ್ಲಿ ಇದನ್ನ ನೋಡಿದವರು ಕೂಡ ಮೆಚ್ಚಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸುಸಂದರ್ಭದಲ್ಲಿ ಧನ್ಯವಾದಗಳು. ತೀರ್ಪುಗಾರರು ಈ ತೀರ್ಪನ್ನ ಘೋಷಣೆ ಮಾಡ್ತಾರೆ. ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಚತುರ್ಥ ಸ್ಥಾನಕ್ಕೆ ತಲಾ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಜೊತೆಗೆ ಅತ್ಯುತ್ತಮ ಸಾಹಿತ್ಯ, ಅತ್ಯುತ್ತಮ ಮಂಡನೆ, ಅತ್ಯುತ್ತಮ ಶೈಲಿ, ಅತ್ಯುತ್ತಮ ಸಂಶೋಧನೆ ಹಾಗೆಯೇ ಅತ್ಯುತ್ತಮ ಭಾಷಾ ಪ್ರಯೋಗ ಅಂತ 5 ವಿಶೇಷ ಪುರಸ್ಕಾರಗಳು ಸಹ ಇಲ್ಲಿವೆ. ಸ್ಪರ್ಧಿಗಳನ್ನ ವೇದಿಕೆ ಮೇಲೆ ಕರಿತೀವಿ. ಅವರು ಪಡೆದಿರೋ ಪುರಸ್ಕಾರಗಳನ್ನ ತೀರ್ಪುಗಾರರು ವೇದಿಕೆ ಮೇಲೆ ಬಂದು ಘೋಷಣೆ ಮಾಡ್ತಾರೆ. ಮೊದಲ ಪುರಸ್ಕಾರವನ್ನ ನೀಡೋದಕ್ಕೆ ನಾನು ವೇದಿಕೆಯ ಮೇಲೆ ಸನ್ರೈಸ್ ಡಿಜಿಟಲ್ ನ ಕೋ ಮ್ಯಾನೇಜರ್ ಆಗಿರುವಂತಹ ನಿಧಿ ಕೆಜೆ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪುರಸ್ಕಾರವನ್ನ ಘೋಷಣೆ ಮಾಡೋದಕ್ಕೆ ನಮ್ಮ ತೀರ್ಪುಗಾರರಾಗಿರುವಂತಹ ಡಾಕ್ಟರ್ ಸಾಸ್ರಹಳ್ಳಿ ಸತೀಶ್ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮಸ್ತೆ ಸರ್. ಮೊದಲನೇದಾಗಿ ಯಾವ ಪುರಸ್ಕಾರವನ್ನ ಘೋಷಣೆ ಮಾಡ್ತಾ ಇದ್ದೀರಾ?
ಕನ್ನಡ ಕಹಳೆ ಕಾರ್ಯಕ್ರಮದಲ್ಲಿ ನಾವು ಮೊದಲು ಪ್ರಥಮ, ದ್ವಿತೀಯ, ತೃತೀಯ ಮತ್ತು 4ನೇ ಬಹುಮಾನವನ್ನ ಕೊಡುವುದರ ಜೊತೆಗೆ 5 ವಿಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಬಹುಮಾನವನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ಒಂದು ಅತ್ಯುತ್ತಮ ಸಂಶೋಧನೆಯನ್ನ ಮಾಡಿದಂತವರಿಗೆ ಒಂದು ಬಹುಮಾನವನ್ನ ಕೊಡ್ತಾ ಇದ್ದೀವಿ. ಈ ಬಹುಮಾನವನ್ನ ವೈಷ್ಣವಿ ಅವರು ಪಡೆದುಕೊಳ್ತಾ ಇದ್ದಾರೆ. ಅತ್ಯುತ್ತಮ ಸಂಶೋಧನಾ ವಿಭಾಗದಲ್ಲಿ ಪುರಸ್ಕೃತರಾಗಿರುವಂತಹ ವೈಷ್ಣವಿ ಅವರು ವೇದಿಕೆಗೆ ಬರಬೇಕು. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಂಶೋಧನಾ ವಿಭಾಗದಲ್ಲಿ ಪುರಸ್ಕೃತರಾಗಿದ್ದೀರಿ, ಹೇಗೆ ಅನಿಸ್ತಾ ಇದೆ? ತುಂಬಾನೇ ಖುಷಿ ಆಗ್ತಾ ಇದೆ. ಇದೊಂದು ಬೆಸ್ಟ್ ಆಪರ್ಚುನಿಟಿ ಆಗಿತ್ತು ನನಗೆ, ಯಾಕಂದ್ರೆ ಕ್ಯಾಂಪಸ್ ಇದೆ, ಫಸ್ಟ್ ಟೈಮ್ ಆಗಿತ್ತು. ಈ ಎಕ್ಸ್ಪ್ಲೋಷರ್ ಸಿಕ್ಕಿದ್ದು ಒನ್ ಆಫ್ ದ ಬೆಸ್ಟ್ ಮೆಮೊರೀಸ್ ಆಫ್ ಮೈ ಲೈಫ್ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. 9 ಎಪಿಸೋಡ್ಗಳಿತ್ತು, ಅಂದ್ರೆ 9 ವಿಭಾಗದಲ್ಲಿ ನಿಮಗೆ ಸ್ಪರ್ಧೆಗಳು ನಡೀತು. ಸೊ ನಿಮಗೆ ಫೇವ್ರೇಟ್ ಆದಂತಹ ಎಪಿಸೋಡ್ ಯಾವುದು? ಕವನ ವಾಚನ ಮಾಡಿ ತುಂಬಾನೇ ಖುಷಿ ಇತ್ತು. ನನಗೆ ತುಂಬಾ ಇಷ್ಟ ಆಗಿದೆ ಎಪಿಸೋಡಲ್ಲಿ ಅದು ಒಂದು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಅಭಿನಂದನೆಗಳು. ಧನ್ಯವಾದಗಳು. ಕನ್ನಡ ಕಹಳೆ ಸ್ಪರ್ಧೆಯ ಇನ್ನೊಂದು ಪುರಸ್ಕಾರವನ್ನ ನೀಡೋದಕ್ಕೆ ಶಿವಮೊಗ್ಗ ಸಂಚಾರಿ ಪಶ್ಚಿಮ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿ ಶಿವಮೊಗ್ಗದಲ್ಲಿ ಸಂಚಾರ ಸುರಕ್ಷತೆ ಹಾಗೆ ಸುಧಾರಣೆಗೆ ಹಲವು ಕ್ರಮಗಳನ್ನ ಕೈಗೊಳ್ತಾ ಇರುವಂತಹ ತಿರುಮಲೇಶ್ವರನ್ನ ಆಹ್ವಾನಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇಂದಿನ ಪುರಸ್ಕಾರವನ್ನ ಘೋಷಣೆ ಮಾಡೋದಕ್ಕೆ ನಮ್ಮ ತೀರ್ಪುಗಾರರಾಗಿರುವಂತಹ ಪೂರ್ಣಿಮಾ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೇಡಮ್, ಯಾವ ವಿಭಾಗದ ಪುರಸ್ಕಾರವನ್ನ ಈಗ ಘೋಷಣೆ ಮಾಡ್ತಾ ಇದ್ದೀರಾ? ಕನ್ನಡ ಕಹಳೆ ಸ್ಪರ್ಧೆಯ ಉತ್ತಮ ಸಾಹಿತ್ಯ ಈ ವಿಭಾಗದಲ್ಲಿ ವಿಜೇತರಾಗಿರೋರು ನಿಖಿತಾ ಹಳ್ಳಿ. ಅತ್ಯುತ್ತಮ ಸಾಹಿತ್ಯ ಪುರಸ್ಕಾರವನ್ನ ಪಡೆದಂತಹ ನಿಖಿತಾ ತೀರ್ಥಹಳ್ಳಿ ಅವರನ್ನ ವೇದಿಕೆಗೆ ಆಹ್ವಾನಿಸೋಣ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಅಭಿನಂದನೆಗಳು ನಿಖಿತಾ. ಹೇಗೆ ಅನಿಸ್ತಾ ಇದೆ ಈ ಮೂಮೆಂಟ್ ನಲ್ಲಿ? ತುಂಬ ಖುಷಿ ಆಯಿತು. ಈ ಒಂದು ಪ್ರಶಸ್ತಿ ಬರುತ್ತಂತ ಅನ್ಕೊಂಡಿರ್ಲಿಲ್ಲ. ಹಾಗೆ ಇದೊಂದು ಹೊಸ ಅನುಭವ, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ ಹಾಗೆ ನೀವು ಫೇಸ್ ಮಾಡಿದ ಹಾಗೆ ಟ್ರಾಫಿಕ್ ನಲ್ಲಿ ಉಲ್ಲಂಘನೆ ಆಗುವಂತಹ ಅತಿ ಹೆಚ್ಚು ಪ್ರಕರಣ ಯಾವುದು ಸರ್? ನೋಡಿ, ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ಬೋದು ಅಥವಾ ಬೇರೆ ಜಿಲ್ಲೆಯಲ್ಲೇ ಇರ್ಬೋದು, ಅತಿ ಹೆಚ್ಚಾಗಿ ವೈಲೇಷನ್ಸ್ ಆಗೋದು ಬಂದ್ಬಿಟ್ಟು ವಿತೌಟ್ ಹೆಲ್ಮೆಟ್. ಟೌನ್ ಒಳಗಡೆ ಮೀನ್ಸ್ ಒಂದು ನಗರ ಇದೆ ಅಂದ್ರೆ ನಗರದ ಒಳಗಡೆ ಮಾತ್ರ ಹೆಲ್ಮೆಟ್ ಗಳನ್ನ ಹಾಕ್ತಾರೆ. ಆದ್ರೆ ಔಟ್ಸ್ಕರ್ಟ್ಸ್ ಆಫ್ ದ ಟೌನ್ ಅಲ್ಲಿ ಸುಮಾರು ಈ ವಾಹನ ಸವಾರರು ಅಂದ್ರೆ 2 ವೀಲರ್ ಸವಾರರು ಯಾವುದೇ ರೀತಿಯಾದಂತ ಹೆಲ್ಮೆಟ್ ಗಳನ್ನ ವೇರ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಯಾಕೆ ಹೆಲ್ಮೆಟ್ ಹಾಕ್ತಾರೆ ಅಂದ್ರೆ ಪೊಲೀಸರು ಭಯಕ್ಕೋಸ್ಕರ ಮಾತ್ರ ಟೌನ್ ಅಲ್ಲಿ ಹೆಲ್ಮೆಟ್ ಹಾಕ್ತಾರೆ, ಔಟ್ಸ್ಕರ್ಟ್ಸ್ ಅಲ್ಲಿ ಹಾಕೋದಿಲ್ಲ. ನಮ್ದೊಂದು ಪೊಲೀಸ್ ಇಲಾಖೆ ವತಿಯಿಂದ ಕಳಕಳಿಯ ಮನವಿ ಏನು ಅಂತ ಹೇಳಿದ್ರೆ, ಔಟ್ಸ್ಕರ್ಟ್ಸ್ ಅಲ್ಲೂ ಕೂಡ ISI ಮಾರ್ಕ್ ಇರುವಂತಹ ಒಂದು ಉತ್ತಮ ಗುಣಮಟ್ಟದ ISI ಮಾರ್ಕ್ ಇರುವಂತಹ ಹೆಲ್ಮೆಟ್ ಅನ್ನ ಧರಿಸಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಉತ್ತಮ ಸಂದೇಶವನ್ನ ನಮ್ಮ ಯುವಕರಿಗಾಗಿರ್ಬಹುದು, ಪ್ರತಿನಿತ್ಯ ವಾಹನ ಸವಾರರಿಗಾಗಿರ್ಬೋದು ನೀಡಿದ್ದೀರಾ. ಧನ್ಯವಾದಗಳು ಸರ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಪುರಸ್ಕಾರವನ್ನ ನೀಡಿದ್ದಕ್ಕೆ. ಥ್ಯಾಂಕ್ ಯು. ಹಾಗೆಯೇ ನಮ್ಮ ತೀರ್ಪುಗಾರರಾದಂತಹ ಪೂರ್ಣಿಮಾ ಅವರಿಗೂ ಕೂಡ ಧನ್ಯವಾದಗಳು. ನಿಖಿತಾ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಪುರಸ್ಕಾರವನ್ನ ನೀಡುವುದಕ್ಕೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರು ಹಿರೇಗೋಣಗೆರೆ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪುರಸ್ಕಾರವನ್ನ ಘೋಷಣೆ ಮಾಡೋದಕ್ಕೆ ನಮ್ಮ ತೀರ್ಪುಗಾರರಾಗಿರುವಂತಹ ಡಾಕ್ಟರ್ ಶಾಸ್ತ್ರಹಳ್ಳಿ ಸತೀಶ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸರ್, ಯಾವ ಪುರಸ್ಕಾರವನ್ನ ಘೋಷಣೆ ಮಾಡ್ತಾ ಇದ್ದೀರಾ? ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ನಾವು ಬಹುಮಾನವನ್ನ ಕೊಡ್ತಾ ಇದ್ದೀವಿ. ಈಗ ನಾನು ಅನೌನ್ಸ್ ಮಾಡ್ತಾ ಇರುವ ಬಹುಮಾನ ಅತ್ಯುತ್ತಮ ಭಾಷಾ ಪ್ರಯೋಗ ಅಂತ. ನಮ್ಮ ಎಲ್ಲ ಸ್ಪರ್ಧಿಗಳು ಕನ್ನಡವನ್ನ ತುಂಬಾ ಚೆನ್ನಾಗಿ
ತಮ್ಮ ಮಾತುಗಳಲ್ಲಿ ಪ್ರಯೋಗಿಸಿದ್ದಾರೆ. ಅದರಲ್ಲಿ ಸ್ವಲ್ಪ ಉತ್ತಮವಾದದ್ದನ್ನ ಆಯ್ಕೆ ಮಾಡಿ ನಾವು ಬಹುಮಾನವನ್ನು ಘೋಷಿಸ್ತಾ ಇದ್ದೀವಿ. ಈ ಬಹುಮಾನವನ್ನ ಪಡೆದಂತವರು ಅಕ್ಷತಾ ಭದ್ರಾವತಿ. ಅತ್ಯುತ್ತಮ ಭಾಷಾ ಪ್ರಯೋಗ ಪುರಸ್ಕೃತರಾಗಿರುವಂತಹ ಅಕ್ಷತಾ ಅವರನ್ನ ಈಗ ವೇದಿಕೆಗೆ ಆಹ್ವಾನ. ಇದು ಕನ್ನಡ ಕಣ್ಮಣಿಗಳ ಅತ್ಯುತ್ತಮ ಭಾಷಾ ಪ್ರಯೋಗ ಈ ಪುರಸ್ಕಾರವನ್ನ ಅಕ್ಷತಾ ಭದ್ರಾವತಿ ಅವರು ಪಡ್ಕೊಂಡಿದ್ದಾರೆ. ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ನಾನು ಅನ್ಕೊಂಡಿರ್ಲಿಲ್ಲ ನನಗೆ ಒಂದು ಅವರ್ ಸಿಗುತ್ತೆ ಅಂತ. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಅವರೆಲ್ಲ ದೊಡ್ಡವ್ರು ಇದ್ದಾರೆ, ಅವರು ಅಷ್ಟಕ್ಕೊಂದು ಮಾತಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿ ಮಾತಾಡ್ತಾರೆ. ಓಕೆ, ಓವರ್ ಆಲ್ ಕನ್ನಡ ಕಹಳೆ ಹೇಗೆ ಅನಿಸ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ ಕನ್ನಡ ಆಗಿರ್ಬೋದು, ಬಂದು ಅಣ್ಣ ಮತ್ತೆ ಅಕ್ಕ ಇರ್ಬೋದು, ಮತ್ತೆ ಎಲ್ಲ ಜಡ್ಜಸ್ ಎಲ್ಲ ವಿಷಯಗಳು ಸಹ ನಾವು ಹೇಗ್ ಮಾತಾಡ್ಬೇಕು, ಇನ್ನು ಏನೇನ್ ಕಲಿಬೇಕು, ಮತ್ತೆ ನಮ್ಮ ಸಂಸ್ಕೃತಿ ಹೇಗಿದೆ, ಮತ್ತೆ ಹಳೆ ಕಾಲದಲ್ಲೆಲ್ಲ ಹೇಗಿತ್ತು ಅವೆಲ್ಲ ನಾನು ತಿಳ್ಕೊಂಡೆ. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಅಕ್ಷತಾ. ಹಾಗೆ ಪುರಸ್ಕಾರವನ್ನ ನೀಡಿದಂತಹ ಕಾಮಿಡಿ ಕಿಲಾಡಿಗಳು ಚಂದ್ರು ಹಿರೇಮೌಳಿ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಬಹುಮಾನವನ್ನು ಘೋಷಣೆ ಮಾಡಿದಂತಹ ನಮ್ಮ ತೀರ್ಪುಗಾರರಾಗಿರುವಂತಹ ಡಾಕ್ಟರ್ ಸಾಸ್ರಹಳ್ಳಿ ಸತೀಶ್ ಅವರಿಗೂ ಕೂಡ ಧನ್ಯವಾದಗಳು. ಮುಂದಿನ ಪುರಸ್ಕಾರವನ್ನ ನೀಡೋದಕ್ಕೆ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ವಿಶೇಷ ವರದಿಗಾರರಾಗಿರುವಂತಹ ರಾಮಚಂದ್ರ ಗುಣಾರಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಪುರಸ್ಕಾರವನ್ನ ಘೋಷಣೆ ಮಾಡೋದಕ್ಕೆ ನಮ್ಮ ತೀರ್ಪುಗಾರರಾಗಿರುವಂತಹ ಪೂರ್ಣಿಮಾ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈಗ ಯಾವ ಪುರಸ್ಕಾರವನ್ನ ಘೋಷಣೆ ಮಾಡ್ತಾ ಇದ್ದೀರಾ ಮೇಡಮ್? ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಈ ವಿಭಾಗದಲ್ಲಿ ಯಾವ ವಿಭಾಗದಲ್ಲಿ ನಾವು ಈ ಪ್ರಶಸ್ತಿಯನ್ನ ಕೊಡ್ತೀವಿ ಅಂದ್ರೆ ಅತ್ಯುತ್ತಮ ಮಂಡನೆ. ಈ ಪ್ರಶಸ್ತಿ ಹೋಗ್ತಾ ಇರೋದು ಪ್ರಜ್ವಲ್ ಶಿವಮೊಗ್ಗ ಇವರಿಗೆ. ಪ್ರಜ್ವಲ್ ಶಿವಮೊಗ್ಗ ಅವರನ್ನ ಅಭಿನಂದಿಸೋಣ. ಈಗ ವೇದಿಕೆಗೆ ಕರೆಯೋಣ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಅಭಿನಂದನೆಗಳು ಪ್ರಜ್ವಲ್. ಹೇಗೆ ಅನಿಸ್ತಾ ಇದೆ ಈ ಮೂಮೆಂಟ್ ನಲ್ಲಿ? ತುಂಬಾನೇ ಖುಷಿ ಆಗ್ತಿದೆ. ಮತ್ತೆ ಇನ್ನೊಂದೇನಂದ್ರೆ ನನ್ನ ಸಹಪಾಠಿಗಳು ಎಲ್ಲರೂ ಮಂಡನೆ ಮಾಡಿದ್ರು. ಮತ್ತೆ ಈ ಎಲ್ಲಾ ಪ್ರಶಸ್ತಿನೂ ಅವರಿಗೂ ಸೇರ್ಬೇಕು, ಮತ್ತೆ ಒಬ್ಬರಿಗೆ ಅಂತಾನೆ ಏನಿಲ್ಲ, ಎಲ್ರಿಗೂ ಸೇರ್ಬೇಕು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ತುಂಬಾನೇ ವಿಷಯಗಳನ್ನು ಕಲ್ತ್ವಿ. ಮತ್ತೆ ಜಡ್ಜಸ್ ಇರ್ಬೋದು, ಸಾಸ್ರಹಳ್ಳಿ ಸತೀಶ್ ಅವರು ಇರ್ಬೋದು, ತುಂಬಾನೇ ವಿಷಯಗಳನ್ನು ಹೇಳ್ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ತುಂಬಾ ವಿಷಯಗಳನ್ನ ತಿಳ್ಕೊಂತ ಬಂದಿದ್ದೀವಿ ಎಲ್ಲಾ ವಿಭಾಗದಲ್ಲೂ ಅಷ್ಟೇ. ಹಾಗೇನೆ ಫೇವರಿಟ್ ರೌಂಡ್ ಯಾವ್ದಾಗಿತ್ತು? ಫೇವರಿಟ್ ರೌಂಡ್ ನಮ್ದು ಐತಿಹಾಸಿಕ ಇದ್ರ ಬಗ್ಗೆ, ಹಿನ್ನೆಲೆಗಳ ಬಗ್ಗೆ ನಮಗೆ ಯಾಕಂದ್ರೆ ತುಂಬಾ ಮಾಹಿತಿಗಳು ಸಿಕ್ಕಿದೆ, ಅದಕ್ಕೋಸ್ಕರ ನನಗೆ ತುಂಬಾನೇ ಇಷ್ಟ ಆಯ್ತು. ಮತ್ತೊಮ್ಮೆ ಅಭಿನಂದನೆಗಳು ಪ್ರಜ್ವಲ್. ಹಾಗೆ ಪುರಸ್ಕಾರವನ್ನ ನೀಡಿದಂತಹ ರಾಮಚಂದ್ರ ಗುಣಾರಿ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಪುರಸ್ಕಾರವನ್ನ ಘೋಷಣೆ ಮಾಡಿದಂತಹ ನಮ್ಮ ತೀರ್ಪುಗಾರರಾಗಿರುವಂತಹ ಪೂರ್ಣಿಮಾ ಅವರಿಗೂ ಕೂಡ ಧನ್ಯವಾದಗಳು. ಇದೀಗ ಇನ್ನೋರ್ವ ಸ್ಪರ್ಧಿಯನ್ನ ಪುರಸ್ಕರಿಸುವಂತಹ ಸಮಯ. ಪುರಸ್ಕಾರವನ್ನ ನೀಡೋದಕ್ಕೆ ನಮ್ಮ ಕನ್ನಡ ಮೀಡಿಯಂ 24x7 ವಾಹಿನಿಯಲ್ಲಿ ಬರ್ತಾ ಇರುವಂತಹ ಜನಪ್ರಿಯ ಕಾರ್ಯಕ್ರಮವಾಗಿರುವಂತಹ ಎಲ್ಲರಿಗಾಗಿ ಕಾನೂನನ್ನ ನಡೆಸಿಕೊಡ್ತಾ ಇರುವಂತಹ ಪೂರ್ಣಿಮಾ HM ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಹುಮಾನವನ್ನ ಘೋಷಣೆ ಮಾಡಲಿದ್ದಾರೆ ನಮ್ಮ ತೀರ್ಪುಗಾರರಾಗಿರುವಂತಹ ಸಮನ್ವಯ ಕಾಶಿ ಅವರು. ಅವರನ್ನ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಸರ್, ಈಗ ಯಾವ ಪ್ರಶಸ್ತಿಯನ್ನ ಪುರಸ್ಕಾರವನ್ನ ಘೋಷಣೆ ಮಾಡ್ತಾ ಇದ್ದೀರಾ? ನಡೆದಂತ 9 ಸುತ್ತುಗಳಲ್ಲಿ ಬಂದಿರುವಂತಹ ಎಲ್ಲ ಸ್ಪರ್ಧೆಗಳಲ್ಲಿ ಹಲವು ಬಹುಮಾನಗಳನ್ನು ನೀಡುವ ಪ್ರಕ್ರಿಯೆಯಲ್ಲಿ ಜಡ್ಜಸ್ಗೆ ಸಾಕಷ್ಟು ಯಾರಿಗೆ ಬಹುಮಾನ ಕೊಡಬೇಕು ಅನ್ನೋ ಗೊಂದಲಗಳು ಸೃಷ್ಟಿಯಾಯಿತು. ಅಷ್ಟು ಅದ್ಭುತವಾದ ಸ್ಪರ್ಧೆ ನಡೆದಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅತ್ಯುತ್ತಮವಾದ ಮಂಡನೆ ಇಬ್ಬರಿಗೆ ಈ ಸಾರಿ ನಾವು ಕೊಟ್ಟಿದ್ದೇವೆ. ಪ್ರಜ್ವಲ್ ಅವರಿಗೆ ಈಗಾಗಲೇ ನೀಡಿದ್ದೇವೆ. ಇನ್ನೊಂದು ವಿಶೇಷವಾದ ಬಹುಮಾನವನ್ನ ನಾವು ಜಡ್ಜ್ಗಳೇ ಆಯ್ಕೆ ಮಾಡಿ ಕೊಡ್ತಾ ಇರೋದು ನಾಗರಾಜ್ ನೀಲ್ ಅವರಿಗೆ
ತಂಡದವಾಗಿ ನಾಗರಾಜ್ ನೀಲ್ ಅವರಿಗೆ ವಿಶೇಷವಾದ ಬಹುಮಾನವನ್ನ ತೀರ್ಪುಗಾರರು ನೀಡ್ತಾ ಇದ್ದಾರೆ. ನಾಗರಾಜ್ ನೀಲ್ ಅವರಿಗೆ ಅಭಿನಂದನೆಗಳು. ಆಕ್ಚುಲಿ ನಾಗರಾಜ್ ನೀಲ್ ಅವರು ನೀವೆಲ್ಲ ನೋಡಿದ ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದು ಅತ್ಯುತ್ತಮ ಮಂಡನೆ ಪುರಸ್ಕಾರವನ್ನ ಸ್ವೀಕಾರ ಮಾಡಿದ್ದೀರಾ. ಹೇಗ ಅನಿಸ್ತಾ ಇದೆ? ಮಂಡನೆ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಸಹ ಸ್ಪರ್ಧಿಗಳಿಂದ ಒಂದಷ್ಟು ಕಲಿಯೋದಕ್ಕೆ ಹೆಚ್ಚಿಗೆ ಕಲಿಯೋದಕ್ಕೆ ಅವಕಾಶ ಆಯ್ತು. ಅದಕ್ಕಾಗಿ ಅಂಥದ್ದೊಂದು ಅವಕಾಶ ಮಾಡಬೇಕಂತ ಕನ್ನಡ ಮೀಡಿಯಂ 24/7ಗೆ ನಾನು ಆಭಾರಿ. ಜೊತೆಗೆ ಖುಷಿನೂ ಕೂಡ ಇದೆ. ಓಕೆ, ಅನುಭವ ಹೇಗಿತ್ತು ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು? ಅನುಭವ ಕಥನ ಹಾಗೂ ಕಾವ್ಯ ವಾಚನ ನನಗೆ ಖುಷಿ ಕೊಟ್ಟಂತ ಎರಡು ವಿಷಯಗಳು. ಅದನ್ನ ನಾನು ಸಮರ್ಥವಾಗಿ ಅದನ್ನ ಮಂಡಿಸಿದ್ದೀನಿ ಅನ್ನುವಂತ ಖುಷಿ ನನಗಿದೆ. ಹಾಗಾಗಿ 9 ಸುತ್ತುಗಳು ಚೆನ್ನಾಗಿತ್ತು. ಅದರಲ್ಲಿ ವಿಶೇಷವಾಗಿ ಅನುಭವ ಕಥನ ಮತ್ತೆ ಕಾವ್ಯ ವಾಚನ ನನಗೆ ಖುಷಿ ಕೊಟ್ಟಂತ ಎರಡು ವಿಷಯಗಳು. ಮತ್ತೊಮ್ಮೆ ಅಭಿನಂದನೆಗಳು. ಧನ್ಯವಾದ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸ್ಪರ್ಧಿಗೆ ಪುರಸ್ಕಾರವನ್ನ ನೀಡಿದಂತಹ ವಕೀಲರಾಗಿರುವಂತಹ ಪೂರ್ಣಿಮಾ HM ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಪುರಸ್ಕಾರವನ್ನ ಘೋಷಣೆ ಮಾಡಿದಂತಹ ತೀರ್ಪುಗಾರರಾಗಿರುವಂತಹ ಸಮನ್ವಯ ಕಾಶಿ ಅವರಿಗೂ ಕೂಡ ಧನ್ಯವಾದಗಳು. ಈಗ ಮುಂದಿನ ಪುರಸ್ಕಾರವನ್ನ ಘೋಷಿಸುವಂತಹ ಸಮಯ. ಪುರಸ್ಕಾರವನ್ನ ಘೋಷಣೆ ಮಾಡೋದಕ್ಕೆ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಸಂಧ್ಯಾ ಕಾವೇರಿ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ತೀರ್ಪುಗಾರರಾಗಿರುವಂತಹ ಸಮನ್ವಯ ಕಾಶಿ ಅವರನ್ನ ಪುರಸ್ಕಾರ ಘೋಷಣೆ ಮಾಡೋದಕ್ಕಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಯಾವ ಪುರಸ್ಕಾರವನ್ನ ಘೋಷಣೆ ಮಾಡ್ತಾ ಇದ್ದೀರಾ ಸರ್? ಬಹಳ ವಿಶೇಷವಾದಂತಹ ಪುರಸ್ಕಾರ ಇದು. ಶೈಲಿಯನ್ನು ಇಟ್ಕೊಂಡು ಒಂದು ಪುರಸ್ಕಾರವನ್ನು ಕೊಡ್ತಾ ಇರೋಂಥದ್ದು. ಅವರು ಮಾತನಾಡುವ ಶೈಲಿ, ಅವರು ಪರ್ಫಾರ್ಮೆನ್ಸ್ ನೀಡಿದ ಶೈಲಿ, ಈ ಶೈಲಿಗೆ ಒಂದು ವಿಶೇಷವಾದ ಪುರಸ್ಕಾರವನ್ನು ಕೊಡ್ತಾ ಇದ್ದೀವಿ. ಆ ಪುರಸ್ಕಾರಕ್ಕೆ ಭಾಜನರಾಗಿರುವಂಥವರು ಕುಮಾರಿ ವರ್ಷ. ಈಗ ವರ್ಷ ಅವರನ್ನ ವೇದಿಕೆಗೆ ಆಹ್ವಾನಿಸೋಣ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಅಭಿನಂದನೆಗಳು ವರ್ಷ. ಹೇಗೆ ಅನ್ನಿಸ್ತಾ ಇದೆ? ಉತ್ತಮ ಶೈಲಿ, ಅಪರೂಪದ ಪುರಸ್ಕಾರ ಇದು. ಉತ್ತಮ ಶೈಲಿ ಪುರಸ್ಕಾರವನ್ನ ಪಡೆದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ತುಂಬಾನೇ ಖುಷಿ ಆಗ್ತಿದೆ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಅಂದರೆ ಈ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಫೇಸ್ ಮಾಡಿರೋದು ಇದೇ ಒಂದು ಫಸ್ಟ್ ಟೈಮ್ ಆಗಿರುತ್ತೆ. ಅಂದರೆ ಶೂಟಿಂಗ್ ಹೆಂಗೆ ನಡೆಯುತ್ತೆ, ಅದ್ರ ಹಿಂದೆ ಎಷ್ಟೊಂದು ಕಷ್ಟ ಇರುತ್ತೆ ಅಂತ ಇಲ್ಲಿ ಬಂದು ಗೊತ್ತಾಯಿತು. ಜೊತೆಗೆ ಇಲ್ಲಿ ಅನೇಕ ಸುತ್ತುಗಳಿತ್ತು. ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಕತೆ ಹೇಳೋ ಅಂಥ ಸುತ್ತು, ಜೊತೆಗೆ ಅನುಭವ ಕಥನ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಓವರ್ ಆಲ್ ಕನ್ನಡ ಕಹಳೆ ಹೇಗೆ ಅನ್ನಿಸ್ತು? ಹಾಂ, ಅದೇ ಎಲ್ಲರ ಜೊತೆ ಅಂದರೆ ಇಲ್ಲಿ ವಿವಿಧ ಕಲೆಗಳಿರೋಂಥ ತುಂಬ ಅಂದರೆ ವ್ಯಕ್ತಿಗಳು ನಂಗೆ ಪರಿಚಯ ಆದರು. ಸೊ ಅವ್ರ ಜೊತೆ ಒಂದು ಮಾತಾಡೋಕ್ಕೆ ಆಗಲಿ, ಅವ್ರ ಜೊತೆ ಸಮಯ ಕಳೆಯೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವರ್ಷ. ಹಾಗೆ ಸಂಧ್ಯಾ ಕಾವೇರಿ ಮೇಡಮ್ ಅವರು ಕೂಡ ಪ್ರತಿ ಎಪಿಸೋಡನ್ನು ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಮೇಡಮ್, ಓವರ್ ಆಲ್ ಕನ್ನಡ ಕಹಳೆ ಕಾರ್ಯಕ್ರಮ ಹಾಗೆ ನಮ್ಮ ಸ್ಪರ್ಧಿಗಳ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ನಮ್ಮ ಪ್ರೀತಿಯ ಕನ್ನಡ ಮೀಡಿಯಂ ಚಾನೆಲ್ಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಕನ್ನಡದ ಬಗ್ಗೆ ಕಲಿಬೇಕು, ಕನ್ನಡನ ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳ್ತಾ ಇದ್ದೀವಿ. ಆದರೆ ನಾವೇನು ಮಾಡಬಹುದು ಅನ್ನೋದನ್ನು ಬಹಳ ಕ್ರಿಯಾತ್ಮಕವಾಗಿ ಜಾರಿಗೊಳಿಸಿದ್ದೀರಾ. ಹಾಗಾಗಿ ನಿಮಗೆಲ್ಲರಿಗೆ ಕೂಡ ಫಸ್ಟ್ ಆಫ್ ಆಲ್ ಅಭಿನಂದನೆ ಹೇಳ್ತಾ ಇದ್ದೀನಿ. ನಾನು ಎಲ್ಲ ಎಪಿಸೋಡ್ಗಳನ್ನು ಕೇಳ್ತಾ ಇದ್ದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಕನ್ನಡದಲ್ಲಿ ಕತೆ ಹೇಳೋದು, ಕನ್ನಡದಲ್ಲಿ ಕವನ ವಾಚನ ಮಾಡೋದು, ಕನ್ನಡದ ಇತಿಹಾಸವನ್ನು ಹೇಳುವಂಥದ್ದು, ಇದೆಲ್ಲ ಇವತ್ತಿನ ಯುವಜನರಿಗೆ ಬಹಳ ಅಗತ್ಯ ಇದೆ. ಪ್ರೋತ್ಸಾಹ ನೀಡ್ತಾ ಈ ಎಲ್ಲ ಕೆಲಸಗಳನ್ನು ನೀವು ಅವ್ರ ಕೈಯಲ್ಲಿ ಮಾಡಿಸಿದ್ದೀರಲ್ಲ, ಇದು ನಿಜವಾಗ್ಲೂ ಒಂದು ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕಾದಂಥ ಒಂದು ಪ್ರೋಗ್ರಾಮ್ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಎಲ್ಲರಿಗೆ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಜೊತೆಗೆ ನಾನು ಕಲಿತೆ.
ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಕನ್ನಡ ಮೀಡಿಯಂ ಹಾಗೆ ಕನ್ನಡ ಕಹಳೆಯ ಕುರಿತಾಗಿ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಾ, ಧನ್ಯವಾದಗಳು. ಬಂದು ಪುರಸ್ಕಾರವನ್ನ ನೀಡಿದ್ದೀರಾ, ಧನ್ಯವಾದಗಳು. ಹಾಗೆ ಪುರಸ್ಕಾರವನ್ನ ಘೋಷಣೆ ಮಾಡಿದಂತಹ ಸಮನ್ವಯ ಕಾಶಿ ಅವರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು. ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಸ್ಪರ್ಧಿಗಳಿಗೆ ಪ್ರತ್ಯೇಕ ವಿಭಾಗದಲ್ಲಿ ಪುರಸ್ಕಾರವನ್ನ ನೀಡಾಯಿತು. ಈಗ ಅಂತಿಮವಾಗಿ 4 ಸ್ಪರ್ಧಿಗಳನ್ನ ಈಗಾಗಲೇ ಘೋಷಣೆ ಮಾಡಿದಂತೆ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಚತುರ್ಥ ಸ್ಥಾನವನ್ನ ಯಾರು ವಿಜೇತರಾಗಿದ್ದಾರೆ ಅಂತ ಹೇಳಿ ಘೋಷಿಸುವಂತಹ ಸಮಯ. 4ನೇ ಬಹುಮಾನವನ್ನ ನೀಡೋದಕ್ಕೆ ಸಾಹಿತಿಗಳು, ಲೇಖಕರು ಹಾಗೆ ನಾಟಕಕಾರರು ಆಗಿರುವಂತಹ ಶಿವಕುಮಾರ್ ಮಾವ್ಲಿ ಅವರು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ನಮ್ಮ ತೀರ್ಪುಗಾರರಾಗಿರುವಂತಹ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಸರ್, ಸಮನ್ವಯ ಕಾಶಿ ಅವರು ಹಾಗೆ ಪೂರ್ಣಿಮಾ ಮೇಡಮ್ ಅವರು ಕೂಡ ದಯಮಾಡಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಮೇಡಮ್, ಮೊದಲನೇದಾಗಿ ನಾವು 4ನೇ ಬಹುಮಾನವನ್ನ ಘೋಷಣೆ ಮಾಡೋಣ. ಹಾಗಾಗಿ ಪೂರ್ಣಿಮಾ ಮೇಡಮ್ ಅವರು ಯಾರು 4ನೇ ಸ್ಥಾನದಲ್ಲಿದ್ದಾರೆ, 4ನೇ ವಿಜೇತರು ಯಾರು ಅಂತ ಹೇಳಿ ಘೋಷಣೆ ಮಾಡಬೇಕು. ಈ ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ ಇದುವರೆಗೂ ಕೂಡ ಬೇರೆ ಬೇರೆ ವಿಭಾಗದಲ್ಲಿ ನಾವು ವಿಜೇತರನ್ನ ಘೋಷಣೆ ಮಾಡಿದ್ದೀವಿ. ಈಗ 4ನೇ ಬಹುಮಾನ ಲೋಹಿತ್ ಬುದ್ಧಿವಂತರ್. ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ 4ನೇ ವಿಜೇತರಾಗಿರುವಂತಹ ಲೋಹಿತ್ ಬುದ್ಧಿವಂತರ್ ಅವರನ್ನ ವೇದಿಕೆಗೆ ಆಹ್ವಾನಿಸೋಣ. ಕನ್ನಡ ಕಹಳೆ ಸ್ಪರ್ಧೆಯಲ್ಲಿ 4ನೇ ವಿಜೇತರಾಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ರಿಯಾಲಿಟಿ ಶೋ ನನಗೆ ಹೊಸ್ತಾಗಿತ್ತು, ಆದರೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಆದಷ್ಟು ಇದಕ್ಕೆ ಹೊಂದ್ಕೊಂಡು ಪ್ರಯತ್ನ ಮಾಡಿದ್ದೀನಿ. ಖುಷಿ ಕೊಟ್ಟಿದೆ. ಓವರಾಲ್ ಕನ್ನಡ ಕಹಳೆ ಹೇಗಿತ್ತು? ಸ್ಪರ್ಧಿಗಳ ಜೊತೆ ಒಡನಾಡಿದ್ದಾಗಿರ್ಬೋದು, ಅವ್ರ ಜೊತೆ ಒಂದು ಕಾಂಪಿಟೇಷನ್, ಪೈಪೋಟಿ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಪೈಪೋಟಿ. ಎಲ್ಲರೂ ತುಂಬ ಚೆನ್ನಾಗಿ ವಿಷಯಗಳನ್ನು ಸಂಗ್ರಹ ಮಾಡಿ ಬಂದಿದ್ರು. ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಅಭಿನಂದನೆಗಳು ಲೋಹಿತ್. ಹಾಗೆ ಬಹುಮಾನವನ್ನ ನೀಡಿದಂತಹ ಶಿವಕುಮಾರ್ ಮಾವ್ಲಿ ಅವರಿಗೂ ಕೂಡ ಧನ್ಯವಾದಗಳು. ಸರ್, ಈಗಾಗಲೇ 4ನೇ ಬಹುಮಾನವನ್ನ ಘೋಷಣೆ ಮಾಡಿದ್ದೀರಾ. ನಮ್ಮ ಸ್ಪರ್ಧಿಗಳಲ್ಲೂ ಕೂಡ ಒಂದು ಕುತೂಹಲ ಸ್ಟಾರ್ಟ್ ಆಗಿದೆ, ಟೆನ್ಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನ ಉಳಿದಂತಹ 3 ಬಹುಮಾನಗಳನ್ನ ಘೋಷಣೆ ಮಾಡುವಂತಹ ಸಮಯ. ಹಾಗಾಗಿ ಈ ಒಂದು 3ನೇ ಬಹುಮಾನವನ್ನ ನೀಡಲಿಕ್ಕೆ ನಾನು ವೇದಿಕೆಯ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿ ಹಾಗೆ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾಗಿರುವಂತಹ ನೃಪತುಂಗ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ. 3ನೇ ವಿಜೇತರು ಯಾರು ಅಂತ ಹೇಳಿ ಸಮನ್ವಯ ಕಾಶಿ ಅವರು ಘೋಷಣೆ ಮಾಡ್ತಾರೆ. ಇಷ್ಟು ಸುತ್ತುಗಳು ಮುಗಿದಿದೆ, ಇದನ್ನು ಕೊನೆ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. 3ನೇ ಬಹುಮಾನ ಇದು ನಗದು ಬಹುಮಾನ ಮತ್ತು ಪಾರಿತೋಷಕ ಎರಡನ್ನೂ ಕೂಡ ಒಳಗೊಂಡಿರುತ್ತೆ. 3ನೇ ಬಹುಮಾನದ ಘೋಷಣೆ ಈಗ ಮಾಡ್ತಾ ಇದ್ದೀನಿ. ಇನ್ನ 3 ಜನ ಉಳಿದಿರ್ತಾರೆ, ಅವರಲ್ಲೇ ಟೆನ್ಷನ್ ಶುರು ಆಗಿರತ್ತೆ, ನಾನಾ ನೀನಾ ನಾನಾ ನೀನಾ ಅಂತ ಹೇಳಿ. ಅದೇ ಸ್ಪರ್ಧೆ. 3ನೇ ಬಹುಮಾನ ಜೀವನ್ ತರೀಕೆರೆ. ಕನ್ನಡ ಕಹಳೆ ಸ್ಪರ್ಧೆಯ 3ನೇ ವಿಜೇತರಾಗಿರುವಂತಹ ಜೀವನ್ ಅವರನ್ನ ವೇದಿಕೆಗೆ ಆಹ್ವಾನಿಸೋಣ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಕಂಗ್ರ್ಯಾಚುಲೇಷನ್ಸ್ ಜೀವನ್. 10 ಜನಗಳ ಮಧ್ಯೆ ಪೈಪೋಟಿ ನಡೆದಿತ್ತು, ಅದರಲ್ಲಿ 3ನೇ ಸ್ಥಾನವನ್ನ ನೀವು ಪಡ್ಕೊಂಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಉತ್ತಮ ಒಳ್ಳೆಯ ಅನುಭವವನ್ನು ನಾವು ಪಡ್ಕೊಂಡಿದ್ದೀವಿ. ಅನುಭವ ಅನ್ನುವಂಥ ಹೂವು ಅರಳಬೇಕಂದ್ರೆ ಜ್ಞಾನವೆಂಬುವಂಥ ಕಿರಣ ತಾಕಬೇಕು ಅಂತೇಳಿ ಹೇಳ್ತಾರೆ. ಅಂತಹ ಜ್ಞಾನವೆಂಬುವಂಥ ಕಿರಣವನ್ನು ನೀವೆಲ್ಲರೂ ಕೂಡ ನಮಗೆ ಕೊಟ್ಟಿದ್ದೀರಾ.
ಒಬ್ಬೊಬ್ಬರು ಕೂಡ ಅವರವರ ವಿಚಾರಗಳನ್ನು ಅತ್ಯುತ್ತಮವಾಗಿ ಮಂಡನೆಯನ್ನು ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಪ್ರಶಸ್ತಿ ಸಿಗಬೇಕನ್ನುವಂಥದ್ದೇ ನಮ್ಮ ಆಸೆ. ಅದೇ ರೀತಿ ಕೂಡ ಎಲ್ಲರಿಗೂ ಕೂಡ ಸಿಕ್ಕಿದೆ. ಏನು ಜಡ್ಜಸ್ಗಳಿದ್ರು, ತೀರ್ಪುಗಾರರು, ಅವರಿಂದನೂ ಸಹ ನಮಗೆ ಅತ್ಯುತ್ತಮವಾಗಿ ವಿಷಯಗಳನ್ನು ಜ್ಞಾನದ ಒಂದು ಪ್ರಸಾರ ಆಗಿದೆ ಅಂತೇಳಿ ಹೇಳಿ ಈ ಒಂದು ಅನುಭವ ಪ್ರಥಮ ಬಾರಿ ಆಗಿದ್ರು ಕೂಡ ಉತ್ತಮ ಆಗಿದೆ. ಈ ಕನ್ನಡ ಕಹಳೆಯ ತಂಡಕ್ಕೆ ತುಂಬ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆಯೇ ನಮ್ಮ ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೆರವು ಕೂಡ ಇತ್ತು. ಹಾಗಾಗಿ ಈ ನೆರವಿಗೆ ನಮ್ಮ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅವರಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನೃಪತುಂಗ ಅವರು ಈಗಿನ ಈ ಒಂದು ಬಹುಮಾನವನ್ನ ನೀಡಿದ್ದಾರೆ. ಕಾರ್ಯಕ್ರಮದ ಬಗ್ಗೆ ಹೇಗೆ ಅನಿಸ್ತಾ ಇದೆ? ಕನ್ನಡ ಮೀಡಿಯಂ ಸುದ್ದಿವಾಹಿನಿಯ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಅದೊಂದು ಮಾತಿದೆ, ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು, ಕನ್ನಡ ಕೇವಲ ನುಡಿಯಲ್ಲ, ಅದು ನಮ್ಮ ಅಂತರಂಗದ ಮಾತು ಅಂತ. ನಮ್ಮ ಅಂತರಂಗದ ಮಾತು ಕನ್ನಡ. ಅಂತಹ ಕನ್ನಡತನ ಎಲ್ಲರ ಮನದೊಳಗಿದೆ. ಆ ಕನ್ನಡತನವನ್ನು ಜಾಗೃತಗೊಳಿಸೋದ್ರ ಮೂಲಕ ಅದಕ್ಕೊಂದಿಷ್ಟು ಕ್ರಿಯಾಶೀಲತೆಯನ್ನು, ಅದಕ್ಕೊಂದಿಷ್ಟು ಸೃಜನಶೀಲತೆಯನ್ನು ನೀಡಿ ಕನ್ನಡದ ಕಹಳೆಯ ಮೂಲಕ ನಮ್ಮೊಳಗಿನ ಸೃಜನಶೀಲತೆಯನ್ನು ಮೊಳಗಿಸುವಂತಹ ಕಾರ್ಯಕ್ಕೆ ಕನ್ನಡ ಮೀಡಿಯಂನ ಸುದ್ದಿವಾಹಿನಿ ಏನು ಪ್ರಯತ್ನವನ್ನು ಮಾಡಿದೆ, ಇದು ವಿನೂತನ ಪ್ರಯತ್ನ ಆಗಿದೆ. ಅದಕ್ಕಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ, ಕನ್ನಡ ಮನಸ್ಸುಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏನು ಇವತ್ತಿನ ಈ ಸಂದರ್ಭದಲ್ಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದೀರಿ, ಕೆಲವರು ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದೀರಿ. ಇದು ಇಲ್ಲಿಗೆ ನಿಲ್ಲಬಾರ್ದು. ಅದೊಂದು ಕವಿಯ ಸಾಲುಗಳಿದೆ, ಅದೊಂದು ಹಿರಿಯರ ಮಾತುಗಳಿದೆ. ಯಾವಾಗ ಒಂದು ವಿಚಾರ ಇಂಗ್ಲಿಷ್ ಅಥವಾ ಇತರೆ ಭಾಷೆಗಳಲ್ಲಿ ನಾವು ಕಲಿತೀವಿ, ಅದು ನಮ್ಮ ಮಸ್ತಕದೊಳಗೆ ಹೋಗುತ್ತಂತೆ. ಯಾವಾಗ ನಮ್ಮ ಮಾತೃಭಾಷೆ ಒಳಗೆ ನಾವು ಕಲಿತೀವಿ, ಅದು ನಮ್ಮ ಮನಸ್ಸಿನ ಆಳಕ್ಕೆ ಹೋಗುತ್ತಂತೆ. ಮನಸ್ಸಿನ ಆಳದಲ್ಲಿ ಇರ್ತಕ್ಕಂತಹ ಅನೇಕ ನಮ್ಮ ಸಂವೇದನಶೀಲತೆ, ಏನು 9 ಸುತ್ತುಗಳಲ್ಲಿ ಅನುಭವ ಕಥನ ಆಗಿರ್ಬೋದು, ಕತೆ ಹೇಳುವಂಥ ವಿಚಾರಗಳಾಗಿರ್ಬೋದು, ಶಬ್ದಗಳ ಬಳಕೆ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಕಲ್ತಿದ್ದೀರಾ. ಈ ಮೂಲಕ ನಿಮ್ಮಿಂದ ಸಾಹಿತ್ಯ ಕ್ಷೇತ್ರಕ್ಕೆ, ಸೃಜನಶೀಲತೆಗೆ ಒಂದಿಷ್ಟು ಹೆಚ್ಚು ಕೊಡುಗೆಗಳು ನೀಡುವಂತಾಗಲಿ ಅನ್ನುವಂತಹ ಮಾತುಗಳೊಂದಿಗೆ ಮತ್ತೊಮ್ಮೆ ಕನ್ನಡ ಮೀಡಿಯಂ ನ್ಯೂಸ್ ಚಾನೆಲ್ಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೇರಣೆಯ ಮಾತುಗಳಿಗೆ ಧನ್ಯವಾದಗಳು ನೃಪತುಂಗ ಅವರಿಗೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿ 3ನೇ ಬಹುಮಾನವನ್ನ ಕೂಡ ನೀಡಿದ್ದೀರಾ, ಧನ್ಯವಾದಗಳು, ಅಭಿನಂದನೆಗಳು ಜೀವನ್. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆಯ ಪುರಸ್ಕಾರಗಳನ್ನ ನೀಡಾಯ್ತು. ತೃತೀಯ ಹಾಗೂ ಚತುರ್ಥ ಬಹುಮಾನವನ್ನ ಕೂಡ ನೀಡಾಯ್ತು. ಉಳಿದಿರುವಂತಹದ್ದು ಪ್ರಥಮ ಹಾಗೂ ದ್ವಿತೀಯ ಸ್ಥಾನ. ಉಳಿದಿರುವಂತಹವರು ಸ್ಫೂರ್ತಿ ಹಾಗೆ ಎಜಾಜ್ ಮೊಹಮ್ಮದ್ ಅಲಿ ಖಾನ್ ಅವರು. ಅವರನ್ನ ವೇದಿಕೆಗೆ ಕರೆಯೋಕ್ಕೂ ಮುಂಚೆ ಬಹುಮಾನವನ್ನ ನೀಡೋದಕ್ಕೆ ಇದೀಗ ವೇದಿಕೆಯ ಮೇಲೆ ಕಿರುತೆರೆಯ ಖ್ಯಾತ ಕಲಾವಿದರಾಗಿರುವಂತಹ ಚಂದ್ರಶೇಖರ್ ಶಾಸ್ತ್ರಿ ಅವರನ್ನ ವೇದಿಕೆಗೆ ಆಹ್ವಾನಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಸ್ಪರ್ಧಿಗಳು ಪ್ರಥಮ ಹಾಗೂ ದ್ವಿತೀಯ ಸ್ಥಾನ 2 ಸ್ಥಾನಗಳು ಮಾತ್ರ ಬಾಕಿ ಉಳಿದಿದೆ. ಘೋಷಣೆ ಮಾಡ್ಲಿಕ್ಕೆ ನಮ್ಮ ಸಾಸ್ವೆಹಳ್ಳಿ ಸತೀಶ್ ಸರ್ ಕೂಡ ರೆಡಿ ಆಗಿದ್ದಾರೆ. ಸರ್ ರೆಡಿನಾ? ಸ್ಪರ್ಧಿಗಳನ್ನ ಕರೆಯೋಣ. ಖಂಡಿತ ಕರೆ. ಉಳಿದಿರುವಂತಹದ್ದು 2 ಸ್ಥಾನಗಳು, ಪ್ರಥಮ ಹಾಗೂ ದ್ವಿತೀಯ. ಈಗ ವೇದಿಕೆಯ ಮೇಲೆ ಎಜಾಜ್ ಮೊಹಮ್ಮದ್ ಅಲಿ ಖಾನ್ ಹಾಗೆಯೇ ಸ್ಫೂರ್ತಿ ಅವರನ್ನ ತುಂಬು ಹೃದಯದಿಂದ ವೇದಿಕೆಗೆ ಆಹ್ವಾನಿಸೋಣ. ಸ್ಪರ್ಧಿಗಳನ್ನ ವೇದಿಕೆ ಮೇಲೆ ಕರೆದಿದ್ದೀವಿ. ಈಗಾಗಲೇ ಉಳಿದಿರುವಂತದ್ದು ಎಲ್ಲರಿಗೂ ಗೊತ್ತಿದೆ, ಪ್ರಥಮ ಬಹುಮಾನ ಹಾಗೆ ದ್ವಿತೀಯ ಬಹುಮಾನ. ಸ್ಪರ್ಧಿಗಳನ್ನ ಫಸ್ಟ್ ಮಾತಾಡ್ಸ್ಬಿಡೋಣ, ಆಮೇಲೆ ನಮ್ಮ ಅತಿಥಿಗಳನ್ನ ಮಾತಾಡ್ಸೋಣ. ಸೊ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಮೊಹಮ್ಮದ್ ಎಜಾಜ್ ಅವರೇ, ಹೇಗ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಿದೆ. ಅಂದ್ರೆ ಫಸ್ಟ್ ಬಂದಾಗಿಂದನೂ ಒಂದೊಂದು ಹಂತವಾಗಿ ಈ ತರ ಬಂದಿದ್ದೀವಿ. ಪ್ರಥಮ ದ್ವಿತೀಯ ಅನ್ನೋಕ್ಕಿಂತ ತುಂಬಾ ಚೆನ್ನಾಗಿ ಎಲ್ರಿಂದನೂ ನಾವು ತುಂಬಾ ಅನುಭವಗಳು, ಎಲ್ರದ್ದು ಜ್ಞಾನವನ್ನ ನಾವು ತಿಳ್ಕೊಂಡ್ವಿ. ಇಲ್ಲಿ ಹಳೆ ಬೇರು ಹೊಸ ಬೇರು ಕೂಡಿರಲು ಮರ ಸೊಬಗಂಬಂತೆ ಎಲ್ಲ ಜಡ್ಜ್ಗಳು ಮತ್ತೆ ಎಲ್ಲ ಅನುಭವಿಯಸ್ಥರು ಅವ್ರದ್ದೆಲ್ಲ ಜ್ಞಾನವನ್ನ ನಮ್ವರೆಗೂ ತಲುಪ್ತಲ್ಲ ಅನ್ನೋದೊಂದು ತುಂಬಾ ಒಳ್ಳೆ ಅವಕಾಶ ಸಿಕ್ದಂಗಾಯ್ತು. ನಮ್ಗೆ ತುಂಬಾ ಒಂಥರ ಕ್ಯೂರಿಯಾಸಿಟಿನೂ ಇದೆ. ಕ್ಯೂರಿಯಾಸಿಟಿ, ಯಾರು ಫಸ್ಟ್ ಯಾರು ಸೆಕೆಂಡ್ ಅನ್ನೋಂತ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಸ್ಫೂರ್ತಿ ಅವರೇ, ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಲಾಸ್ಟ್ ಕ್ಷಣದಲ್ಲಿ?
ಖಂಡಿತವಾಗಿ ಕುತೂಹಲ ಇದೆ ಏನಾಗತ್ತೆ ಅಂತ. ಇದುವರೆಗೂ ಅಲ್ಲಿ ಕೂತು ಕಾಯುವಾಗ ಅತ್ಯುತ್ತಮ ಶೈಲಿ, ಭಾಷಾ, ಇದು ಮಂಡನೆ ಎಲ್ಲದೂ ಬಂತು, ಯಾವುದು ಬರಲಿಲ್ವಲ್ಲ ಅಂತ ಹೇಳಿ ಅನ್ಕೊಳ್ತಾ ಇದ್ದೆ. ಈಗ ಪ್ರಥಮನೂ ದ್ವಿತೀಯನೂ ಎರಡರಲ್ಲಿ ಒಂದು ಬರುತ್ತೆ ಅನ್ನುವಂತಹ ಒಂದು ಖುಷಿ ಇದೆ. ಹಾಗೇನೆ ಇದನ್ನ ಆಯೋಜಿಸಿರುವಂತಹ ಕನ್ನಡ ಮೀಡಿಯಂ 24x7 ನ್ಯೂಸ್ ಚಾನೆಲ್ಗೆ, ಸಮನ್ವಯ ಟ್ರಸ್ಟಿಗೆ, ಮೈಸೂರು ಸ್ಯಾಂಡಲ್ಗೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಯೋಜನೆ ಮಾಡಿರುವಂತಹ ಈ ಒಂದು ಅದ್ಭುತವಾದಂತಹ ವೇದಿಕೆಯನ್ನು ಕಲ್ಪಿಸಿರುವುದಕ್ಕಾಗಿ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಏಕೆ ಅಂತೇಳಂದ್ರೆ ನಾವು ಕನ್ನಡ ಅನ್ನುವಂತಹ ವಿಚಾರ ಬಂದಾಗ ನವೆಂಬರ್ ತಿಂಗಳಿನಲ್ಲಿ ಮಾತ್ರ ಶಾಲ್ಗಳನ್ನ ತೊಟ್ಟು ಹಳದಿ ಕೆಂಪು ಬಾವುಟಗಳನ್ನೆಲ್ಲ ಹಾಕೊಂಡು ಓಡಾಡಿ ಮಾಡುವಂತ ಇರ್ತೀವಿ. ಆದ್ರೆ ನಮ್ಮ ಕಲೆ, ಸಂಸ್ಕೃತಿ, ನಾಡು ನುಡಿ, ಸಾಹಿತ್ಯ ಇವುಗಳ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ ಅಂತೇಳಂದ್ರೆ ನಮ್ಮ ಯುವ ಮನಸ್ಸುಗಳಲ್ಲಿ ಬಹಳ ಕಡಿಮೆ. ಇಂತಹ ಈ ಹೊತ್ತಿನಲ್ಲಿ ತುಂಬಾ ಪ್ರಚಲಿತವಾಗಿರುವಾಗ ಕನ್ನಡದ ಕುರಿತು ನಾವು ಎಷ್ಟು ಅಂತರಾಳದಲ್ಲಿ ತಗೊಂಡಿದೀವಿ ಕನ್ನಡವನ್ನ ಅಂತ ಹೇಳಿ ಒಂದು ಅದ್ಭುತವಾದ ಸಾಕಷ್ಟು ಎಲೆಮರೆ ಕಾಯಿಗಳ ಇದ್ದಂತಹ ಪ್ರತಿಭೆಗಳಿಗೆ ಅವಕಾಶ ಈ ಮೂಲಕ ಸಿಗ್ತಲ್ಲ ಅಂತ ಹೇಳಿ ತುಂಬಾನೇ ಖುಷಿ ಇದೆ. ಹಾಗೇನೆ ಇದು 9 ಸುತ್ತುಗಳು ಅಂತ ಹೇಳಂದ್ರೆ ತುಂಬಾನೇ ದೊಡ್ಡ ಇದದು. ಈ ಸುತ್ತು ಫೇವ್ರೇಟ್ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಸುತ್ತಿನಲ್ಲೂ ಅಷ್ಟೇ ಕಲ್ತಿದೀವಿ. ಒಂದು ನಾಯಕತ್ವ, ಸಂಘಟನೆಗೆ ಆದರ್ಶ ಕಾಶಿ ಸರ್ ಇದ್ದಾರೆ, ನಮಗೆ ಶೈಕ್ಷಣಿಕ ಇದರಲ್ಲಿ ನಮ್ಮ ಪೂರ್ಣಿಮಾ ಮೇಡಮ್ ಇದ್ದಾರೆ. ಒಂದು ರಂಗಭೂಮಿ ಅಂತ ಬಂದಾಗ ಅದಕ್ಕೊಂದು ಆದರ್ಶವಾಗಿ ಸಾಸಿವೆಹಳ್ಳಿ ಸತೀಶ್ ಸರ್ ಇದ್ದಾರೆ. ಇಂತೆಲ್ಲ ಮೇಧಾವಿಗಳ ಜೊತೆ ಮುಂದೆ ನಿಂತು ಮಾತಾಡುವಂತ ಅವಕಾಶ ಸಿಕ್ತಲ್ಲ, ಅದಕ್ಕೆ ನಾನು ಋಣಿಯಾಗಿರ್ತೀನಿ. ಫಸ್ಟೋ ಸೆಕೆಂಡೋ ಏನ್ ಬರುತ್ತೋ ಗೊತ್ತಿಲ್ಲ, ಎಲ್ಲ ಭಾಷಾ ಸಂಗ್ರಹಕ್ಕೆ ಇದುವರೆಗೂ ನನಗೆ ಕನ್ನಡವನ್ನ ಕಲಿಸಿದಂತಹ ನನ್ನೆಲ್ಲ ಕನ್ನಡ ಉಪನ್ಯಾಸಕರಿಗೆ, ಕನ್ನಡ ಇವತ್ತು ಸ್ಪಷ್ಟವಾಗಿ ನಿರರ್ಗಳವಾಗಿ ಮಾತಾಡ್ತೀವಿ ಅಂದ್ರೆ ಕಾರಣ ಮನೆಯ ವಾತಾವರಣ. ಹಾಗಾಗಿ ನನ್ನ ಕುಟುಂಬಕ್ಕೆ, ಪ್ರತಿಯೊಬ್ಬರಿಗೂ ಬೆಂಬಲ ನೀಡಿದ ನನ್ನವರ ಎಲ್ಲರಿಗೂ ಸಮೇತ, ನನ್ನ ಟೀಮ್ ಇಂಡಿಯಾಗೆ ಈ ಅವಕಾಶ ಇದೆ ಅಂತ ಹೇಳಿದಾಗ ನಮ್ಮ ಕಾಲೇಜ್ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಮೇಡಮ್ಗೆ, ಆಡಳಿತ ಮಂಡಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ಮೂಲಕ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. GSS ಅವ್ರು ಹೇಳುವ ಹಾಗೆ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ ಅಂತ ಹೇಳ್ತಾರೆ. ಹಾಗಾಗಿ ಈ ಅವಕಾಶಕ್ಕಾಗಿ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಧನ್ಯವಾದ ಅನ್ನೋದು ತುಂಬಾ ಸಣ್ಣ ಪದ. ಎಷ್ಟು ಹೆಮ್ಮೆ ಇದೆಯೋ ಅಷ್ಟೇ ಜವಾಬ್ದಾರಿ ಕೂಡ ನಮ್ದು ಹೆಚ್ಚಾಗಿದೆ. ಮಾಡಿದಂಥ ಕೆಲಸಗಳು ಸಾಸಿವೆಯಷ್ಟು ಮಾಡಬೇಕಾಗಿರುವಂಥದ್ದು ಸಾಗರದಷ್ಟಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಬೆಂಬಲವನ್ನ ಬೇಡ್ತಾ, ಈ ಏನೇ ಬಂದರೂ ಇದು ದಿವ್ಯತ್ರಯರ ಪಾದಕಮಲಗಳಿಗೆ ಸಮರ್ಪಿಸ್ತಾ ನನ್ನ ಮಾತುಗಳಿಗೆ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಕಾರ್ಯಕ್ರಮದ ಅಂತಿಮ ಕ್ಷಣದಲ್ಲಿ ನಾವಿದ್ದೀವಿ. ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಕನ್ನಡ ಮೀಡಿಯಂ 24x7 ಚಾನೆಲ್ನ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ನೀವು ನೋಡ್ತಾ ಇದ್ದೀರಾ, ಕೊನೆಯ ಕ್ಷಣದಲ್ಲಿ ಸ್ಪರ್ಧಿಗಳು ವೇದಿಕೆ ಮೇಲಿದ್ದಾರೆ. ಈಗೇನು ಬಹುಮಾನ ಘೋಷಣೆಯನ್ನು ಕೂಡ ಮಾಡ್ತಾರೆ. ಈ ಕ್ಷಣದಲ್ಲಿ ಹೇಗೆ ಅನಿಸ್ತಾ ಇದೆ ಸರ್? ಓವರ್ ಆಲ್ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು? ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಯೋಚನೆ ಬಂದಾಗ ನಾನು ಭಾಳ ಸುಲಭವಾಗಿ ಯಾವ ರಿಯಾಲಿಟಿ ಶೋ ಮಾಡ್ಬೋದು ಅಂತಲೇ ಫಸ್ಟ್ ಯೋಚನೆ ಮಾಡಿದ್ದು. ಭಾಳ ಸುಲಭ, ಭಾಳಷ್ಟು ಜನ ಇನ್ವಾಲ್ವ್ ಆಗಬೇಕು, ಮತ್ತು ಸುಲಭನೂ ಆಗಬೇಕು, ಮತ್ತು ಅಷ್ಟು ಸುಲಭನೂ ಆಗಿರಬಾರ್ದು ಅಂತ. ಈಗ ಹಾಡು, ಡ್ಯಾನ್ಸು, ಬೇರೆ ಬೇರೆ ಥರದ ರಿಯಾಲಿಟಿ ಶೋಗಳು ಆಗಿದ್ದಾವೆ, 100 ರಿಯಾಲಿಟಿ ಶೋ ಆಗಿದ್ದಾವೆ. ಆದರೆ ಮಾತು ಅಂತಂದರೆ ಸುಲಭ ಅಲ್ಲ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತಾರೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತೇಳಿ. ಹಾಗಾಗಿ ಮಾತನ್ನು ಆಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ. ಹಾಗಾಗಿ ಮಾತುಗಳದ್ದನ್ನೇ ರಿಯಾಲಿಟಿ ಶೋ ಮಾಡೋಣ ಅಂತ ಹೊರಟಾಗ ಇದೊಂದು ಟೈಟ್ಲು ಸಹ ಕನ್ನಡ ಕಹಳೆ ಅಂತಲೇ ಯೋಚನೆ ಮಾಡಿದ್ವಿ. ಬಾರಿಸು ಕನ್ನಡ ಡಿಂಡಿಮವ ಅನ್ನೋಂಥ ಕುವೆಂಪು ನೆನಪು, ಕನ್ನಡ ಡಿಂಡಿಮ ಅಂದ್ರಲ್ಲ, ಹಾಗೆ ಇದು ಕನ್ನಡ ಕಹಳೆ ಅಂತೇಳಿ ಮಾಡೋಣ ಅಂತೇಳಿ. ಆಮೇಲೆ ತೀರ್ಪುಗಾರರನ್ನ ಯಾರು ಮಾಡಬೇಕು ಅಂತ ಮನಸ್ಸಲ್ಲಿತ್ತು, ಅವರಿಗೆ ಕರೆದೆ. ಡಾಕ್ಟರ್ ಸಾಸಿವೆ ಸತೀಶ್, ಸಮನ್ವಯ ಕಾಶಿ ಮತ್ತು ಪೂರ್ಣಿಮಾ. ಯಾವ ಸುತ್ತುಗಳನ್ನು ಮಾಡ್ಬೋದು ಅಂತ ಎಲ್ಲರ ಜೊತೆನೂ ಕುತ್ಕೊಂಡು ಮಾತಾಡಿದ್ವಿ ನಾವು. ಇಂಥ ಸುತ್ತುಗಳನ್ನು ಮಾಡಿದರೆ ಅನುಕೂಲ ಆಗುತ್ತೆ ಅಂತೇಳಿ. ಕೊನೆಗೆ ಈ 9 ಸುತ್ತುಗಳ ಈ ಸ್ಪರ್ಧೆ ಆಯಿತು. ಮತ್ತು ಇನ್ನೊಂದು ನನಗೆ ಇದ್ದಿದ್ದು, ಒಂದು ಸ್ಥಳೀಯ ವಾಹಿನಿ ಇಂಥದ್ದೊಂದು ರಿಯಾಲಿಟಿ ಶೋ ಮಾಡ್ತಿದೆ ಅಂತ ಅಂದಾಗ ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತೇಳಿ ಭಾಳ ಥರ ಯೋಚನೆ ಮಾಡಿರ್ತಾರೆ. ಬಟ್ ಯಾವುದಕ್ಕೂ ಕೊರತೆ ಆಗದಂತೆ ಒಂದು ಬೇರೆದೇ ಒಂದು ಮಟ್ಟದಲ್ಲಿ ಮಾಡೋಣ ಅಂತ ಯೋಚನೆ ಆಯಿತು. ಬಟ್ ಯಾವ ಮಟ್ಟವನ್ನು ಮುಟ್ಟಿದೆವೋ, ಎಷ್ಟು ಮಾಡಿದೆವೋ ಗೊತ್ತಿಲ್ಲ. ಆದರೆ ಒಂದು ಸುದೀರ್ಘವಾದಂಥ ಒಂದು ಪ್ರಯತ್ನ ಇದು, ಒಂದು 2-3 ತಿಂಗಳ ಒಂದು ಪ್ರಯತ್ನ. ಅದರ ಕಂಟೆಂಟನ್ನು ಮಾಡಿದ್ದಾಗಿರ್ಬೋದು, ಮತ್ತು ಯಾವ್ಯಾವ ಮಾತುಗಳನ್ನ ಆಡಬೇಕು ಅಂತ ಆಗಿರ್ಬೋದು. ಆಮೇಲೆ ಅವರಿಗೆ ಒಂದು ID ಕಾರ್ಡ್ ಕೊಡೋದ್ರಿಂದ ಹಿಡಿದು, ಮತ್ತು ಪ್ರತಿಯೊಂದು ಸುತ್ತಿಗಳಿಗೆ ಅವರ ಕಾಸ್ಟ್ಯೂಮ್ ಹೇಗಿರಬೇಕು, ಯಾವ ಥರ ಇರಬೇಕು ಅಂತೇಳಿ, ಹೀಗೆ ಭಾಳಷ್ಟು ಯೋಜನೆಗಳನ್ನು ಮಾಡಿದ್ವಿ. ಮತ್ತು ಭಾಳ ದೊಡ್ಡ ಒಂದು
ಇದಕ್ಕೆ ಸಾಥ್ ಅಂತಂದರೆ ತೀರ್ಪುಗಾರದ್ದು. ಅವರು 3 ಜನ ತೀರ್ಪುಗಾರರು ಬಂದು 2 ದಿನಗಳ ಕಾಲ ಜೊತೆಗಿದ್ದು ಒಂದು ಬಹುಮಾನವನ್ನು ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ, ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಸ್ಪರ್ಧಿಗಳೆಲ್ಲರೂ ಸಹ ಅವರೆಲ್ಲರೂ ಭಾಳ ಇನ್ವಾಲ್ವ್ಮೆಂಟಿಂದ ಬಂದರು, ಪಾರ್ಟಿಸಿಪೇಟ್ ಮಾಡಿದರು. ಪ್ರತಿಯೊಂದು ಹಂತದಲ್ಲೂ ಸಹ ಆ ಶೂಟಿಂಗ್ ಟೈಮಲ್ಲಿ ಬೇರೆ ಬೇರೆ ಏನೇನೋ ತಾಂತ್ರಿಕ ಆಗಿರ್ಬೋದು, ಬೇರೆ ಏನೇನೋ ಸಮಸ್ಯೆ ಆಗಿರ್ಬೋದು, ಬಟ್ ಎಲ್ಲವನ್ನೂ ಸಹ ಅವರು ಸಹಿಸಿಕೊಂಡು ಎಷ್ಟೇ ಈ ವೈಯಕ್ತಿಕವಾದ ಸಮಸ್ಯೆ ಇರ್ಬೋದು, ಬೇರೆ ತೊಂದರೆಗಳಿರ್ಬೋದು, ಎಲ್ಲವನ್ನೂ ಮೀರಿ ಎಲ್ಲ ಸ್ಪರ್ಧಿಗಳು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಇವರೆಲ್ಲರೂ ಇದ್ದಿದ್ದಕ್ಕೇ ಇದು ರಿಯಾಲಿಟಿ ಶೋ ಆಗಿದ್ದು. ನಾನೇನೋ ಮಾಡಿದೆ ಅಂತ ನಾನು ಬರೀ ಯೋಚನೆ ಮಾಡಿದೆ ಅಷ್ಟೇ. ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದೆ ಅಂತಂದರೆ ನೀವೆಲ್ಲರೂ ಸೇರಿ. ಮತ್ತು ಮೈಸೂರು ಸ್ಯಾಂಡಲ್ ಅಂತಂದರೆ ಒಂದು ಕನ್ನಡದ ಹೆಗ್ಗುರುತು. ಅದು ಕನ್ನಡದ ಏನು ಪರಿಮಳದ ಹೆಗ್ಗುರುತು ಮೈಸೂರು ಸ್ಯಾಂಡ್ ಅಂದರೆ. ಒಂದು ಶತಮಾನಗಳ ಕಾಲ ಕನ್ನಡದ ಜೊತೆಗೆ ಶ್ರೀಗಂಧ ಅವಿಭಾಜ್ಯವಾಗಿ ಹೇಗೆ ಬರ್ತಿದ್ಯೋ, ಮೈಸೂರು ಸ್ಯಾಂಡಲ್ ಸಹ ಅಷ್ಟೇ ಕನ್ನಡಿಗರ ಜೊತೆ ಒಂದು ಅವಿಭಾಜ್ಯ ಅಂಗವಾಗಿದೆ ಮೈಸೂರು ಸ್ಯಾಂಡಲ್. ಅವರು ಸಹ ಈ ಕಾರ್ಯಕ್ರಮಕ್ಕೆ ನಾನು ಪ್ಲಾನನ್ನು ಅವ್ರಿಗೆ ತೊಗೊಂಡೋಗಿ ಕೊಟ್ಟಾಗ ಒಪ್ಕೊಂಡ್ರು, ಭಾಳ ಖುಷಿಯಿಂದ ಒಪ್ಕೊಂಡು ಆಯಿತು ಮಾಡು, ಹೇಗೆ ಮಾಡ್ತೀರಿ ಮಾಡಿ ಅಂಥೇಳಿ ಒಂದು ಅವಕಾಶವನ್ನು ಕೊಟ್ಟರು. ಮತ್ತು ಸಮನ್ವಯ ಟ್ರಸ್ಟು ಶಿವಮೊಗ್ಗದಲ್ಲಿ ಮತ್ತು ಸುತ್ತಮುತ್ತಲ ಮಲೆನಾಡಲ್ಲಿ ತುಂಬ ಕೆಲಸ ಮಾಡಿದಂಥ ಒಂದು ಟ್ರಸ್ಟ್. ಶೈಕ್ಷಣಿಕವಾಗಿರ್ಬೋದು, ಪರಿಸರ ಆಗಿರ್ಬೋದು, ಅವರು ಸಹ ಜೊತೆಗೆ ನಿಲ್ತೀವಿ ಅಂತಂದರು. ಆಮೇಲೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಕಾರ್ಯಕ್ರಮ ಆಗಿದ್ದರಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅವರು ಸಹ ನಮ್ಮ ಕೈ ಜೋಡಿಸಿದರು. ಹಾಗಾಗಿ ಇವರೆಲ್ಲರೂ ಕೈ ಜೋಡಿಸಿದ ಕಾರಣಕ್ಕಾಗಿ ಈ ಒಂದು ಕನ್ನಡ ಕಲೆ ಕಾರ್ಯಕ್ರಮ ಈ ಹಂತಕ್ಕೆ ಬಂದಿದೆ. ಕೊನೆಯ ಕ್ಷಣದಲ್ಲಿ ನಾವಿದ್ದೇವೆ. ಹಾಗಾಗಿ ಇಲ್ಲಿ ನಮಗೆ ಕೈ ಜೋಡಿಸಿದಂಥ ಪ್ರತಿಯೊಬ್ಬರಿಗೂ ಸಹ, ಮತ್ತು ಸನ್ರೈಸ್ ಡಿಜಿಟಲ್ನ ಸಂದೇಶ ಆಗಿರ್ಬೋದು, ಮತ್ತು ಇಡೀ ಕಾರ್ಯಕ್ರಮದ 10 ಎಪಿಸೋಡ್ಗಳನ್ನು ನಿರೂಪಣೆ ಮಾಡಿದಂಥ ನಂದಿನಿ ಆಗಿರ್ಬೋದು, 1-2 ಎಪಿಸೋಡ್ ಅಲ್ಲ. ನಿರೂಪಣೆ ಅಂತಂದರೆ ಅದು ಸುಲಭವಾದ ಕೆಲಸ ಅಲ್ಲ. ಅದನ್ನು ಏನು ಅಂತ ನೋಡಬೇಕು, ಅಲ್ಲಿ ಆ ಭಾವವನ್ನು, ಅಲ್ಲಿ ಕಾಲವನ್ನು, ಅಲ್ಲಿ ದೇಶವನ್ನು ಅಲ್ಲಿ ಅರ್ಥ ಮಾಡ್ಕೋಬೇಕು, ಆ ರೀತಿ ಮಾತಾಡಬೇಕಾಗತ್ತೆ. ನಂದಿನಿ 10 ಎಪಿಸೋಡ್ಗಳನ್ನು ಅತ್ಯಂತ ಸಮರ್ಥವಾಗಿ ನಡೆಸ್ಕೊಟ್ಟಿದ್ದು. ಮತ್ತು ಕನ್ನಡ ಮೀಡಿಯಂನ ನನ್ನ ಬಳಗ, ಎಕ್ಸಿಕ್ಯೂಟಿವ್ ಎಡಿಟರ್ ಯೋಗೀಶ್ ಆಗಿರ್ಬೋದು, ಮತ್ತು ಸನ್ರೈಸ್ ಡಿಜಿಟಲ್ನ ಸಂದೇಶ ಆಗಿರ್ಬೋದು, ಮತ್ತು ಕನ್ನಡ ಮೀಡಿಯಂನ ವಿಡಿಯೋ ಎಡಿಟರ್ಗಳು, ಕಂಟೆಂಟ್ ಎಡಿಟರ್ಗಳು, ಡಿಸೈನರ್ಸ್ಗಳು, ಇವರೆಲ್ಲರೂ ಸಹ ಜೊತೆ ನೀಡಿದ್ದಾರೆ. ಈ ಎಲ್ಲ ಎಪಿಸೋಡ್ಗಳು ಇಷ್ಟು ಚೆನ್ನಾಗಿ ಬರ್ಲಿಕ್ಕೆ ಕಾರಣ ಇವರೆಲ್ಲರೂ ಸಹ ಕೈ ಜೋಡಿಸಿದ್ರಿಂದ. ಹಾಗಾಗಿ ಈ ಸಂದರ್ಭದಲ್ಲಿ, ಈ ಕ್ಷಣದಲ್ಲಿ, ಕೊನೆಯ ಕ್ಷಣದಲ್ಲಿ ನಿಂತು ಇದಕ್ಕೆ ಯಾರ್ಯಾರು ನೆರವಾಗಿದ್ದಾರೆ, ಯಾರ್ಯಾರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ಇದರ ಯಶಸ್ಸಿಗೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೆ, ಎಲ್ಲರೂ ನಾನು ತುಂಬ ಹೃದಯದಿಂದ ಅವ್ರನ್ನ ಸ್ಮರಿಸ್ತೇನೆ ಮತ್ತು ಧನ್ಯವಾದಗಳು ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಹಾಗೆ ಬಹುಮಾನವನ್ನ ನೀಡೋದಕ್ಕೆ ಆಗಮಿಸಿದಂತಹ ನಮ್ಮ ಅತಿಥಿಗಳಾಗಿರುವಂತಹ ಚಂದ್ರಶೇಖರ್ ಶಾಸ್ತ್ರಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡಬೇಕು. ವೇದಿಕೆ ಮೇಲಿರುವ ಎಲ್ಲ ನನ್ನ ಹಿರಿಯರಿಗೆ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಮೀಡಿಯಂ 24x7 ಈ ಕನ್ನಡ ಕಹಳೆ ಅನ್ನುವಂತಹ ಕಾರ್ಯಕ್ರಮನೇ ಒಂದು ದೊಡ್ಡ ಸಾಹಸ ಸರ್. ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಈಗಿನ ಸಂದರ್ಭಗಳಲ್ಲಿ ಒಂದು ನ್ಯೂಸ್ ಚಾನಲ್ ಆಗಿ ಈ ಥರದ ಒಂದು ಯೋಚನೆ ಮಾಡೋದೇ ವಿಶೇಷ. ಕಮರ್ಷಿಯಲ್ ಆಗಿ ಹೇಗೆ ಬರುತ್ತೋ, ಯಾಕಂದರೆ ನಾವು ಮಾತಾಡ್ಬೋದು, ಒಂದು ವೇದಿಕೆಗಳಲ್ಲಿ ಈ ವಿಚಾರಗಳನ್ನು ಮಾತಾಡ್ಬೋದು, 10 ಜನದ ತಿಳಿಸ್ಬೋದು. ಆದರೆ ಒಂದು ನ್ಯೂಸ್ ಚಾನಲ್ ಅಂತ ಬಂದಾಗ ಕಮರ್ಷಿಯಲ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಆವಾಗ ಇಂಥ ಒಂದು ಕಂಟೆಂಟನ್ನು ಆಯ್ಕೆ ಮಾಡಿಕೊಂಡು ಅದನ್ನು ತಲುಪಿಸುವ ಪ್ರಯತ್ನ ಮಾಡಿದೆಯಲ್ಲ, ಅದು ಬಹಳ ದೊಡ್ಡ ಸಾಹಸ. ಹಾಗಾಗಿ ಕನ್ನಡ ಮೀಡಿಯಂ 24x7ಗೆ ಮೊದಲನೇದಾಗಿ ಇದ್ರ ಕ್ರೆಡಿಟ್ ಹೋಗಲೇಬೇಕು. ಹಾಗೆ ಎದುರುಗಡೆ ಕೂತಿರ್ತಕ್ಕಂಥ ಎಲ್ಲ ಕಂಟೆಸ್ಟೆಂಟ್ಗಳು ಕನ್ನಡದ ಬಗ್ಗೆ ಈ ಥರದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದಾಗಲೇ ನೀವು ಗೆದ್ದುಬಿಟ್ರಿ. ಸೊ ಹಾಗಾಗಿ ಎಲ್ಲರೂ ಕೂಡ ವಿನ್ನರ್ಸೇ. ಅಲ್ಲಿ ತಿಳ್ಕೊಂಡಿದ್ದೀರಿ, ಸುಮಾರಷ್ಟು ತಿಳ್ಕೊಂಡಿದ್ದೀರಿ, ಕಲ್ತ್ಕೊಂಡಿದ್ದೀರಿ. ಹಾಗೆ ಇದೊಂದು ಬೇಸ್, ನಿಮಗೇನಿದೊಂದು ಅಡಿಪಾಯ ಕನ್ನಡದ ಬಗ್ಗೆ ಈಗ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ಎಷ್ಟು ವೈವಿಧ್ಯಮಯ ಕೂಡಿದೆ ನಮ್ಮ ಕನ್ನಡ ಅಂತ ನಿಮಗೆ ಬಂದಿರುತ್ತೆ. ಇನ್ನು ಮುಂದೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡ್ತಾ ಹೋಗಿ, ಹಾಗೆ ಕನ್ನಡದ ಪುಸ್ತಕಗಳನ್ನು ಹೆಚ್ಚು ಓದ್ತಾ ಹೋಗಿ. ಕಲ್ತಿರೋದು ಸ್ವಲ್ಪ ಇರುತ್ತೆ, ಕಲಿಬೇಕಾಗಿರೋದು ಸುಮಾರು ಇರುತ್ತೆ. ಸೊ ಎಲ್ರಿಗೂ ಶುಭಾಶಯಗಳು. ಹಾಗೆ ಫಸ್ಟು ಸೆಕೆಂಡು ಯಾರು ಅಂತ ಇನ್ನೂ ಅನೌನ್ಸ್ ಆಗಬೇಕು. ಇಬ್ಬರು ಕೂಡ ಭಾಳ ಅದ್ಭುತವಾಗಿ ಮಾತಾಡಿದ್ರಿ. ಬಹುಶಃ ಡಿಸರ್ವ್ ಅನಿಸುತ್ತೆ ಇವರಿಬ್ಬರು ಫಸ್ಟು ಸೆಕೆಂಡು ಪ್ಲೇಸಲ್ಲಿ ಇರೋದಕ್ಕೆ. ತುಂಬ ಅದ್ಭುತವಾಗಿ ಮಾತಾಡಿದ್ರಿ ಇಬ್ಬರಿಗೂ ಆಲ್ ದ ಬೆಸ್ಟ್. ಇನ್ನೇನು ಫಸ್ಟು ಸೆಕೆಂಡ್ ಅನೌನ್ಸ್ ಮಾಡುವಂಥ ಟೈಮ್ ಅಲ್ವಾ. ಸೊ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರುವಂತಹ ಕ್ಷಣ ಈಗ ಎದುರಾಗಿದೆ. ಯಾರು ಪ್ರಥಮ ಬಹುಮಾನವನ್ನ ಪಡೆದಿದ್ದಾರೆ ಅಂತ ಹೇಳಿ ನಮ್ಮ ತೀರ್ಪುಗಾರರಾಗಿರುವಂತಹ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವರು ಘೋಷಣೆ ಮಾಡ್ತಾರೆ. ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಇದು. ಮೊದಲನೇ ದಿನದಿಂದ
ಅನ್ನೋದಕ್ಕಿಂತ ಇದರ ಸಿದ್ಧತೆಯಲ್ಲೂ ಕೂಡ ನಾನು ಭಾಗಿಯಾಗಿದ್ದೇನೆ. ಹಂಗಾಗಿ ಇದು ಭಾಳ ವಿಶೇಷವಾದ ಕಾರ್ಯಕ್ರಮ. ಒಂದು ಜಿಲ್ಲಾ ಮಟ್ಟದ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ಸುದ್ದಿವಾಹಿನಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡೋದು ಅಷ್ಟು ಸುಲಭದ ಕೆಲಸವಲ್ಲ. ಅದನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಸಂಪಾದಕರಾದಂಥ ಹೊನ್ನಾಳಿ ಚಂದ್ರಶೇಖರ್ ಅವರು ಮಾಡಿದ್ದಾರೆ. ಅವರ ತಂಡ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡಿದೆ. ಆಮೇಲೆ ಈ ಬಹುಮಾನದ ವಿಚಾರಕ್ಕೆ ಬಂದಾಗ ವೈಯಕ್ತಿಕವಾಗಿ ನಾನು ಈ ಸ್ಪರ್ಧೆ, ಈ ಥರದ ಸ್ಪರ್ಧೆಗಳಲ್ಲಿ ಬಹುಮಾನ ಅಂತಕ್ಕಂಥದ್ದನ್ನು ನಾನು ನನಗದು ಅಷ್ಟು ಖುಷಿ ಅಂತ ಅನ್ಸಲ್ಲ. ಯಾಕೆಂದರೆ ಮಾತನಾಡಿರುವ ಪ್ರತಿಯೊಬ್ಬರು ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ. ಆದರೆ ರಿಯಾಲಿಟಿ ಶೋ ಅಂದಾಗ ಅಲ್ಲಿ ಬಹುಮಾನಿತರು ಇರಲೇಬೇಕು, ಇದು ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ನಾವು ತೀರ್ಪುಗಾರರು ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಇಂಥವರಿಗೆ ಬರಬಹುದು ಅಂತ. ಆದರೆ ನನ್ನ ಪ್ರಕಾರ ವೈಯಕ್ತಿಕವಾಗಿ ನೀವು 9 ಎಪಿಸೋಡ್ನಲ್ಲಿ ಮಾತಾಡಿರುವ ಎಲ್ಲರೂ ಕೂಡ ಗೆಲ್ಲಲಿಕ್ಕೆ ಅರ್ಹರಾಗಿರುತ್ತವರೇ ಅಂತ. ಯಾಕೆಂತೇಳಿದರೆ ಶಾಸ್ತ್ರೀಯ ಸ್ಥಾನಮಾನದ ವಿಚಾರ ಬಂದಾಗ, ಕನ್ನಡದ ಇತಿಹಾಸದ ವಿಚಾರ ಬಂದಾಗ ನಾನು ಭಾಳಷ್ಟು ಮಾತುಗಳನ್ನು ಅಲ್ಲಿ ಆಡಿದ್ದೇನೆ. ಜೊತೆಗೆ ನಾನು ಮಾತಾಡಿದ್ದಕ್ಕಿಂತ ಹೆಚ್ಚಾಗಿ ನೀವುಗಳು ಏನೇನು ಹೊಸ ಹೊಸ ವಿಚಾರಗಳನ್ನು ಹೇಳಿದ್ರಿ, ಅದರಿಂದನೂ ನಾನು ಕನ್ನಡ ಮೇಷ್ಟ್ರಾಗಿ ಭಾಳಷ್ಟು ವಿಚಾರಗಳನ್ನು ಕಲ್ತಿದ್ದೇನೆ. ಹಾಗಾಗಿ ಎಲ್ಲ ಸ್ಪರ್ಧಾಳುಗಳಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಬಹುಮಾನವನ್ನು ಘೋಷಣೆ ಮಾಡುವ ಸಮಯ. 10, 9, 8, 7, 6, 5, 4, 3, 2, 1. ಸ್ಫೂರ್ತಿ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನವನ್ನು ಎಜಾಜ್ ಮೊಹಮ್ಮದ್ ಅಲಿ ಖಾನ್ ಅವರು ತುಂಬ ಚೆನ್ನಾಗಿ ಮಾತನಾಡಿದರು. ಇಬ್ಬರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನಾನು ಹೇಳಿದಾಗೆ ಬಹುಮಾನ ಇದ್ದಿದ್ದಕ್ಕಾಗಿ ಇವರನ್ನು ಆಯ್ಕೆ ಮಾಡಿದ್ವಿ. ಉಳಿದವರೆಲ್ಲರೂ ಕೂಡ ಬಹುಮಾನಿತರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಮಾನವನ್ನ ನೀಡಬೇಕಾಗಿ ನಮ್ಮ ಅತಿಥಿಗಳಾಗಿರುವಂತಹ ಚಂದ್ರಶೇಖರ್ ಶಾಸ್ತ್ರಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಥಮ ಬಹುಮಾನ ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆಯ ಪ್ರಥಮ ಬಹುಮಾನವನ್ನ ಆನಂದಪುರದ ಸ್ಫೂರ್ತಿ ಅವರು ಪಡೆದಿದ್ದಾರೆ. ಅಭಿನಂದನೆಗಳು ಸ್ಫೂರ್ತಿ ಅವರಿಗೆ. ಹಾಗೆಯೇ ದ್ವಿತೀಯ ಬಹುಮಾನವನ್ನ ಬಹಳ ಚೆನ್ನಾಗಿ ಮಾತನಾಡಿ ಎಜಾಜ್ ಮೊಹಮ್ಮದ್ ಅಲಿ ಖಾನ್ ಅವರು ಪಡೆದಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು. ಇಬ್ಬರು ಸ್ಪರ್ಧಿಗಳಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ನಿಮ್ಮ ಕನ್ನಡದ ಒಂದು ಸೇವೆ ಆಗಿರಬಹುದು, ಕನ್ನಡದ ಮಾತು, ನುಡಿ, ಸಂಸ್ಕಾರ ಮುಂದಿನ ದಿನಗಳಲ್ಲೂ ಕೂಡ ಹೀಗೆ ಮುಂದುವರಿಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಕನ್ನಡ ಕಹಳೆಯ ಎಲ್ಲಾ ವಿಜೇತರಿಗೂ ಧನ್ಯವಾದಗಳು. ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಕನ್ನಡ ಕಣ್ಮಣಿಗಳ ನೆಲೆ ಕಾರ್ಯಕ್ರಮ ಇಷ್ಟು ವಿಶೇಷವಾಗಿ ರೂಪುಗೊಳ್ಳೋಕೆ ನಿಮ್ಮೆಲ್ಲರ ಸಹಕಾರ ಕಾರಣ. ಇಂತಹ ಒಂದು ಕಾರ್ಯಕ್ರಮ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡೋಕೆ ಅವಕಾಶ ಕೊಟ್ಟಂತಹ ಮೈಸೂರು ಸ್ಯಾಂಡಲ್ ಸಂಸ್ಥೆ ಅಂದ್ರೆ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಅಪ್ಪಾಜಿ CS ನಾಡಗೌಡ, ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಪ್ರಶಾಂತ್ PKM ಹಾಗೂ ಕರ್ನಾಟಕ ಸರ್ಕಾರಕ್ಕೆ ನಾವು ಋಣಿಯಾಗಿದ್ದೇವೆ. ಇದನ್ನ ವೀಕ್ಷಣೆ ಮಾಡಿ ಬೆಂಬಲಿಸಿದ ಎಲ್ಲಾ ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳು. ಇನ್ನು ಹಲವು ಸಂಚಿಕೆಗಳಲ್ಲಿ ಅತಿಥಿಯಾಗಿ ಬಂದ ಕಿರುತೆರೆ ಕಲಾವಿದ ಚಂದ್ರಶೇಖರ್ ಶಾಸ್ತ್ರಿ, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಚಂದ್ರಶೇಖರ ಹಿರೇಗೋಣಗೆರೆ, ಕವಯತ್ರಿ ಅಕ್ಷತಾ ಹುಂಚದಕಟ್ಟೆ, ರಂಗಕರ್ಮಿ ಕಾಂತೇಶ್ ಕದರಮಂಡಲಗಿ, ಪತ್ರಕರ್ತ ನಿತಿನ್ ಕೈದೊಟ್ಲು ಹಾಗೂ ಕನ್ನಡ ಕಹಳೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣರಾದ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್, ಕಾರ್ಯನಿರ್ವಾಹಕ ಸಂಪಾದಕರಾದ ಯೋಗೇಶ್ ಶಾನುಭೋಗರಹಳ್ಳಿ, ಸನ್ರೈಸ್ ಡಿಜಿಟಲ್ ಮೀಡಿಯಾ ಸಂಸ್ಥೆಯ ಸಂಸ್ಥಾಪಕ ಸಂದೇಶ್ ಅವರ ಪಾಲು ದೊಡ್ಡದು. ಹಿನ್ನೆಲೆಯಲ್ಲಿ ನಿಂತು ಕೆಲಸ ಮಾಡಿದ ತಂತ್ರಜ್ಞರಾದ ಅಂಬರೀಶ್, ಚಿನ್ನು, ನಮ್ಮ ವಾಹಿನಿಯವರೇ ಆದ ಅಶೋಕ್, ಜಶ್ವಂತ್, ಸುಜಾತ, ಗಣೇಶ್, ವಿಡಿಯೋ ಜರ್ನಲಿಸ್ಟ್ಗಳಾದ ಸಾವಂತ್, ಕೊಟ್ರೇಶ್ ಅವರ ನೆರವನ್ನ ಮರೆಯೋಕೆ ಆಗೋದಿಲ್ಲ. ಸಹಯೋಗ ನೀಡಿದ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಸಮನ್ವಯ ಟ್ರಸ್ಟ್. ಈ ಸಂಚಿಕೆ ಮೂಲಕ ಮೈಸೂರು ಸ್ಯಾಂಡಲ್ ಕನ್ನಡ ಕಹಳೆ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇನ್ನಷ್ಟು ಹೊಸ ಕಾರ್ಯಕ್ರಮಗಳು, ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ
ಕನ್ನಡ ಮೀಡಿಯಂ 24x7 ಸಂಭವಿಸು ಸಮಸ್ತರ ನಡುವೆ. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ.